ನಾ ಬೇಸಿಕಲಿ ಬೆಂಗಳೂರು ನಾನು. ಮೆದುಳನ್ನ ನೀವು ಸ್ಕ್ರೀನ್ ಮಾಡಿದ್ದೀರಾ MRI ಹೌದು, ಸ್ಕ್ರೀನಿಂಗು? ಹೌದು. ಅದಕ್ಕೆ ಆಮೇಲೆ ಲಂಗ್ ಕ್ಯಾನ್ಸರ್, ನಾಯಿನಲ್ಲಿ ಆಗ್ತಕ್ಕಂತಹ ಲಂಗ್ ಕ್ಯಾನ್ಸರ್ ಅದು ಕೂಡ ನೀವು ಯು ಹ್ಯಾವ್ ಮೇನ್ಲಿ ಸ್ಟಡೀಡ್. ನಾಯಿದೇನು ಹಾ. ಬಟ್ ನಾಯಿಗಳು ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ನಾವಲ್ಲ ಬೇರೆಯವ್ರು ತೋರಿಸಿದ್ರು. ಹ್ಮ್. ದಟ್ ನಿಮ್ಗೆ ಯಾರಿಗಾರ ಕೋವಿಡ್ ಬಂದಿದ್ರೆ ಹ್ಮ್. ಇಟ್ ಕ್ಯಾನ್ ಸ್ಮೆಲ್ ದಟ್ ವೈರಸ್ ಆಸಮ್ ಮ್ಯಾನ್. ಅಂಡ್ ಇಟ್ ಹ್ಮ್. ಕ್ಯಾನ್ ಇವಾಗ ಯಾರಿಗಾರ ಕ್ಯಾನ್ಸರ್ ಇದ್ರೆ ಹ್ಮ್. it can detect that cancer much before any modern technique can detect cancer. Hmm. Actually world first time we showed that you can actually scan an awake dog. ಅವನನ್ನು ಟ್ರೈನ್ ಮಾಡ್ತೀನಿ ನಾನು. ನೀವು ಅವೇಕ್ ಆಗಿ ಅವ್ನು ಅಂದ್ರೆ ಅನೆಸ್ಥಿಸಿಯಾ ಕೊಡದೆ ಸ್ಕ್ಯಾನ್ ಮಾಡಿ. ಸೊ ಆ ನಾಯಿಗಳು ಅದನ್ನ ಹೇಗೆ ಡಿಟೆಕ್ಟ್ ಮಾಡುತ್ತೆ, ಯಾವ ನಾಯಿಗಳು ಕರೆಕ್ಟಾಗಿ ಡಿಟೆಕ್ಟ್ ಮಾಡುತ್ತೆ, ಬಿಕಾಸ್ ನಾಯಿನ ಟ್ರೈನ್ ಮಾಡೋದಕ್ಕೆ $40,000 ಆಗುತ್ತೆ. Oh, is it? Oh God. In order to train to bring it up to a detection level dog. Hmm. ಸೊ ಅದಕ್ಕೆ ಮುಂಚೆನೆ ಅದು ಶುರು ಮಾಡಕ್ ಮುಂಚೆನೆ ನಾಯಿಗಳ ಬ್ರೈನ್ ಅನ್ನು ಸ್ಕ್ಯಾನ್ ಮಾಡಿ ಯಾವ ನಾಯಿ ಚೆನ್ನಾಗಿ ಇದನ್ನ ಮಾಡುತ್ತೆ, ಯಾವ್ದ್ರದ್ದು ಓರ್ಡರ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಮುಂಚೆನೆ ಅದನ್ನ ಪ್ರಿಡಿಕ್ಟ್ ಮಾಡಿ ಎಲೆಕ್ಟ್ರಾನಿಕ್ ನೋಸ್ ಪ್ರಾಜೆಕ್ಟ್ ಅಂತ ಡಾರ್ಪಾದವರು $1 billion ಸ್ಪೆಂಡ್ ಮಾಡಿದ್ರು. ಈಗ ನಾಯಿಗಳ ಬದಲು ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಅಷ್ಟೇ ಪವರ್ಫುಲ್ ನೋಸ್ ಇರೋದನ್ನ ಮಾಡಬೇಕು ಅಂತ. ಇಟ್ ವಾಸ್ ಎ ಕಂಪ್ಲೀಟ್ ಫೇಲ್ಯೂರ್. ದೇ ಕುಡ್ ನಾಟ್ ರೆಪ್ಲಿಕೇಟ್ ಇಟ್. ಬರೀ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರಯೋಜನ ಇಲ್ಲ. ಒಂದಿಷ್ಟು ಅನಿಮಲ್ಸ್ ಬ್ರೈನ್ ಓಪನ್ ಮಾಡಲ್ ಒಳಗಡೆ ಏನು ರಮಾನ್ ಕಜಾಲ್ ಅಂತ ಒಬ್ಬ ಸ್ಪ್ಯಾನಿಷ್ ಸೈಂಟಿಸ್ಟ್ ಅವನು ಬ್ರೈನ್ ಓಪನ್ ಮಾಡಲ್ ಒಳಗಡೆ ಏನ್ ಸ್ಟ್ರಕ್ಚರ್ ಇದೆ ನಾವು ನೋಡ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ಬ್ರೈನ್ ಹಿಂಗ್ ವರ್ಕ್ ಆಗತ್ತೆ ಅಂತ ಅರ್ಥ ಆಗಲ್ಲ ಅಂತ. ನ್ಯೂರಾನ್ ಸೊ ಈ ಮನುಷ್ಯರ ತರನೇ ಏನ್ ಸಿಗ್ನಲ್ಸ್ ಇರುತ್ತೋ ಅದೇ ತರ ಪ್ರಾಣಿಗಳು, ಅದ್ರಲ್ಲೂ ನಾಯಿಗಳಿಗೂ ಅದೇ ತರ ಸಿಗ್ನಲ್ಸ್ ವರ್ಕ್ ಇರುತ್ತೆ, ಬಟ್ ಅದಕ್ಕೆ ಸ್ವಲ್ಪ ಬೇರೆ ಟೈಪ್ ಇರುತ್ತೆ. ಬಿಕಾಸ್ ಅದು ಸೆನ್ಸಿಟಿವ್ ನಮಗಿಂತ ಬಿಲಿಯನ್ ಟೈಮ್ಸ್ ಮೋರ್. 7 Tesla ಸ್ಕ್ಯಾನ್. ಓಕೆ. ಅಂದ್ರೆ ಇದರಲ್ಲಿ ಪೇಷಂಟ್ಸ್ ಅನ್ನ ಸ್ಕ್ಯಾನ್ ಮಾಡಬಹುದು, ನಾಟ್ ಜಸ್ಟ್ ಫಾರ್ ರಿಸರ್ಚ್. ಪೇಷಂಟ್ಸ್ ಸ್ಕ್ಯಾನ್ ಮಾಡಿ ಇದರಿಂದ ಪೇಷಂಟ್ ಡಯಾಗ್ನೋಸಿಸ್ ಮಾಡಬಹುದು ಅಂತ FDA ಅಪ್ರೂವ್ ಕೊಟ್ಟಿದೆ. ಎಲ್ಲಾ ಕಾಯಿಲೆಗಳು MRI ಅಲ್ಲಿ ಡಿಟೆಕ್ಟ್ ಮಾಡಬಹುದಾ? ಸಾಕಷ್ಟು ಕಾಯಿಲೆಗಳು ಮಾಡಬಹುದು. ಥಾಟ್ ಏನೋ ಗೊತ್ತಿಲ್ಲ, MRI ಸ್ಕ್ರೀನಿಂಗ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ರೇಸು ಒಳ್ಳೇದಲ್ಲ, ಸುಮ್ನೆ ಮಾಡಿಸ್ಕೋಬೇಡಿ, ಹಂಗೆ ಹಿಂಗೆ ಎಫೆಕ್ಟ್ ಆಗುತ್ತೆ, ಬಾಡಿ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ, ಅದಾಗತ್ತೆ ಇದಾಗತ್ತೆ, ಏನಾಗತ್ತೆ ಸರ್? ಸ್ಕ್ಯಾನಿಂಗ್ ಅನ್ನೋ ಒಂದು ಪದದಿಂದ ಇದು ಬಂದಿರೋದು. ಆಮೇಲೆ ನಮ್ಗೆ ಸುಳ್ಳು ಹೇಳಿದ್ರೆ ದೇರ್ ಇಸ್ ಎ ಗ್ಯಾಲ್ವಾನಿಕ್ ಸ್ಕಿನ್ ರೆಸ್ಪಾನ್ಸ್. ಅಂದ್ರೆ ತುಂಬಾ ಹ್ಯಾಬಿಚುವಲ್ ಲೇಯರ್ಸ್ಗೆ ಗ್ಯಾಲ್ವಾನಿಕ್ ಸ್ಕಿನ್ ರೆಸ್ಪಾನ್ಸ್ ಬರೋದಿಲ್ಲ. ಸೊ ಅವ್ರಿಗೆ MRI ಮಾಡಿ ಸುಳ್ಳು ಹೇಳ್ತಿದ್ದಾರೋ ನಿಜ ಹೇಳ್ತಿದ್ದಾರೋ ಅಂತ ಡಿಟೆಕ್ಟ್ ಮಾಡ್ಬೋದು. ಅಂಡ್ ದಿ ಎವಿಡೆನ್ಸ್ ಇಸ್ ಅಡ್ಮಿಸಿಬಲ್ ಇನ್ ಕೋರ್ಟ್. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನ್ನ ಮೆದುಳಿನ ಬಲಗಡೆ ಎಡಗಡೆ ಪಾರ್ಟ್ ಅಲ್ಲಿ ಒಂದು ಬ್ರೋಕಾಸ್ ಏರಿಯಾ ಅಂತಿದೆ. ಆ ಏರಿಯಾದಲ್ಲಿ ಜಾಸ್ತಿ ಆಕ್ಟಿವೇಶನ್ ಬರಬೇಕು ನಾನು ಮಾತಾಡೋದಿಕ್ಕೆ. ಇದ್ರ ಬಗ್ಗೆ ವಿವಾದಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಐನ್ಸ್ಟೈನ್ ಬ್ರೈನ್ ಓಪನ್ ಮಾಡಿ ಅದು ಒಂದು ಪರ್ಟಿಕ್ಯುಲರ್ ಜಾಗ ಜಾಸ್ತಿ ಅವನಿಗೆ ಗ್ರೇ ಮ್ಯಾಟರ್ ಇತ್ತು ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಡಾಕ್ಟರ್ ಗಂಗಾಧರ್ ಅಂತ ಡೈರೆಕ್ಟರ್ ಇದ್ರು. ಸೊ ಅವ್ರದ್ದು ಒಂದು ಸ್ಟಡಿ ಇತ್ತು. ಆ ಸ್ಟಡಿದಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ಓಂಕಾರ ಹೇಳೋದ್ರಿಂದ ಏನಾಗುತ್ತೆ ಬ್ರೈನ್ ಅಲ್ಲಿ ಅಂತ ಚೆಕ್ ಮಾಡ್ಬೇಕು ಅಂತ. ಅದರಿಂದ ಒಂದು ಅವ್ರ ಹೈಪಾಥಿಸಿಸ್ ಇದ್ದಿದ್ದು ವೇಗಲ್ ನರ್ವ್ ಸ್ಟಿಮ್ಯುಲೇಷನ್ ಅಂತ ಕೊಡ್ತಾರೆ. ಇಲ್ಲಿ ಕಿವಿ ಹಿಂದೆ ವೇಗಸ್ ನರ್ವ್ ಇದೆ, ಅದನ್ನ ಓಪನ್ ಮಾಡಿ ಅಂದ್ರೆ ಸರ್ಜಿಕಲ್ ಪ್ರೊಸೀಜರ್ ಅದನ್ನ ಸ್ಟಿಮ್ಯುಲೇಟ್ ಮಾಡಿದ್ರೆ ಅಂತವ್ರಿಗೆ ಈ ಎಮೋಷನಲ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ಸ್ಕಿಜೋಫ್ರೆನಿಯಾ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು. ಇವಾಗ ಅಲ್ಲಿ ಕೆಲವ್ರಿಗೆ ಯಾವ್ದು ಟ್ರೀಟ್ಮೆಂಟ್ ಕೊಟ್ರು ಅಂದ್ರೆ ಕನ್ವಲ್ಸಿವ್ ಥೆರಪಿ ಕೊಡ್ಬೋದು, ಮಾತಾಡ್ ಥೆರಪಿ ಕೊಡ್ತಾರೆ, ಮಾತ್ರೆ ಕೊಟ್ಟು ಥೆರಪಿ ಕೊಡ್ತಾರೆ. ಕೆಲವ್ರಿಗೆ ಯಾವ ಥೆರಪಿನೂ ವರ್ಕ್ ಆಗೋದಿಲ್ಲ. ಅಂತವ್ರಿಗೆ ಯೋಗ ಮಾಡಿಸಿ ಅವ್ರಿಗೆ ಅದರಿಂದ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ಚೆಕ್ ಮಾಡ್ಬೇಕು ಅಂತ ಒಂದು ಸೆಂಟರ್ ಇದೆ. ಸೊ ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ವಿ. ಮೆಡಿಕಲ್ ತಗೊಂಡಿದ್ದೆ ಈ ಬ್ರೈನು ಮತ್ತೆ ದೇಹ ಹೇಗೆ ವರ್ಕ್ ಆಗುತ್ತೆ ಅಂತ ಜಾಸ್ತಿ ಮಾಹಿತಿ ಇಲ್ಲ, ಇದ್ರಲ್ಲಿ ರಿಸರ್ಚ್ ಪೊಟೆನ್ಶಿಯಲ್ ಜಾಸ್ತಿ ಇದೆ ಅಂತ ಐ ಗಾಟ್ ಇನ್ ಟು ದಿಸ್ ಫೀಲ್ಡ್. ಸೊ ಈ MRI ಮತ್ತೆ AI ಹಿಂಗೆ ಹೊಂದಾಣಿಕೆ ಆಗುತ್ತೆ? ನಾನು ಇವಾಗ ಹೇಳ್ದಂಗೆ ಇವಾಗ MRI ಮಾಡಿದ್ವಿ ನಾವು. MRI ಮಾಡಿದ್ಮೇಲೆ ಅದನ್ನ ಒಬ್ಬ ಡಾಕ್ಟರ್ ನೋಡ್ಬಿಟ್ಟು ಓ ಇಲ್ಲೇನೋ ಸರಿಗಿಲ್ಲ ಅಂತ ಹೇಳ್ಬೇಕು. ಅವ್ರು ಏನ್ರ ಮೇಲೆ ಹೇಳ್ತಾ ಇದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಲಿಮಿಟೆಡ್, ಸ್ಕೋಪ್ ಕಡಿಮೆ. ಆದ್ರೆ AI ಆಲ್ಗೋರಿದಮ್ಸ್ಗೆ ನಾವು ವಿ ಕ್ಯಾನ್ ಗಿವ್ ಲಾರ್ಜ್ ಟ್ರೈನಿಂಗ್ ಡೇಟಾ. ಈಗ ಯಾರು ಧ್ಯಾನ ಮಾಡ್ತಿರೋ ಹೇಗೆ ಅವ್ರ ಮೈಂಡ್ ಇದಾಗುತ್ತೆ, ಎಂತ ಸ್ಥಿತಿಗೆ ಹೋಗಿರ್ತಾರೆ ಅದನ್ನ ನಾವು ಇದ್ರಲ್ಲಿ ಗುರುತಿಸ್ಬೋದ ಅಂತ ಒಂದು ರಿಸರ್ಚ್ ಸಾಕಷ್ಟು ಮಾಡಿದ್ದೀನಿ ನಾನು. ಬ್ಯಾಕ್ ಆಫ್ ದಿ ಬ್ರೈನ್ ಇಸ್ ಫಾರ್ ವಿಷನ್, ಓಕೆ, ಫ್ರಂಟ್ ಆಫ್ ದಿ ಬ್ರೈನ್ ಇಸ್ ಫಾರ್ ಥಿಂಕಿಂಗ್, ಸೆಂಟರ್ ಆಫ್ ದಿ ಬ್ರೈನ್ ಇಸ್ ಫಾರ್ ಮೋಷನ್. ಬೇರೆ ಬೇರೆ ಜಾಗಗಳು ಬೇರೆ ಬೇರೆದ್ ಮಾಡುತ್ತೆ. ಆಲ್ಝೈಮರ್ಸ್, ಡಿಪ್ರೆಷನ್, ಮತ್ತೆ ಇದು ಆಟಿಸಮ್,
ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಹೌದು. ಅದ್ರ ಈಗ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇವಾಗ ಪೇಪರ್ ದಟ್ ವಿ ಹ್ಯಾವ್ ರೀಸೆಂಟ್ಲಿ ಪಬ್ಲಿಷ್ಡ್, ಹ್ಮ್ where we scanned a person who was doing meditation and ಅವ್ರು ಸಮಾಧಿಯಲ್ಲಿ ಇದ್ದಾಗ ಹ್ಮ್ ಇ ಜಿ ಸ್ಟಡಿ, ಅದು ಇಟ್ಸ್ ನಾಟ್ MRI. ಹ್ಮ್ ಇ ಜಿ ಡೇಟಾ ತಗೊಂಡು ಏನು ವ್ಯತ್ಯಾಸ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಹೇಳ್ತಾರಲ್ಲ ಈಗ ಹ್ಮ್. ಅದು ಆ, ಸ್ವಪ್ನ ಆಗ್ಬೋದು, ಸುಷುಪ್ತಿ ಆಗ್ಬೋದು, ಅಥವಾ ಅವೇಕ್ ಸ್ಟೇಟ್ಗಿಂತ ಬಹಳ ವಿಭಿನ್ನವಾಗಿರುತ್ತೆ. ಹೇಗೆ ವಿಭಿನ್ನವಾಗಿರುತ್ತೆ, ಹ್ಮ್ ಏನು ಮೆದುಳಲ್ಲಿ ನಡೀತಾ ಇದೆ ಅಂತ ಒಂದು ಅನಾಲಿಸಿಸ್ ಮಾಡಿದ್ವಿ. ಒಬ್ಬ ಯೋಗಿ ಸಮಾಧಿಯಲ್ಲಿರುವಾಗ ದ ಟೈಪ್ ಆಫ್ ಇ ಜಿ ಸಿಗ್ನಲ್ಸ್ ಯು ಗೆಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಟು ಬಿ ಸ್ಪೆಸಿಫಿಕ್, what we saw is alpha activity and beta activity ಅಂತ 2 types of different frequency activities easily ಕಂಡು ಬರುತ್ತೆ. ಈ ವಯಸ್ಸಾಗ್ತಾ ಆಗ್ತಾ ನೆನ್ಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಬ್ರೈನ್ ವರ್ಕ್ ಆಗಲ್ಲ ಅಂತಾರೆ. ಇದು ಮಿಥ್ಯನಾ ಸತ್ಯನಾ? ಟು ಸಮ್ ಎಕ್ಸ್ಟೆಂಟ್ ಸತ್ಯ. ಏನಕ್ಕೆ ಅಂತಂದ್ರೆ ನಂಬರ್ ಆಫ್ ನ್ಯೂರಾನ್ಸ್ ಇನ್ ದಿ ಬ್ರೈನ್ ಪೀಕ್ಸ್ ಅರೌಂಡ್ 25 years of age. ಪ್ರೆಸಿಡೆಂಟ್ಸ್ ಕೊಲಾಬರೇಟಿವ್ ಯೂನಿಟ್ಸ್ ಅವಾರ್ಡ್ ಅಂತ ಐ ಥಿಂಕ್ 2016 or 17 ಅಲ್ಲಿ ಬಂದಿತ್ತು. We said, okay, we will build a prototype MRI scanner in India and then we will commercialize it. ನಿಮ್ಗೊಂದು ಚಿಕ್ಕ ಊರಲ್ಲಿ ಒಂದು ಮೆಡಿಕಲ್ ಸೆಂಟರ್ ಇದೆ, ಸಿರಾ ಅಂತ, ತುಮಕೂರು ಹತ್ರ. ರೈಟ್ ಸಿರಾ. ಅಲ್ಲೊಂದು ಚಿಕ್ಕ ಮೆಡಿಕಲ್ ಸೆಂಟರ್ ಇದೆ, ಅಲ್ಲಿ MRI ಸ್ಕ್ಯಾನರ್ ಇಲ್ಲ. ಆಕ್ಚುಲಿ ಕೆಲವು ಇನಿಷಿಯಲ್ ಶುರು ಮಾಡಿದಾಗ ಮಲ್ಟಿಮೀಡಿಯಾದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಈಗ ಆಡಿಯೋ ವಿಡಿಯೋ ಸಿಗ್ನಲ್ ಇಂದ ಹೇಗೆ ಮಾಹಿತಿನ ನೀವು ಪಡ್ಕೋಬಹುದು, ಅದೇ ಟೈಪ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಹಾರ್ಟ್ ಬ್ರೈನ್ ಸಿಗ್ನಲ್ ಇಂದನೂ ಮಾಹಿತಿ ಪಡ್ಕೋಬಹುದು. ನಾನು ವಾಚ್ ಇಟ್ಕೊಳ್ಳಲ್ಲ, ಮುಂಚೆನೆ ನಾನು ಹೋಗಿ ಒಂದು ಕತ್ಲು ಕೋಣೆಯಲ್ಲಿ ಕೂತ್ಕೋತೀನಿ, ನಾಡಿ ನೋಡ್ಬಿಟ್ಟು ಎಕ್ಸಾಕ್ಟ್ ಯಾವ ಮೂಮೆಂಟ್, ಯಾವ ಸೆಕೆಂಡ್ ಗ್ರಹಣ ಶುರು ಆಯ್ತು ಅಂತ ಐ ವಿಲ್ ನೋಟ್ ಡೌನ್. ಆಮೇಲೆ ಅದನ್ನ ನೀವು ವೆರಿಫೈ. ಯು ವಾಸ್ ಏಬಲ್ ಟು ಡೂ ದಟ್. ಫಾರ್ ಎಕ್ಸಾಂಪಲ್, ನನಗೆ ಸಿಗ್ನಲ್ ಪ್ರೊಸೆಸಿಂಗ್ ಬರ್ಬೋದು, ಬಟ್ ಅದನ್ನ ನಾನು ಮೆದುಳಿನ ಸಿಗ್ನಲ್ಸ್ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಮೆದುಳಿನ ಬಗ್ಗೆ ಸಾಕಷ್ಟು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಸ್ಪೆಷಲೈಸ್ಡ್ ಟ್ರೈನಿಂಗ್ ಬೇಕಾಗುತ್ತೆ. ಆ ಟ್ರೈನಿಂಗು ಬಹಳ ಚೆನ್ನಾಗಿತ್ತು ಜಾರ್ಜಿಯಾ ಟೆಕ್ ಅಲ್ಲಿ. ಸೊ ಎಮೋರಿ ಯೂನಿವರ್ಸಿಟಿ ಹೋಗಿ ನಾನು ಆಕ್ಚುಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಜೊತೆ ಕೂತ್ಕೊಂಡು ಅಲ್ಲಿ ಕೋರ್ಸ್ ತಗೊಂಡು ಬ್ರೈನ್ ಡಿಸೆಕ್ಷನ್ ಕೂಡ ಮಾಡಿದ್ದೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಆಬನ್ ಯೂನಿವರ್ಸಿಟಿನಲ್ಲಿ MRI ರಿಸರ್ಚ್ ಸೆಂಟರ್ ಅಲ್ಲಿ ನಾವು ಇವತ್ತಿದ್ದೀವಿ. ಸೊ ರಿಸರ್ಚ್ ಡಿಪಾರ್ಟ್ಮೆಂಟ್ ಅಂದ್ರೆ ಜ್ಞಾನವನ್ನ ಬೆಳಗಿಸುವ ವಿಜ್ಞಾನಿ, ಮೆದುಳಿನ ರಹಸ್ಯವನ್ನ ಕೆದಕಿ ಸಂಶೋಧನೆ ಮಾಡುವ ಸಂಶೋಧಕ ಸಾಧಕರು ನಮ್ಮ ಜೊತೆ ಇದ್ದಾರೆ. ಪ್ರೊಫೆಸರ್ ಇನ್ ಆಬನ್ ಯೂನಿವರ್ಸಿಟಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವಂತಹ ಸೈಂಟಿಸ್ಟ್ ಮತ್ತು ನ್ಯೂರೋ ಸೈನ್ಸ್, ನ್ಯೂರೋ ಇಮೇಜಿಂಗ್ ಈ ವಿಭಾಗದಲ್ಲಿ ರಿಸರ್ಚ್ ನ ಮಾಡಿ ತುಂಬಾ ಪ್ರಸಿದ್ಧರಾಗಿರುವ ಗೋಪಿ ಕೃಷ್ಣ ದೇಶಪಾಂಡೆ ಅವರು ನಮ್ಮ ಜೊತೆ ಇದ್ದಾರೆ. ಪ್ರೊಫೆಸರ್ನ ಮೀಟ್ ಮಾಡೋದಕ್ಕೆ ನಾನು ಕಾತರಳಾಗಿದ್ದೀನಿ. MRI ಮತ್ತು ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ನನಗಿದೆ. ಇವರ ಒಂದು ಸಾಧನೆ ಪಯಣ ಕೇಳ್ತಿದ್ರೆ ಅಬ್ದುಲ್ ಕಲಾಮೆ ಹಗ್ ಮಾಡ್ತಿದ್ರೇನೋ. ಸೊ ಎಷ್ಟು ಇವರ ಒಂದು CV ನೋಡ್ತಾ ಇದ್ರೆ ಮೈ ನವಿರೇಳತ್ತೆ. ಸೊ ಬನ್ನಿ, ಇಂತಹ ಸಾಧಕರನ್ನ ಪರಿಚಯಿಸೋದು ನನಗೆ ದೊರೆತಂತಹ ಒಂದು ಉನ್ನತ ಅವಕಾಶ. ಪ್ರೊಫೆಸರ್ನ ಮೀಟ್ ಮಾಡೋಣ, ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಕಮ್ ಆನ್, ಲೆಟ್ಸ್ ಗೋ.
ನಮಸ್ಕಾರ ಗೋಪಿಕೃಷ್ಣ ನಮಸ್ಕಾರ. ಸರ್, ಹೇಗಿದ್ದೀರಿ? ಆರಾಮ್. ನೋಡಿ, ಇವತ್ತು ನಮ್ಗೆ ನಿಮ್ಮ ದರ್ಶನ, ಯೂನಿವರ್ಸಿಟಿಯ ದರ್ಶನ ಮಾಡಿಸ್ತಾ ಇದ್ದೀರಾ. ಸೊ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ, ನಮ್ಮ ಚಾನೆಲ್ನಲ್ಲಿ ಪಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ, ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಸೊ ಸರ್, ನಿಮ್ ಸಾಧನೆ ಕೇಳ್ತಾ ಇದ್ರೆ ಒಂದೊಂದು ನರಗಳು ಕೂಡ ಎದ್ದೇಳ್ತಾ ಇದೆ. ಅಷ್ಟಿದೆ ನಿಮ್ದು ಪಯಣ, ಸಾಧನೆಯ ಪಯಣ. ಸೊ ಅದನ್ನ ನಾವು ಇವತ್ತು ವೀಕ್ಷಕರಿಗೆ ತಲುಪಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆ. ಸೊ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ಅಂಡ್ ನಮ್ಮ ಥೀಮ್ ಸಾಧಕರ ಸಂದರ್ಶನಕ್ಕೆ ಸ್ವಾಗತ ಸರ್. ಧನ್ಯವಾದಗಳು. ಸರ್, ಮೊದಲ ಬೇಸಿಕ್ ಕ್ವೆಶನ್, ಎಲ್ಲಿಯವ್ರು ನೀವು? ಹುಟ್ಟಿದ್ದು, ಬೆಳೆದಿದ್ದು, ವಿದ್ಯಾಭ್ಯಾಸ ಮತ್ತೆ ಇಲ್ಲಿ ಯೂನಿವರ್ಸಿಟಿಗೆ ಯಾವಾಗ ನಿಮ್ದು ಎಂಟ್ರಿ ಆಯ್ತು ಅಂತ ಒಂದು ಸ್ಮಾಲ್ ಇಂಟ್ರೋ ನಿಮ್ ಕಡೆಯಿಂದ. ನಾ ಬೇಸಿಕಲಿ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿ ಎಲ್ಲ ಓ, ಮಾಡಿ. ಬೆಂಗಳೂರವರು. ಹ್ಮ್. ಸರ್, ದೇಶಪಾಂಡೆ ಅಂದ್ರೆ ನಾವ್ ಅನ್ಕೊಂಡ್ವಿ ನಾರ್ತ್ ಕರ್ನಾಟಕ ಅಂತ. ಇಲ್ಲ, ಕೆಲವರು ದೇಶಪಾಂಡೆ ತುಂಬಾ ಹಳೆ ಕಾಲದಲ್ಲಿ, ವ್ಯಾಸರಾಜರ ಕಾಲದಲ್ಲಿ ರೈಟ್ ಬಂದು ದೊಡ್ಡಬಳ್ಳಾಪುರದಲ್ಲಿ ಸೆಟ್ಲ್ ಆಗಿದ್ರು. ರೈಟ್ ರೈಟ್ ಸೊ ಆ ಟೈಪ್ ದೇಶಪಾಂಡೆ ನಾವು. ರೈಟ್. ಸೊ ಒರಿಜಿನಲ್ ಊರು ದೊಡ್ಡಬಳ್ಳಾಪುರ, ಬಟ್ ಹ್ಮ್. ನಮ್ಮ ತಾತ ಬೆಂಗಳೂರಿಗೆ ಬಂದಿದ್ರು. ಸೊ ನಮ್ಮ ಹ್ಮ್. ತಂದೆ, ನಾನು ಎಲ್ಲರೂ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದು. ವಾವ್ ವಾವ್. ಬೆಂಗಳೂರಿನಲ್ಲಿ ಅದೇ ಅಲ್ಲಿ ಹನುಮಂತ ನಗರದಲ್ಲಿ ನಮ್ಮ ಮನೆ ಇತ್ತು. ಹ್ಮ್ ಅಂದ್ರೆ ಹ್ಮ್ ಹತ್ತಿರದಲ್ಲಿ ನಿವೇದಿತಾ ಸ್ಕೂಲ್ ಅಂತಿತ್ತು, ಅಲ್ಲಿ ಪ್ರೈಮರಿ ಎಜುಕೇಶನ್ ಆಯಿತು. ಹ್ಮ್ ನ್ಯಾಷನಲ್ ಹೈಸ್ಕೂಲಲ್ಲಿ ಇದ್ದಾಗ ನಾವು ಹ್ಮ್ ನ್ಯಾಷನಲ್ ಹೈಸ್ಕೂಲಲ್ಲಿ ನಾನಿದ್ದಾಗ ಹನುಮಂತ ನಗರದಿಂದ ಟಾಟಾ ಇನ್ಸ್ಟಿಟ್ಯೂಟ್ ಮೂವ್ ಆದ್ವಿ. ನಮ್ಮ ವಾವ್. ತಂದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವರ್ಕ್ ಮಾಡ್ತಾ ಇದ್ರು. ಓ, ಅವರು ಕೂಡ ಸೈಂಟಿಸ್ಟೇ. ಹೌದು. ಸೊ ಅಲ್ಲಿ ಕ್ಯಾಂಪಸ್ ಮೂವ್ ಆದ್ವಿ, ಅಲ್ಲಿ ಹ್ಮ್ ಹ್ಮ್ 9th ಸ್ಟ್ಯಾಂಡರ್ಡ್ ಇದ್ದಾಗ. ಹ್ಮ್ ಸೊ ಅದು ಮುಗಿದ ಮೇಲೆ, ಆದ್ರೂ ನಾನು ನ್ಯಾಷನಲ್ ಹೈಸ್ಕೂಲ್ ಬಿಡ್ಲಿಲ್ಲ, ನಂಗೆ ಬಹಳ ಬಹಳ ಇಷ್ಟ ಆಗಿತ್ತು ಅಲ್ಲಿ. ರೈಟ್ ಸೊ ರೈಟ್. ಬಸ್ಸಲ್ಲಿ ಬಂದು ಹೋಗ್ತಾ ಇದ್ದೆ. ವಾವ್. ಆಮೇಲೆ ಎಮ್ ಇ ಎಸ್ ಅಲ್ಲಿ PUC ಮಾಡಿದೆ. ಹ್ಮ್ ಆಮೇಲೆ NIT ವಾರಂಗಲ್ ಹೋದೆ ಹ್ಮ್ ಬಿಟೆಕ್ ಮಾಡೋದಕ್ಕೆ, ಹ್ಮ್ ಹೈದರಾಬಾದ್ ಹತ್ರ. ಹ್ಮ್ ಅದಾದ್ಮೇಲೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಹ್ಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಮಾಸ್ಟರ್ಸ್ ಮಾಡಿದೆ. ವಾವ್. ಆಮೇಲೆ ಇಲ್ಲಿ ಅಟ್ಲಾಂಟಾದಲ್ಲಿ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ PhD. ಎಸ್ ಸರ್. ಸೊ ನೀವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಮಾಸ್ಟರ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸೈನ್ಸ್ ಅಲ್ಲಿ. ಸೊ ಯಾವ ವಿಭಾಗದಲ್ಲಿ ಸರ್? ಅದು ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತ. ರೈಟ್. ಸೊ ನೀವು PhD ಮಾಡಿದ್ದು? ಬಯೋಮೆಡಿಕಲ್ ಇಂಜಿನಿಯರಿಂಗ್. ವಾವ್, ವೆರಿ ಗುಡ್ ಕ್ವಶನ್. ಈಗ ಸರ್, ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ಗೂ ಬಯೋಮೆಡಿಕಲ್ಗೂ ಏನ್ ಸರ್ ನಂದು? ಏನ್ ಇಂಟರ್ ರಿಲೇಷನ್ ಹೆಂಗಿದೆ ಅಲ್ಲಿ ಅಂತ? ಈ ಡಿಪಾರ್ಟ್ಮೆಂಟ್ಗಳು, ಈ ಬೇರೆ ಬೇರೆ ವಿವಿಧವಾದ ವಿಭಾಗಗಳೇನಿದೆ, ಹಾ. ಅದೆಲ್ಲ ಮನುಷ್ಯರು ಮಾಡ್ಕೊಂಡಿರೋದು. ಅದು ವಾವ್. ಸ್ವಾಭಾವಿಕವಾಗಿ ನೇಚರ್ ಅಲ್ಲಿ ಇಲ್ಲ. ಓಕೆ. ಆ, ಹೇಗೆ ಕನೆಕ್ಷನ್ ಇದೆ ಅಂತಂದ್ರೆ, ನಾನು ಅಲ್ಲಿ ಸಿಗ್ನಲ್ ಪ್ರೊಸೆಸಿಂಗ್ ಅಂತ ಏನು ಹೇಳ್ತಾರೆ, DSP ಅಂತ ಕರೀತಾರೆ, ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್. ರೈಟ್. ಯಾವುದೇ ಒಂದು ಸಿಗ್ನಲ್ ಬಂದರೂ ಕೂಡ ಅದನ್ನ ಹೇಗೆ ಹ್ಮ್ ಅದರಿಂದ ಮಾಹಿತಿಯನ್ನು ಪಡ್ಕೊಳ್ಳೋದು ಅಂತ. ಹ್ಮ್ ಹ್ಮ್ ಅದು ಆ ಸಿಗ್ನಲ್ ಅನ್ನೋದು ಹ್ಮ್. ಕಮ್ಯುನಿಕೇಶನ್ ಸಿಗ್ನಲ್ ಆಗಿರಬಹುದು, ರೈಟ್. ನಮ್ದು ಹಾಡು ಆಡಿಯೋ ಸಿಗ್ನಲ್ ಆಗಿರ್ಬೋದು, ವಿಡಿಯೋ ಸಿಗ್ನಲ್ ಆಗಿರ್ಬೋದು, ಕರೆಕ್ಟ್. ಅದು ಬಯೋಮೆಡಿಕಲ್ ಸಿಗ್ನಲ್, ನಮ್ಮ ಹಾರ್ಟಿಂದ ಬರೋ ಸಿಗ್ನಲ್ನು ಆಗಿರ್ಬೋದು. ಸೊ ಕನೆಕ್ಷನ್ನು ಅಲ್ಲಿ ಬರುತ್ತೆ. ವಾವ್. ಸೊ ಒಂದನ್ನ ಇವಾಗ ನಾನು ಆಕ್ಚುಲಿ ಕೆಲವು ಇನಿಷಿಯಲ್ ಶುರು ಮಾಡಿದಾಗ ಮಲ್ಟಿಮೀಡಿಯಾದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ವಾವ್. ಈಗ ಆಡಿಯೋ ವಿಡಿಯೋ ಸಿಗ್ನಲ್ ಇಂದ ಹೇಗೆ ಮಾಹಿತಿನ ನೀವು ಪಡ್ಕೋಬಹುದು, ಅದೇ ಟೈಪ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಹಾರ್ಟ್ ಟು ಬ್ರೈನ್ ಸಿಗ್ನಲ್ ಇಂದನೂ ಮಾಹಿತಿ ಪಡ್ಕೋಬಹುದು. ಸರ್, ಅದರಿಂದ ಇದಕ್ಕೆ ಒಂಥರ ಟ್ರಾನ್ಸಿಷನ್. ಡೌಟು ಸರ್, ಮೆದುಳಲ್ಲಿ ಏನಿದೆ ಸರ್? ನಿಮ್ಮ ಮೆದುಳಲ್ಲಿ MRI ಸ್ಕ್ರೀನಿಂಗ್ ಮಾಡ್ತೀರಾ ನೀವು? ನಿಮ್ಮ ಮೆದುಳಲ್ಲಿ ಏನಿದೆ ಅಂತ ನಾವು ಸ್ಕ್ರೀನ್ ಮಾಡ್ಬೇಕೀಗ. ರೈಟ್. ಸೊ ಎಸ್. ಸೊ ಬಯೋಮೆಡಿಕಲ್ ರಿಸರ್ಚ್ ಮಾಡಿದ್ರಿ. ಸೊ ಆ ರಿಸರ್ಚ್ ನ ಅನುಭವ ಹೇಗಿತ್ತು? ಏನ್ PhD ಮಾಡೋ ಅನುಭವ ಹೇಗಿತ್ತು? PhD ಮಾಡೋ ಅನುಭವ ತುಂಬಾ ಚೆನ್ನಾಗಿತ್ತು. ಹಾ. ಯಾಕೆ ಅಂತಂದ್ರೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಒಂದು ಫೀಲ್ಡ್ ಏನಿದೆ, ಬಹಳ ಇಂಟರ್ ಡಿಸಿಪ್ಲಿನರಿ ಫೀಲ್ಡ್. ವಾವ್. ಒಂದು ಡಿಸಿಪ್ಲಿನ್, ಫಾರ್ ಎಕ್ಸಾಂಪಲ್ ನನಗೆ ಸಿಗ್ನಲ್ ಪ್ರೊಸೆಸಿಂಗ್ ಬರ್ಬೋದು, ಹ್ಮ್ ಹ್ಮ್ ಬಟ್ ಅದನ್ನ ನಾನು ಮೆದುಳಿನ ಸಿಗ್ನಲ್ಸ್ ಅಪ್ಲೈ ಮಾಡಬೇಕು ಅಂತಂದ್ರೆ ಹ್ಮ್. ಮೆದುಳಿನ ಬಗ್ಗೆ ಸಾಕಷ್ಟು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಸ್ಪೆಷಲೈಸ್ಡ್ ಟ್ರೈನಿಂಗ್ ಬೇಕಾಗುತ್ತೆ. ಆ ಟ್ರೈನಿಂಗು ಬಹಳ ಚೆನ್ನಾಗಿತ್ತು ಜಾರ್ಜಿಯಾ ಟೆಕ್ ಅಲ್ಲಿ. ಹ್ಮ್. ಅಲ್ಲಿ ಎಮೋರಿ ಯೂನಿವರ್ಸಿಟಿ ಅಂತಿದೆ ಅಟ್ಲಾಂಟಾದ, Right, sir. ಮೆಡಿಕಲ್ ಸ್ಕೂಲ್. ರೈಟ್ ರೈಟ್. ಅಲ್ಲಿ ಹೋಗಿ ಮೆಡಿಕಲ್ ಕೋರ್ಸಸ್ ತಗೋಬೇಕಂತ ಬಂತು. ವಾವ್. ಅದೆಷ್ಟು ವರ್ಷದ್ದು ಸರ್? ಟೋಟಲ್ 4 years ಕೋರ್ಸ್. 4 years. ಓಕೆ. ಅಂದ್ರೆ PhD ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಇದಿರುತ್ತೆ, ಹ್ಮ್ ಹ್ಮ್ ಮುಂಚೆನೆ ಮುಗಿಸ್ಬೋದು, ಆಮೇಲೆ ಮುಗಿಸ್ಬೋದು. ನಾನು Right. 4 ವರ್ಷದಲ್ಲಿ ಮುಗಿಸ್ದೆ. ಹ್ಮ್ ಹ್ಮ್ ಸೊ ಎಮೋರಿ ಯೂನಿವರ್ಸಿಟಿ ಹೋಗಿ ನಾನು ಆಕ್ಚುಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಜೊತೆ ಕೂತ್ಕೊಂಡು ಅಲ್ಲಿ ಕೋರ್ಸ್ ತಗೊಂಡು ಬ್ರೈನ್ ಡಿಸೆಕ್ಷನ್ ಕೂಡ ಮಾಡಿದ್ದೀನಿ. ಸರ್, ಭಯ ಆಯ್ತಾ? ಏನಾಯ್ತು? ಹಾರ್ಟ್ ಬೀಟ್ ಜಾಸ್ತಿ ಆಯ್ತಾ? ಇಲ್ಲ, ಫಸ್ಟ್ ಟೈಮ್ ಸ್ವಲ್ಪ ಹಿಂಸೆ ಅಂತ ಅನ್ಸುತ್ತೆ. ಬಟ್ ಒಂದು ನನಗೆ ಅದರಿಂದ ಅರ್ಥ ಆಗಿದ್ದು ಏನು ಅಂತಂದ್ರೆ, ಆಕ್ಚುಲ್ ಆಗಿ ಹೋಗಿ ಆ ಬ್ರೈನ್ ಕಟ್ ಮಾಡಿ ಅದನ್ನ ತೆಗೆದು ನೋಡೋವರೆಗೂ ಹ್ಮ್. ನಿಮ್ಗೆ ಎಷ್ಟೇ ನಾನು ಇಲ್ಲಿ ಒಂದು ಬ್ರೈನ್ ಫೋಟೋ ಇದೆ ನೋಡಿ ಹ್ಮ್. ತೋರಿಸ್ಬಿಟ್ಟು ಇಲ್ಲಿ ಅದಿದೆ ಅಲ್ಲಿ ಇದಿದೆ ಅಂತ ಎಷ್ಟೇ ಹೇಳಿದ್ರು ಪಿಕ್ಚರ್ ಅಲ್ಲಿ ಕರೆಕ್ಟ್ ಐಡಿಯಾ ಬರೋದಿಲ್ಲ.
ಸೊ ಆ ಟೈಪ್ ಟ್ರೈನಿಂಗ್ ಬಹಳ ಅನುಕೂಲಕರವಾಯಿತು ಅಂತ ಹ್ಮ್ ನಾನು ಏನೇ ಮಾಡಿದ್ರು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ Practical ತಗೋಬೇಕು ಹೌದು. ಅಂತೀರಿ. ವಾವ್! ಸೊ ವಿಶ್ವೇಶ್ವರಯ್ಯನವ್ರ ಬ್ರೈನ್ ಅಲ್ಲಿ ಏನಿದೆ ಅಂತ ಹುಡುಕಿದ್ರ ಸರ್ ನೀವು? ಇದೆಲ್ಲ ಸಾಕಷ್ಟು ಇದ್ರ ಬಗ್ಗೆ ವಿವಾದಗಳು ಅಂದ್ರೆ ಹ್ಮ್. ಫಾರ್ ಎಕ್ಸಾಂಪಲ್ ಐನ್ಸ್ಟೀನ್ ಬ್ರೈನ್ ಓಪನ್ ರೈಟ್ ಮಾಡಿ ರೈಟ್ ಅದು ಒಂದು ಪರ್ಟಿಕ್ಯುಲರ್ ಜಾಗ ಜಾಸ್ತಿ ಅವನಿಗೆ ಗ್ರೇ ಮ್ಯಾಟರ್ ಇತ್ತು ಅಂತೆಲ್ಲ ಹೇಳ್ತಾರೆ. ಓಕೆ. ಅದೆಲ್ಲ ವರ್ಕ್ ಆಗುತ್ತೆ, ಅದು ಹೌದಾ? ಅವನ್ ಬ್ರೈನಲ್ಲಿ ಹೌದು, ಹ್ಮ್. ಬಟ್ ಸಾಕಷ್ಟು ಜನ ಬಹಳ ಆ, ಜೀವನದಲ್ಲಿ ಸಾಧಿಸಿರೋದೆಲ್ಲ ಬ್ರೈನ್ ಸ್ಕ್ಯಾನ್ ಮಾಡಿ ಎಲ್ಲ ನೋಡಿದ್ದಾರೆ. ಹ್ಮ್. ಬ್ರೈನ್ ಹೇಗೆ ಇದೆ ಅನ್ನೋದಕ್ಕಿಂತ ಹ್ಮ್. ಆ ಬ್ರೈನಿನ ಬೇರೆ ಬೇರೆ ಜಾಗಗಳು ಹೇಗೆ ಒಂದೊಂದು ಕಮ್ಯುನಿಕೇಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಇಂಟೆಲಿಜೆನ್ಸ್ ಸೊ ಹೈಲಿ ಟ್ಯಾಲೆಂಟೆಡ್, ಹೈಲಿ ಬ್ರಿಲಿಯಂಟ್ ನಿಮ್ ತರ? ಅದೇ ಆ ಕಮ್ಯುನಿಕೇಶನ್ ಇಂಪಾರ್ಟೆಂಟ್. ಹೇಗೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕಮ್ಯುನಿಕೇಶನ್ ಆಗುತ್ತೆ. ಓಕೆ. ಇವಾಗ ನಿಮ್ಗೆ 50 ಕಂಪ್ಯೂಟರ್ ಇರ್ಬೋದು, ಹ್ಮ್. ಬಟ್ ನಿಮ್ಗೆ ಆಕ್ಚುಲಿ ಇಂಟರ್ನೆಟ್ ಪವರ್ ಬರೋದು ಅದನ್ನು ಕಮ್ಯುನಿಕೇಟ್ ಮಾಡಿದಾಗ ಕಂಪ್ಯೂಟರ್ಸ್. ವಾವ್! ಸೊ ಸರಳವಾಗಿ ಹೇಳ್ಬಿಟ್ರಿ, ಎಂತ ಲೇಮನ್ಗೂ ಕೂಡ ಅರ್ಥ ಆಗ್ಬಿಡ್ಬೇಕು ಅಂತ. ಸರ್ ನೀವು ನಿಮ್ಹಾನ್ಸಲ್ಲಿ ಫಸ್ಟ್ ಇಂಡಿಯಾದಲ್ಲಿ ನಿಮ್ಮ ಒಂದು ಕೊಡುಗೆಗೆ ಬರೋಣ. ನಿಮ್ಹಾನ್ಸಲ್ಲಿ ನೀವು ಮತ್ತೆ IIT ಹೈದರಾಬಾದು ಅಲ್ಲೆಲ್ಲ ಕೂಡ ನೀವು ಲೆಕ್ಚರಿಂಗ್ ಮಾಡಿದ್ದೀರಾ, ಕ್ಲಾಸಸ್ ತಗೊಂಡಿದ್ದೀರಾ? ಕೊಲಾಬರೇಷನ್ ನಾನು ಟೀಚ್ ಮಾಡೋದಿಲ್ಲ ಅಲ್ಲಿ. ಹ್ಮ್ ಹ್ಮ್. IIT ಹೈದರಾಬಾದ್ ಅಲ್ಲಿ ಟೀಚ್ ಮಾಡಿದ್ದೀನಿ. ಓಕೆ. ಅಲ್ಲಿ ಒಂದು ಹೆರಿಟೇಜ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಒಂದು ಹೊಸ ಪ್ರೋಗ್ರಾಮ್ ತೆಗೆದಿದ್ದಾರೆ. ಓಕೆ. ಸೊ ಐ ವಾಂಟೆಡ್ ಟು ಸಪೋರ್ಟ್ ದಟ್ ಎಂಡೆವರ್. ಓಕೆ. ಯಾಕೆಂದ್ರೆ ನಮ್ಮ ಹೆರಿಟೇಜ್ಗೆ ಮತ್ತೆ ವಿಜ್ಞಾನಕ್ಕೆ ಇರುವ ಒಂದು ಸಂಬಂಧ ಏನು ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ಹ್ಮ್. ಒಂದು ಎಜುಕೇಶನ್ ಕೊಡಬೇಕು ಆ ಬೆಂಟ್ ಆಫ್ ಮೈಂಡ್ ಇರೋರಿಗೆ ಅಂತ. ಸೊ ಅಲ್ಲಿ ಟೀಚ್ ಮಾಡ್ತೀನಿ, ಬಟ್ ನಿಮ್ಮ ಹ್ಯಾಂಡ್ಸಲ್ಲಿ ಟೀಚ್ ಮಾಡಲ್ಲ. ಅಲ್ಲಿ ಬರೀ ಸೈಂಟಿಫಿಕ್ ಕೊಲಾಬರೇಷನ್. ವಾವ್! ಸೈಂಟಿಫಿಕ್ ಕೊಲಾಬರೇಷನ್ ಅಂದ್ರೆ ಏನಿದೆ ಸರ್? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲಿ ಒಂದು ಯೋಗ ಸೆಂಟರ್ ಫಾರ್ ಸೈಕಿಯಾಟ್ರಿಕ್ ಡಿಸಾರ್ಡರ್ಸ್ ಅಂತ ಇದೆ. ಅಂದ್ರೆ ಮಾನಸಿಕ ತೊಂದರೆಗಳಿರೋರ್ಗೆ, ಅಸಮತೋಲನೆ. ಅಸಮತೋಲನ ಇರೋರ್ಗೆ, ಸ್ಕಿಜೋಫ್ರೆನಿಯಾ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು. ವಾವ್! ಇವಾಗ ಅಲ್ಲಿ ಕೆಲವ್ರಿಗೆ ಯಾವ್ದು ಟ್ರೀಟ್ಮೆಂಟ್ ಕೊಟ್ರು ಅಂದ್ರೆ ಕನ್ವಲ್ಸಿವ್ ಥೆರಪಿ ಕೊಡ್ಬೋದು, ಹ್ಮ್. ಮಾತಾಡ್ ಥೆರಪಿ ಕೊಡ್ತಾರೆ, ಹ್ಮ್. ಮಾತ್ರೆ ಕೊಟ್ಟು ಥೆರಪಿ ಕೊಡ್ತಾರೆ. ಕೆಲವ್ರಿಗೆ ಯಾವ ಥೆರಪಿನೂ ವರ್ಕ್ ಆಗೋದಿಲ್ಲ. ಹ್ಮ್. ಅಂತವ್ರಿಗೆ ಯೋಗ ಮಾಡಿಸಿ ಅವ್ರಿಗೆ ಅದರಿಂದ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ಚೆಕ್ ಮಾಡ್ಬೇಕು ಅಂತ ಆಸಮ್. ಒಂದು ಸೆಂಟರ್ ಇದೆ. ಓಕೆ. ಸೊ ಅವ್ರ ಜೊತೆ ಕೊಲಾಬರೇಟ್ ಮಾಡ್ತಾ ಇದ್ವಿ. ಹ್ಮ್. ಅಲ್ಲಿ ಡಾಕ್ಟರ್ ಗಂಗಾಧರ್ ಅಂತ ಡೈರೆಕ್ಟರ್ ಇದ್ರು. ಹ್ಮ್. ಸೊ ಅವ್ರದ್ದು ಒಂದು ಸ್ಟಡಿ ಇತ್ತು. ಹ್ಮ್. ಸ್ಟಡಿದಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ಓಂಕಾರ ಹೇಳೋದ್ರಿಂದ ಏನಾಗುತ್ತೆ ಬ್ರೈನ್ ಅಲ್ಲಿ ಅಂತ ಚೆಕ್ ಮಾಡ್ಬೇಕು ಓಕೆ. ಅಂತ. ಅದರಿಂದ ಒಂದು ಅವ್ರ ಹೈಪಾಥಿಸಿಸ್ ಇದ್ದಿದ್ದು ಹ್ಮ್. ವೇಗಲ್ ನರ್ವ್ ಸ್ಟಿಮ್ಯುಲೇಷನ್ ಅಂತ ಕೊಡ್ತಾರೆ. ಹ್ಮ್. ಇಲ್ಲಿ ಕಿವಿ ಹಿಂದೆ ವೇಗಸ್ ನರ್ವ್ ಇದೆ, ಹ್ಮ್. ಅದನ್ನ ಓಪನ್ ಮಾಡಿ, ಅಂದ್ರೆ ಸರ್ಜಿಕಲ್ ಪ್ರೊಸೀಜರ್, ಅದನ್ನ Okay. ಸ್ಟಿಮ್ಯುಲೇಟ್ ಮಾಡಿದ್ರೆ ಓಕೆ. ಅಂತವ್ರಿಗೆ ಈ ಎಮೋಷನಲ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ಇಂಬ್ಯಾಲೆನ್ಸ್ ಇದ್ರೂ ಕೂಡ ಹೋಗುತ್ತೆ ಅಂತೀರಿ. ಸೊ ಇವ್ರ ಹೈಪಾಥಿಸಿಸ್ ಏನಿತ್ತು ಅಂತಂದ್ರೆ ಓಂಕಾರ ಹೇಳೋದ್ರಿಂದ ಆ ಭ್ರಮರಿಯಿಂದಾನು ವೇಗಸ್ ನರ್ವ್ ಸ್ಟಿಮ್ಯುಲೇಟ್ ಆಗುತ್ತೆ ಅಂತ. ಬಟ್ ನಾವು ಹೇಳೋದ್ರಿಂದ ನಿಮಗೆ ವಿಜ್ಞಾನದಲ್ಲಿ ಹ್ಮ್. ನಾನ್ ಹೇಳೋದ್ರಿಂದ ಯಾರು ಏನು ಒಪ್ಕೊಳ್ಳೋದು, ಅದನ್ನ ತೋರಿಸ್ಬೇಕಾಗತ್ತೆ. ಎಸ್, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ತಾನೇ ಅದನ್ನ ಸೈನ್ಸ್. ಸೈಂಟಿಫಿಕ್ ಪ್ರೂವ್ ಮಾಡ್ಬೇಕಾಗುತ್ತೆ. ರೈಟ್ ರೈಟ್ ರೈಟ್. ಅದರಿಂದ ಒಂದು ಸ್ಟಡಿ ಇತ್ತು ಅಲ್ಲಿ. ಹ್ಮ್. ಸೊ ಓಂಕಾರ ಹೇಳಿದಾಗ ಏನಾಗುತ್ತೆ ಬ್ರೈನ್ ಅನ್ನು ನೋಡೋದು. ಹ್ಮ್. ಆ ಸ್ಟಡಿನಲ್ಲಿ ನಾನು ಇದನ್ನ ಮಾಡಿರೋದ್ರಿಂದ ಕೊಲಾಬರೇಟ್ ಮಾಡಿದ್ವಿ ನಾವು. ಸೊ ಸೊ ಅವರು ಡೇಟಾ ಅಕ್ವೈರ್ ಮಾಡ್ಕೊಂಡ್ರು ಅಲ್ಲಿ. ಸೊ ನೀವು ಹೇಳಿದ್ರೆ ಯೋಗದಿಂದ ಏನು ಅಂದ್ರೆ ಈ ಇಂಪ್ರೂವ್ಮೆಂಟ್ ಆಗುತ್ತೆ ಪರ್ಟಿಕ್ಯುಲರ್ ಇದ್ರಲ್ಲಿ ಓಂಕಾರದಿಂದ. ಓಕೆ. ಯೋಗ ಎಲ್ಲ ಬೇರೆ ಬೇರೆ ಆಸ್ಪೆಕ್ಟ್ಸ್ ನೋಡ್ತಾ ಇದ್ರು ಅವರು. ರೈಟ್. ಸೊ ಅವರು ಅಲ್ಲಿ ಡೇಟಾ ಅಕ್ವೈರ್ ಮಾಡ್ಕೊಂಡು ನನಗೆ ಇಲ್ಲಿ ಡೇಟಾ ಕಳ್ಸಿದ್ರು. ಹ್ಮ್. ನಾವು ಇಲ್ಲಿ ಡೇಟಾ ಅನಲೈಸ್ ಮಾಡಿ ಅದು ಆಕ್ಚುಲ್ ಆಗಿ ಆಗುತ್ತೆ ಅಂತ ತೋರಿಸಿ ಪೇಪರ್ ಪಬ್ಲಿಷ್ ಮಾಡಿ. ವಾವ್! ಎಕ್ಸಾಂಪಲ್. ಆತರ ಬೇರೆ ಬೇಕಾದಷ್ಟು ಪ್ರಾಜೆಕ್ಟ್ಗಳಿದೆ. ಸರ್ ನಮ್ ಹಿಂದಿನವರು ಮಾಡಿರೋದೆಲ್ಲನೂ ಕೂಡ ಆಗ್ಲೇನೆ ಸೈಂಟಿಫಿಕ್ ರಿಸರ್ಚ್ ಆಗೋಗಿತ್ತು ಅಂತ ಅನ್ಸುತ್ತೆ. ಅವ್ರು ಅದನ್ನೆಲ್ಲ ರಿಸರ್ಚ್ ಮಾಡಿ ತಗೊಂಡ್ಬಂದಿದ್ದಾರೆ. ಹ್ಮ್. ಆದ್ರೆ ಈಗಿನ ಪೀಳಿಗೆಗೆ ನಾವು ಅವ್ರು ಮಾಡಿದ್ರು ಅನ್ನೋ ಫ್ಯಾಕ್ಟ್ಸ್ ಅಂಡ್ ಬರೀ ಫಿಗರ್ಸ್. ಒಂದು ಮಾತಿನಿಂದ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ರೈಟ್ ರೈಟ್. ಏನಿದು ಅದನ್ನ ನಾವು ಮತ್ತೆ ಪ್ರೂವ್ ಮಾಡಿ ತೋರಿಸ್ಬೇಕು. ಪ್ರೂಫ್ ಆಫ್ ಎವಿಡೆನ್ಸ್. ಆಸಮ್ ಸರ್, ವೆರಿ ಪ್ರೌಡ್. ನಾವು ಇದನ್ನ ಕೇಳೋದಕ್ಕೆ ಖುಷಿ ಆಗತ್ತೆ. ಸೊ ಇಷ್ಟಲ್ಲ, ನ್ಯೂರೋ ಸೈನ್ಸ್ ಅಂಡ್ ನ್ಯೂರೋ ಇಮೇಜಿಂಗ್. ಸರ್ ಏನ್ ಸರ್ ಇದು ನ್ಯೂರೋ ಸೈನ್ಸ್ ನ್ಯೂರೋ ಇಮೇಜಿಂಗ್? ನಮ್ಗಂತೂ ಕಾಮನ್ ಪರ್ಸನ್ಗೆ ಈ ಟರ್ಮಿನಾಲಜಿ ಹೊಸದು. ಸೊ ನೀವು ಅದನ್ನ ಬಿಡಿಸಿ ಹೇಳಿದ್ರೆ ಸಂದರ್ಭ ಸಹಿತ ವಿವರಣೆ. ಏನಂತಂದ್ರೆ ಈಗ ಅಂಡರ್ಸ್ಟ್ಯಾಂಡಿಂಗ್ ದಿ ಬ್ರೈನ್ ಇಸ್ ದ ಲಾಸ್ಟ್ ಫ್ರಾಂಟಿಯರ್ ಅಂತ ಹೇಳ್ತಾರೆ. ಓಕೆ. ಬಿಕಾಸ್ ಬೇಕಷ್ಟು ನಾವು ಸೈನ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. 2 ಕ್ವಶನ್ ಅರ್ಥ ಮಾಡ್ಕೊಂಡಿಲ್ಲ. ಓಕೆ. ಒಂದು, ಈ ಯೂನಿವರ್ಸ್ ಎಲ್ಲಿಂದ ಉಗಮ ಆಯ್ತು ಅಂತ, ಬಿಗ್ ಬ್ಯಾಂಗ್ ಥಿಯರಿ, ಅದು ಥಿಯರಿಟಿಕಲ್ ಫಿಸಿಕ್ಸ್. ರೈಟ್ ರೈಟ್. ಇನ್ನೊಂದು, ನಾವ್ ಎಲ್ಲಿಂದ ಬಂದ್ವಿ, ನಮ್ಮ ಹ್ಮ್. ಕಾನ್ಶಿಯಸ್ನೆಸ್ ಎಲ್ಲಿಂದ ಬಂತು, ಹ್ಮ್. ನಮ್ಮ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ, ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳುವಂತ ಒಂದು ಎಫರ್ಟ್ ಅದು. ವಾವ್. ಅದಕ್ಕೆ ಹ್ಮ್. ಮೊದಲಿಂದ ಸಾಕಷ್ಟು ನಡೆದಿದೆ. ಸೈಕಾಲಜಿ ಅಂತಿತ್ತು, ಬೇಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡೋರು ಹ್ಯೂಮನ್ಸ್ ಜೊತೆ.
ಆಮೇಲೆ ಬರೀ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರಯೋಜನ ಇಲ್ಲ, ಒಂದಿಷ್ಟು ಅನಿಮಲ್ಸ್ ಬ್ರೈನ್ ಓಪನ್ ಮಾಡಲ್ ಒಳಗಡೆ ಏನು ರಮಾನ್ ಕಜಾಲ್ ಅಂತ ಒಬ್ಬ ಹಾ. ಸ್ಪ್ಯಾನಿಷ್ ಸೈಂಟಿಸ್ಟ್, ಸೈಂಟಿಸ್ಟ್. ಅವನು ಬ್ರೈನ್ ಓಪನ್ ಮಾಡಲ್ ಒಳಗಡೆ ಏನ್ ಸ್ಟ್ರಕ್ಚರ್ ಇದೆ ನಾವು ನೋಡ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ಬ್ರೈನ್ ಹಿಂಗ್ ವರ್ಕ್ ಆಗತ್ತೆ ಅಂತ ಅರ್ಥ ಆಗಲ್ಲ ಅಂತ. ನ್ಯೂರಾನ್ ಅಂತ ಒಂದಿದೆ ಅಂತ ಅವನೇ ತಗೊಂಡು. ವಾವ್. ಪ್ರಾಬ್ಲಮ್ ಏನು ಅಂತಂದ್ರೆ ಅದನ್ನ ಮನುಷ್ಯರಲ್ಲಿ ಮಾಡೋದಕ್ಕೆ ಬಹಳ ಕಷ್ಟ. ಬಿಕಾಸ್ ಬ್ರೈನ್ ನಿಮ್ಗೆ ಓಕೆ ರೇರ್ ಸರ್ಕಮ್ಸ್ಟೆನ್ಸ್ ಯಾರ್ದೋ ಸರ್ಜರಿ ಆಗ್ತಿದೆ ಅಂತಂದ್ರೆ ಅಲ್ಲಿ ಒಳಗಡೆ ಏನಿದೆ ನೋಡ್ಬೋದು, ಬಟ್ ಜನರಲ್ ಆಗಿ ಮಾಡೋದಕ್ಕೆ ಕಷ್ಟ. ಸೊ ನ್ಯೂರೋ ಸೈನ್ಸ್ ಅನ್ನೋದೇನಿದೆ, ನರ ವಿಜ್ಞಾನ ಒಂದು ರೀತಿಯಾಗಿ ನಿಂತು ಹೋಗಿತ್ತು. ಬಿಕಾಸ್ ಮನುಷ್ಯರಲ್ಲಿ ಅದನ್ನ ನೋಡೋದಕ್ಕೆ ಅವಕಾಶ ಇರಲಿಲ್ಲ. ಈ ನ್ಯೂರೋ ಇಮೇಜಿಂಗ್ ಅಂತ ಏನ್ ಟೆಕ್ನಿಕ್ಸ್ ಇದೆ, ಇವಾಗ ನಿಮ್ಮನ್ನ ಇಲ್ಲಿ ಒಳಗಡೆ ಹಾಕಿ ಒಳಗಡೆ ಬ್ರೈನ್ ಎಕ್ಸಾಕ್ಟ್ ಆಗಿ ಹೇಗಿದೆ ಅಂತ ಒಂದು ಫೋಟೋ ತೆಗೆಯೋ ಟೆಕ್ನಾಲಜಿ ನ್ಯೂರೋ ಇಮೇಜಿಂಗ್ ಟೆಕ್ನಾಲಜಿ ಅಂಡ್ ನಾನ್ ಇನ್ವೇಸಿವ್ ಕೂಡ. ಅಂದ್ರೆ ನಿಮ್ಗೆ ಏನು ಚುಚ್ತಾ ಇಲ್ಲ, ತೆಗಿತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ MRI ರೇಡಿಯೇಷನ್ ಕೂಡ ಇರುತ್ತೆ, CT ರೇಡಿಯೇಷನ್ ಇರುತ್ತೆ. ಸೊ MRI ರೇಡಿಯೇಷನ್ ಕೂಡ ಇರುತ್ತೆ. ಸೊ ಏನು ಹಾನಿ ಇಲ್ಲದೆ ಬ್ರೈನ್ ಒಳಗೆ ಹೇಗಿದೆ, ಅದು ಹೇಗೆ ವರ್ಕ್ ಆಗ್ತಾ ಇದೆ, ಸೊ ಅದನ್ನ ನ್ಯೂರೋ ಇಮೇಜಿಂಗ್ ಅಂತ ಹೇಳ್ತಾರೆ. ಸೊ FMRI ಮತ್ತೆ AI ಮಷಿನ್ ಲರ್ನಿಂಗ್ ಇದು ಇಟ್ಕೊಂಡು ಕೂಡ ನೀವು ರಿಸರ್ಚ್ ಮಾಡಿದ್ದೀರಾ. MRI ಅಂದ್ರೆ ಭಯ ಆಗುತ್ತೆ ಸರ್, ಎದೆ ಬಡಿತ ಜೋರಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಕೂಡ MRI ಅಂದ್ರೆ ಕೆಲವೊಂದೆಲ್ಲ ಕಾಯಿಲೆಗಳು ಕೂಡ ಎಲ್ಲಾ ಕಾಯಿಲೆಗಳು ಕೂಡ MRI ಅಲ್ಲಿ ಡಿಟೆಕ್ಟ್ ಆಗೋದು ಅಸಾಧ್ಯ ಅಂತ ಹೇಳ್ತಾರೆ. ಸೊ ನೀವು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ನುರಿತರು, ಪರಿಣಿತರು, ತೊಡಗಿದ್ದೀರಾ ಅದರಲ್ಲಿ ಕಾರ್ಯ ಮಾಡಿಕೊಂಡು. ಸೊ MRI ಅಂದ್ರೆ ಯಾವ ತರ ವರ್ಕ್ ಆಗತ್ತೆ, ಇದು ರಿಸರ್ಚ್ ಯಾವ ರೀತಿ ಅದನ್ನ ಆಯ್ಕೆ ಮಾಡ್ಕೊಂಡ್ರಿ, ಕಾರಣ ಏನು? ನಾನು ಹೇಳ್ದಂಗೆ ಬಯೋಮೆಡಿಕಲ್ ತಗೊಂಡಿದ್ದೆ ಈ ಬ್ರೈನು ಮತ್ತೆ ದೇಹ ಹೇಗೆ ವರ್ಕ್ ಆಗುತ್ತೆ ಅಂತ ಜಾಸ್ತಿ ಮಾಹಿತಿ ಇಲ್ಲ, ಇದರಲ್ಲಿ ರಿಸರ್ಚ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ ಐ ಗಾಟ್ ಇನ್ ಟು ದಿಸ್ ಫೀಲ್ಡ್. ಅದು ಒಂದು. ಇನ್ನೊಂದು MRI ಯಾಕೆ ಸ್ಪೆಸಿಫಿಕಲಿ ಅಂತಂದ್ರೆ ಅಲ್ಲಿ ಜಾರ್ಜಿಯಾ ಟೆಕ್ ಅಲ್ಲಿ ಇದಕ್ಕೆ ಫೆಸಿಲಿಟೀಸ್ ಇತ್ತು, ಅಲ್ಲೊಬ್ರು ಸ್ಟೂಡೆಂಟ್ ನೋಡ್ತಾ ಇದ್ರು. ನಾನು ಮುಂಚೆ EEG ಮೇಲೆ ವರ್ಕ್ ಮಾಡಿದ್ದೆ. ಸೊ ಇದಕ್ಕೆ ಎಕ್ಸ್ಪೋಜರ್ ಸಿಕ್ತು. EEG ಗೊತ್ತಾಗದೇ ಇರೋ ಕೆಲವು ಮಾಹಿತಿಗಳು MRI ಗೊತ್ತಾಗುತ್ತೆ. ಸೊ ಅವಾಗ MRI ಅಂತ ಶುರು ಆಯ್ತು. ಬಟ್ MRI ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತ. ಬ್ಲಡ್ ಇದೆ, ಬ್ಲಡ್ ದೇಹದಲ್ಲಿ ಎಲ್ಲಾ ಕಡೆ ಇದೆ. ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಅಂತ ಒಂದು ಸಬ್ಸ್ಟೆನ್ಸ್ ಇದೆ, ಅದು ಆಕ್ಸಿಜನ್ ಕ್ಯಾರಿ ಮಾಡುತ್ತೆ. ಕರೆಕ್ಟ್. ಹೀಮ್ ಅಂತಂದ್ರೆ ಐರನ್ ಮಾಲಿಕ್ಯೂಲ್. ನಾವು ತುಂಬಾ ಸೊಪ್ಪು ತಿಂದಿದ್ರೆ ಐರನ್ ಡಿಫಿಷಿಯನ್ಸಿ ಅಂತ ಹೇಳ್ತಾರಲ್ಲ, ದಟ್ ಇಸ್ ವಾಟ್ ಇಟ್ ಇಸ್. ಆ ಹಿಮೋಗ್ಲೋಬಿನ್ ಐರನ್ ಮಾಲಿಕ್ಯೂಲ್. ಐರನ್ ಏನು, ಐರನ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇಂಟರಾಕ್ಟ್ ಆಗುತ್ತೆ. ಸೊ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನ್ನ ಮೆದುಳಿನ ಬಲಗಡೆ ಎಡಗಡೆ ಪಾರ್ಟ್ ಅಲ್ಲಿ ಒಂದು ಬ್ರೋಕಾಸ್ ಏರಿಯಾ ಅಂತಿದೆ. ಆ ಏರಿಯಾದಲ್ಲಿ ಜಾಸ್ತಿ ಆಕ್ಟಿವೇಶನ್ ಬರಬೇಕು ನಾನು ಮಾತಾಡೋದಿಕ್ಕೆ. ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕು, ಗ್ಲೂಕೋಸ್ ಬೇಕು. ಜಾಸ್ತಿ ಆಕ್ಸಿಜನ್ ಗ್ಲೂಕೋಸ್ ಬೇಕು ಅಂತಂದ್ರೆ ಜಾಸ್ತಿ ಬ್ಲಡ್ ಬೇಕು. ಸೊ ಆ ಒಂದು ಪರ್ಟಿಕ್ಯುಲರ್ ರೀಸನ್ ಅಲ್ಲಿ ಬ್ಲಡ್ ಸಪ್ಲೈ ಇವಾಗ ಜಾಸ್ತಿ ಇರುತ್ತೆ. ನಾನು ನಿಮ್ಮ ಹತ್ರ ಮಾತಾಡ್ತಿರ್ಬೋದು, ಆ ಚೇಂಜ್ ಇನ್ ಬ್ಲಡ್ ಸಪ್ಲೈನ MRI ಡಿಟೆಕ್ಟ್ ಮಾಡುತ್ತೆ, ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಇರೋ ಕಾರಣ. ಬಟ್ ಏನು ನಾವು ಇಂಜೆಕ್ಷನ್ ಕೊಡ್ತಾ ಇಲ್ಲ ಇವಾಗ. ಫಾರ್ ಎಕ್ಸಾಂಪಲ್ ಇವಾಗ CT ನಲ್ಲಾಗ್ಲಿ ಪೆಟ್ಟಲ್ಲಾಗ್ಲಿ ಏನೇನೋ ಇಂಜೆಕ್ಷನ್ ತಗೋಬೇಕು, ಅಥವಾ ರೇಡಿಯೇಷನ್ ಲಿಕ್ವಿಡ್ ಇರುತ್ತೆ ಅದನ್ನ ಕುಡಿಬೇಕು, ಇಲ್ಲದಲ್ಲಿ ಏನೂ ಇಲ್ಲ. ನಿಮ್ ಬ್ಲಡ್ ಅಲ್ಲೇ ಅದು ಹಿಮೋಗ್ಲೋಬಿನ್ ಇರೋದ್ರಿಂದ ಅದರ ವ್ಯತ್ಯಾಸಗಳನ್ನ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಳಗೆ ಹೋದ ತಕ್ಷಣ ಅದು. ಸೊ ಎಲ್ಲಾ ಕಾಯಿಲೆಗಳು MRI ಅಲ್ಲಿ ಡಿಟೆಕ್ಟ್ ಮಾಡಬಹುದಾ? ಸಾಕಷ್ಟು ಕಾಯಿಲೆಗಳು ಮಾಡಬಹುದು. ಸೊ ಮಾಡದೇ ಇರುವಂತ ಕಾಯಿಲೆಗಳು ಇದೆಯಾ? ಮಾಡದೇ ಇರುವಂತ ಕಾಯಿಲೆಗಳು ಇದೆ. ಕೆಲವು ಕಾಯಿಲೆ ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ MRI ಡಿಟೆಕ್ಟ್ ಆಗಲ್ಲ. ಯಾತಕ್ಕೆ ಅಂತಂದ್ರೆ ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ಅಲ್ಲಿ ಸ್ಟ್ರಕ್ಚರಲ್ ಚೇಂಜ್ ಏನು ಇರೋದಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ಯೂಮರೇ ಬಂದಿಲ್ಲದೆ ಇರೋ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಡಿಟೆಕ್ಟ್ ಮಾಡಬೇಕು ಅಂದ್ರೆ ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಅಂತಿದೆ. ಸೊ ಅದು ರೇಡಿಯೇಷನ್ ಬೇಸ್ಡ್ ಇಮೇಜಿಂಗ್ ಟೆಕ್ನಿಕ್, ಅದನ್ನ ಯೂಸ್ ಮಾಡಬೇಕಾಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ MRI ಡಿಟೆಕ್ಟ್ ಆಗದೆ ಇರೋದು. ಇನ್ ಕೆಲವುದು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಆಫ್ ದಿ ಹಾರ್ಟ್ ಇದ್ರೆ, ಇವಾಗ ಹಾರ್ಟ್ ಅಲ್ಲಿ ಏನಾದ್ರು ಸ್ಟ್ರಕ್ಚರಲ್ ಚೇಂಜ್ ಇದ್ರೆ, ಇವಾಗ ನಿಮ್ದು ವ್ಯಾಲ್ವ್ ಇರುತ್ತೆ, ಆ ವ್ಯಾಲ್ವ್ ಸರಿಗಿಲ್ಲ ಅಂತಂದ್ರೆ MRI ಅಲ್ಲಿ ಕಾಣಿಸುತ್ತೆ. ಆದ್ರೆ ಅಲ್ಲಿ ಕರೆಕ್ಟ್ ಎಲೆಕ್ಟ್ರಿಸಿಟಿ ಹೋಗ್ತಿಲ್ಲ ಅಂತಂದ್ರೆ ಅದಕ್ಕೆ ಆಕ್ಚುಲಿ ECG ಮಾಡಬೇಕು, ಅದು MRI ಅಲ್ಲಿ ಗೊತ್ತಾಗೋದಿಲ್ಲ. ಸರ್ ಕ್ವಶನ್ ರಿಲೇಟೆಡ್ ಟು ದಿಸ್, AI ಅಲ್ಲೂ ಕೂಡ ನೀವು ರಿಸರ್ಚ್ ಮಾಡಿದ್ದೀರಾ. ನನ್ನ ಕ್ವಶನ್ ಇರೋದು, ಈಗ ಹೇಳಿದ್ರಲ್ಲ ಆ ಡಿಸೀಸಸ್ ಎಲ್ಲ ಡಿಟೆಕ್ಟ್ ಆಗಲ್ಲ ಅಂತ, AI ನ ಅಡಾಪ್ಟ್ ಮಾಡ್ಕೊಂಡು ಅದನ್ನೆಲ್ಲ ಟೆಕ್ನಾಲಜಿ ಅಷ್ಟೊಂದು ಅಪ್ಗ್ರೇಡೇಷನ್ ಇರೋದ್ರಿಂದ ಅದನ್ನ ಇಟ್ಕೊಂಡು ಈ ಡಿಟೆಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ AI ಏನ್ ಮಾಡುತ್ತೆ ಅಂತಂದ್ರೆ ಡಿಸಿಷನ್ ಮೇಕಿಂಗ್, ಅದು ಡಿಸಿಷನ್ ಮೇಕಿಂಗ್ ಟೂಲ್. ಸೊ
ಈಗ MRI ಹ್ಮ್. ಈ ಮತ್ತೆ ಪೆಟ್ಟು ಈ ಬೇರೆ ಬೇರೆ ಇಮೇಜಿಂಗ್ ಟೆಕ್ನಿಕನ್ನೆಲ್ಲ ಇಟ್ಕೊಂಡು ಹ್ಮ್. ಒಬ್ಬ ರೇಡಿಯಾಲಜಿಸ್ಟ್ ನೋಡಿ ಓ ಇದು ಸರಿಗಿದ್ಯಾ ಅದು ಸರಿಗಿದ್ಯಾ ಇದು ಸರಿಗಿದ್ಯಾ ಅದು ಸರಿಗಿದ್ಯಾ ಅಂತ ನೋಡಿ ಹ್ಮ್. ಒಂದು ಡಿಸಿಷನ್ ಮಾಡ್ತಾನಲ್ಲ, ಹ್ಮ್. ಆ ಪ್ರೋಸೆಸ್ ಅನ್ನ AI ಸಿಮ್ಯುಲೇಟ್ ಮಾಡುತ್ತೆ. ವಾವ್. ಬಟ್ ಅದಕ್ಕೂ ಇಮೇಜ್ ಕೊಡ್ಲೇಬೇಕು, ಕರೆಕ್ಟ್ ಇಮೇಜ್. ಅದೆಲ್ಲ ಮಷಿನ್ ಏನಿದ್ರು ಮನುಷ್ಯನ ಒಂದು ಅದಕ್ಕೆ ಕಾರ್ಯ. ತಾನೇ ಮೆಷಿನ್ ಲರ್ನಿಂಗ್ ಅಂತ ಹೇಳೋದು. ಎಸ್ ಇವಾಗ ನ್ಯಾಚುರಲ್ ಲರ್ನಿಂಗ್ ಇವಾಗ ಡಾಕ್ಟರ್ ಏನ್ ಮಾಡ್ತಾರೋ ಅದನ್ನ ಮೆಷಿನ್ ಮಾಡುತ್ತೆ. ರೈಟ್. ಅಡ್ವಾಂಟೇಜ್ ಬೀಯಿಂಗ್ ದಟ್ ಒಬ್ಬ ಡಾಕ್ಟರ್ ಇದ್ದಾನೆ, ಅವನು ಒಂದು ಲೈಫಲ್ಲಿ 1000 ಕೇಸಸ್ ನೋಡಿರ್ಬೋದು. ಮೆಷಿನ್ಗೆ ನಾವು 10 ಲಕ್ಷ ಕೇಸಸ್ ಕೊಟ್ಟು ಟ್ರೈನ್ ಮಾಡ್ಬೋದು. ಹ್ಮ್. ಸೊ ಈ MRI ಮತ್ತೆ AI ಹಿಂಗೆ ಹೊಂದಾಣಿಕೆ ಆಗತ್ತೆ. ನಾನು ಇವಾಗ ಹೇಳ್ದಂಗೆ ಹ್ಮ್. ಇವಾಗ MRI ಮಾಡಿದ್ವಿ ನಾವು. ಹ್ಮ್. MRI ಮಾಡಿದ್ಮೇಲೆ ಅದನ್ನ ಒಬ್ಬ ಡಾಕ್ಟರ್ ನೋಡ್ಬಿಟ್ಟು ಓ ಇಲ್ಲೇನೋ ಸರಿಗಿಲ್ಲ ಅಂತ ಹೇಳ್ಬೇಕು. ಹ್ಮ್. ಅವ್ರು ಏನ್ರ ಮೇಲೆ ಹೇಳ್ತಾ ಇದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದಾರೆ. ರೈಟ್. ಅವ್ರ ಎಕ್ಸ್ಪೀರಿಯನ್ಸ್ ಲಿಮಿಟೆಡ್, ರೈಟ್. ಸ್ಕೋಪ್ ಕಡಿಮೆ. ಸ್ಕೋಪ್ ಕಡಿಮೆ. ಆದ್ರೆ AI ಆಲ್ಗೋರಿದಮ್ಸ್ಗೆ ನಾವು ವಿ ಕ್ಯಾನ್ ಗಿವ್ ಲಾರ್ಜ್ ಟ್ರೈನಿಂಗ್ ಡೇಟಾ. ವಾವ್. ಸೊ ಅಂದ್ರೆ ಒಬ್ಬ ಡಾಕ್ಟರ್ಗೆ ಇರೋಷ್ಟು ಒಂದು 10 ಪಟ್ಟು ಎಕ್ಸ್ಪೀರಿಯನ್ಸ್ ಅನ್ನ ನಾವು ಆಕ್ಚುಲಿ ಟ್ರೈನ್ ಮಾಡ್ಬೋದು AI ಆಲ್ಗೋರಿದಮ್. ಸೂಪರ್ ಸರ್. ಸೊ ದಟ್ ಅದು ಒಂದು, ಇದು ಮೆಡಿಕಲ್ ಫೀಲ್ಡ್ ಅಲ್ಲಿ. ಹ್ಮ್. ಇನ್ನೊಂದು ಸೈಂಟಿಫಿಕ್ ಫೀಲ್ಡ್ ಅಲ್ಲಿ ಇವಾಗ ಬರ್ತಾ ಇರೋದು ಏನು ಅಂತಂದ್ರೆ ಮೈಂಡ್ ರೀಡಿಂಗ್. ಹ್ಮ್. ಇದ್ರ ಬಗ್ಗೆ ನಾವು ಆಕ್ಚುಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ಓಕೆ. ಈಗ ನೀವು ಸ್ಕ್ಯಾನರ್ ಇದ್ದೀರಾ ಅಂತ ಇಟ್ಕೊಳ್ಳಿ. ಹ್ಮ್. ನೀವು ಏನೋ ಯೋಚನೆ ಮಾಡ್ತಿರ್ಬೋದು. ಹ್ಮ್. ನೀವು ಏನ್ ಯೋಚನೆ ಮಾಡ್ತಿದ್ದೀರಾ, ಹ್ಮ್. ಅಥವಾ ನೀವು ಏನೋ ನೋಡ್ತಿರ್ಬೋದು. ಸರ್ ಬೈಕೊಂತಿದ್ರು ಗೊತ್ತಾಗ್ಬಿಡುತ್ತಾ? ದಟ್ ಈಸ್ ದಿ ಐಡಿಯಾ. ಓ. ನಿಮ್ಮ ಒಬ್ಬ ಮನುಷ್ಯನ ಥಾಟ್ ಪ್ರೊಸೆಸ್ ಅಲ್ಲಿ ಏನ್ ನಡೀತಾ ಇದೆ, ಅಲ್ಟಿಮೇಟ್ ಐಡಿಯಾ. ಹ್ಮ್. ಅಂದ್ರೆ ಇದನ್ನ ಅಂಡರ್ ಲಿಮಿಟೆಡ್ ಸರ್ಕಮ್ಸ್ಟೆನ್ಸ್ ತೋರಿಸಿದ್ವಿ. ಅಂದ್ರೆ ನನ್ನ PhD ಸ್ಟೂಡೆಂಟ್ ಒಬ್ಬ ಇದ್ದಾನೆ. ಹ್ಮ್. ಹ್ಮ್. ಇವಾಗ ಅವನೇನ್ ಎಕ್ಸ್ಪೆರಿಮೆಂಟ್ ಮಾಡಿದಾನೆ ಅಂತಂದ್ರೆ ಅವನಿಗೊಂದು ಮೂವಿ ತೋರಿಸ್ತೀವಿ, ಗುಡ್ ಬ್ಯಾಡ್ ಅಂಡ್ ಅಗ್ಲಿ ಅಂತ. ಹ್ಮ್. ಆ ಮೂವಿನಲ್ಲಿ ಬೇಕಾಷ್ಟು ಹ್ಯೂಮನ್ ಫೇಸಸ್ ಬರುತ್ತೆ. ಓಕೆ. ಬರೀ ಅವ್ನ ಡೇಟಾ ನೋಡಿ ಹ್ಮ್. ನೀವು ಯಾವ ಹ್ಯೂಮನ್ ಫೇಸಸ್ ನೋಡ್ತಿದ್ದೀರಾ ಅಂತ ಹ್ಮ್. AI ರಿಕನ್ಸ್ಟ್ರಕ್ಟ್ ಮಾಡುತ್ತೆ. ಅದು ಸೈಕಾಲಜಿನೂ ಕೂಡ ಆಗಿರ್ಬೋದಲ್ವಾ ಸರ್? ಇಂಟರ್ ರಿಲೇಟೆಡ್ ಟು ಸೈಕಾಲಜಿ. ಹೆಂಗೆ ನೀವು ಯಾವ ಆ ಫಿಲ್ಮ್ ಅಲ್ಲಿ ಹ್ಮ್. ಯಾರ್ಯಾರ ಮುಖಗಳನ್ನು ನೋಡಿದ್ರಿ ಅಂತ ಆಲ್ಗೋರಿದಮ್ ಗೊತ್ತಿಲ್ಲ. ಇಂಟ್ರೆಸ್ಟಿಂಗ್. ಜಸ್ಟ್ ಬೇಸ್ಡ್ ಆನ್ ಡೇಟಾ ಇಂದ ರಿಕನ್ಸ್ಟ್ರಕ್ಟ್ ಮಾಡುತ್ತೆ. ಲೈಟ್ ಡಿಟೆಕ್ಷನ್ ಯೂಸ್ ಮಾಡ್ತಾರೆ. ಆಕ್ಚುಲಿ ಲೈಟ್ ಡಿಟೆಕ್ಷನ್ ಈಗ ಕಂಪನೀಸೇ ಇದೆ. ಸ್ಯಾಂಡಿಯಾಗೋ ನೋಲೈ MRI ಅಂತ ಒಂದು ಕಂಪನಿ ಇದೆ. ಬಹಳ ಇವಾಗ ನಾರ್ಮಲ್ ಆಗಿ ನಮ್ ಸುಳ್ಳು ಹೇಳಿದ್ರೆ ದೇರ್ ಇಸ್ ಎ ಗ್ಯಾಲ್ವಾನಿಕ್ ಸ್ಕಿನ್ ರೆಸ್ಪಾನ್ಸ್. ಅಂದ್ರೆ ತುಂಬಾ ಹ್ಯಾಬಿಚುವಲ್ ಲೇಯರ್ಸ್ಗೆ ಗ್ಯಾಲ್ವಾನಿಕ್ ಸ್ಕಿನ್ ರೆಸ್ಪಾನ್ಸ್ ಬರೋದಿಲ್ಲ. ಸೊ ಅವ್ರಿಗೆ MRI ಮಾಡಿ ಸುಳ್ಳು ಹೇಳ್ತಿದ್ದಾರೋ ನಿಜ ಹೇಳ್ತಿದ್ದಾರೋ ಅಂತ ಡಿಟೆಕ್ಟ್ ಮಾಡ್ಬೋದು. ಅಂಡ್ ದಿ ಎವಿಡೆನ್ಸ್ ಇಸ್ ಅಡ್ಮಿಸಿಬಲ್ ಇನ್ ಕೋರ್ಟ್. ಇಂತ ಎವಿಡೆನ್ಸ್ ನ ಅಕ್ಸೆಪ್ಟ್ ಮಾಡ್ಕೋತಾರೆ ಕೋರ್ಟ್ ಅಲ್ಲಿ. ಹೌದು. That's nice, sir. So ಇದು another application of AI and MRI is to decode a person's thoughts. ಸೂಪರ್. ಸೊ ಈ ರಿಸರ್ಚ್ ಇತ್ತೀಚೆಗೆ ಬೆಳವಣಿಗೆಗೆ ಬಂದಿದ್ದ ಅಥವಾ ಲೈಕ್ ಪುರಾತನ ಕಾಲದಿಂದ ಟ್ರೆಡಿಷನಲ್ ಪೀರಿಯಡ್ ಇಂದನೂ ಕೂಡ ಇದ್ರ ಬಗ್ಗೆ ಏನಾದ್ರು ಸ್ಟಡಿ ಇತ್ತಾ? ಅಂದ್ರೆ ಮುಂಚಿಂದ ಈ ಐಡಿಯಾ ಇತ್ತು, ಸ್ಟಡಿ ಇರ್ಲಿಲ್ಲ. ಅಂದ್ರೆ ನೋಡಿ ಮಾಡಬಹುದಾ ಅಂತ ಒಂದು ಐಡಿಯಾ ಲೇಟ್ 90s ಅರ್ಲಿ 2000s ಅಲ್ಲಿ ಶುರು ಆಯ್ತು. ಆದ್ರೆ ಆಕ್ಚುಲ್ ಆಗಿ ಇವಾಗ ಮಾಡಕ್ ತೋರ್ಸಕ್ ಆಗ್ತಿರೋದು ಇವಾಗ. ಅದಕ್ಕೊಂದು ಕಾರಣ ಇದೆ. ಒಂದು MRI ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ದಿ ಕ್ವಾಲಿಟಿ ಆಫ್ ಇಮೇಜಸ್ ಅದು ಎಷ್ಟು ಫಾಸ್ಟ್ ಆಗಿ ನಾವು ಅಪ್ಗ್ರೇಡೇಷನ್ ಆಫ್ ಟೆಕ್ನಾಲಜಿ. ಯಾವ ರೆಸಲ್ಯೂಷನ್ ಅಲ್ಲಿ ತಗೋತೀವಿ, 1 ಮೆಗಾಪಿಕ್ಸೆಲ್ ಕ್ಯಾಮೆರಾಗೂ ಇವಾಗ 12 ಮೆಗಾಪಿಕ್ಸೆಲ್ ಕ್ಯಾಮೆರಾಗೂ ವ್ಯತ್ಯಾಸ ಇರಲ್ವಾ? ಯಾವ ರೆಸಲ್ಯೂಷನ್ ಅಲ್ಲಿ ನಾವು ಇಮೇಜ್ ತಗೋತೀವಿ, ಅದು ಡೀಟೇಲ್ ಎಷ್ಟಿದೆ, ಇದೆಲ್ಲ ಅಪ್ಗ್ರೇಡ್ ಆಗಿದೆ. ಇನ್ನೊಂದು ರೀತಿ ನೋಡಿದ್ರೆ AI ಟೆಕ್ನಾಲಜಿ ತುಂಬಾ ಅಪ್ಗ್ರೇಡ್ ಆಗಿದೆ. ಮುಂಚೆ ಎಲ್ಲ ನಾವು ಒಂದು ಸಪೋರ್ಟ್ ವೆಕ್ಟರ್ ಮೆಷಿನ್ ಅಂತ ಒಂದು ವೆರಿ ಸಿಂಪಲ್ ಕ್ಲಾಸಿಫೈಯರ್ ಇಟ್ಕೊಂಡು ವಿ ಯೂಸ್ ಟು ಡೂ ದಿಸ್. ನ್ಯೂರಲ್ ನೆಟ್ವರ್ಕ್ ಯೂಸ್ ಮಾಡಿದ್ರು ವೆರಿ 1 ಅಥವಾ 2 ಲೇಯರ್ ನೆಟ್ವರ್ಕ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಈಗ ಡೀಪ್ ನ್ಯೂರಲ್ ನೆಟ್ವರ್ಕ್ಸ್ ಬಂದಿದೆ. ಸೊ ಇಟ್ಸ್ ಕೆಪಾಸಿಟಿ ಫಾರ್ ಡಿಸಿಷನ್ ಮೇಕಿಂಗ್ ಇಸ್ ಮಚ್ ಹೈಯರ್. ಸೊ ಎರಡು ಕಡೆಯಿಂದನೂ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಇದು ಇವಾಗ ಸಾಧ್ಯವಾಗ್ತಾ ಇದೆ. ಹಾಸಮ್ ಸರ್. ಇದೊಂದ್ ಕಡೆ ಬೇಡ ಆದ್ರೆ ಆಲ್ಝೈಮರ್ಸು, ಡಿಪ್ರೆಷನ್ ಮತ್ತೆ ಇದು ಆಟಿಸಮ್ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಹೌದು. ಈಗ ಅದ್ರ ಬಗ್ಗೆ ಎಲ್ಲ ಇವಾಗ ಏನ್ ಅಂದ್ರೆ ಇವಾಗ ನಿಮ್ಗೆ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ. ನೀವು ಡಾಕ್ಟರ್ ಹತ್ರ ಹೋದ್ರೆ ಏನ್ ಮಾಡ್ತಾರೆ, ನಿಮ್ ಟೆಂಪರೇಚರ್ ನೋಡ್ತಾರೆ, ಜ್ವರ ಬಂದಿದೆ ಅಂತ ಹೇಳ್ತಾರೆ. ರೈಟ್. ಅದ್ರಲ್ಲಿ ಏನು ಅಂಬಿಗ್ಯೂಟಿ ಇಲ್ಲ. ಕರೆಕ್ಟ್. ಈಗ ಮೆಂಟಲ್ ಡಿಸಾರ್ಡರ್ಸ್ ಆತರ ಇಲ್ಲ. ಇವಾಗ ನೀವು ಹೋಗಿ ನಂಗೆ ತುಂಬಾ ಬೇಜಾರಾಗ್ತದೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ದೇರ್ ಇಸ್ ನೋ ಬ್ಲಡ್ ಟೆಸ್ಟ್ ಆರ್ ಎ ಸಿಂಗಲ್ ಟೆಸ್ಟ್ that will tell you with 100% that you are depressed. Wow. The decision the doctors make is subjective and observational.
ನಿಮ್ಮ ಹತ್ರ ಮಾತಾಡಿ ಯಾವ ಟೈಪ್ ನಿಮ್ ಬಿಹೇವಿಯರ್ ಇದೆ, ಎಷ್ಟೊತ್ತು ನಿಮ್ಗೆ Counselling. ಬೇಜಾರಾಗಿರುತ್ತೆ ಹ್ಮ್. ಅನ್ನೋದು ಅದನ್ನೆಲ್ಲ ನೋಡಿ ಒಂದು ಸಬ್ಜೆಕ್ಟಿವ್ ಡಿಸಿಷನ್ ಡಿಪ್ರೆಷನ್ ಇರಬಹುದು ಪ್ರಿಡಿಕ್ಷನ್ ಅಂತ ಮಾಡ್ತಾರೆ. ಅದು ಆ ಸಬ್ಜೆಕ್ಟಿವಿಟಿನ ರಿಮೂವ್ ಮಾಡಬೇಕು. ಸೊ ಈ ಡಿಪ್ರೆಷನ್ ಅನ್ನೋದ ಡಿಪ್ರೆಷನ್ ಒಂದೇ ಅಲ್ಲ, ಎಲ್ಲದಕ್ಕೂ ಇದು ಅಪ್ಲೈ ಆಗತ್ತೆ. ಹ್ಮ್. ಸ್ಕಿಜೋಫ್ರೆನಿಯಾ ಇರ್ಬೋದು, ADHD ಇರ್ಬೋದು, ಆಟಿಸಮ್ ಇರ್ಬೋದು, ಹ್ಮ್. ಆಲ್ಝೈಮರ್ಸ್ ಇರ್ಬೋದು. ಒಂದು ಅದು ಇಮೇಜ್ ತಗೊಂಡು ಇದೇ ಇಲ್ಲ ಅಂತ 100% ಸರ್ಟನ್ಟಿಲಿ ಹೇಳ್ಬೇಕು. ಅದು ಒಂದು ಫಸ್ಟ್ ಪ್ರಶ್ನೆ. ಸೆಕೆಂಡು, ಹ್ಮ್. ಏನ್ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ಹ್ಮ್. ಯು ವಿಲ್ ಬಿ ವೆರಿ ಸರ್ಪ್ರೈಸ್ಡ್. ಇವತ್ತು ಸ್ಕಿಜೋಫ್ರೆನಿಯಾಗ 5 ಟ್ರೀಟ್ಮೆಂಟ್ ಇದೆ, ಹ್ಮ್. ಆ 4 ಟೈಪ್ ಮಾತ್ರೆ ಇದೆ. ವಾವ್. ವೆನ್ ದ ಪೇಷಂಟ್ ಗೋಸ್ ಟು ದಿ ಕ್ಲಿನಿಕ್, ಹ್ಮ್. ಡಾಕ್ಟರ್ಗೆ ಆ ಮನುಷ್ಯನ ಮೇಲೆ ಯಾವ್ದು ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ. ಹ್ಮ್. ಒಂದಾದ್ಮೇಲೆ ಒಂದು ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಎಕ್ಸ್ಪೆರಿಮೆಂಟೇಷನ್. ಇಟ್ ಈಸ್ ಟ್ರಯಲ್ ಅಂಡ್ ಎರರ್. ಅದರಿಂದ ಎಫೆಕ್ಟ್ಸ್ ಎಫೆಕ್ಟ್ ಆಗುತ್ತೆ. ಇವಾಗ 3 ಟೈಪ್ಸ್ ಆಫ್ ಮಾತ್ರೆ ಟ್ರೈ ಮಾಡೋದು ವರ್ಕ್ ಆಗ್ಲಿಲ್ಲ ಅಂದ್ರೆ ಯು ಗಾಟ್ ಆಲ್ ದಿ ಸೈಡ್ ಎಫೆಕ್ಟ್ಸ್ ಫ್ರಮ್ ದೋಸ್ 3 ಅಲ್ವಾ. ಸೊ ಈ ಟ್ರಯಲ್ ಅಂಡ್ ಎರರ್ ನ ನಾವು ತೆಗಿಬೇಕು. ಓಕೆ. ಬ್ರೈನ್ ಒಳಗೆ ನೋಡಿ, ಇವಾಗ ಒಂದು ಡಿಸಾರ್ಡರ್ ಅಂದ್ರೆ ಇಟ್ಸ್ ನಾಟ್ ಮೊನೋಲಿಥಿಕ್, ಇಂಟರ್ ಕನೆಕ್ಟೆಡ್. ಬೇರೆ 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 ಅದ್ರಲ್ಲಿ ಸಬ್ ಟೈಪ್ಸ್ ಇರುತ್ತೆ. ವಾವ್. ನೋಡ್ಬಿಟ್ಟು ಇವ್ರು ಈ ಸಬ್ ಟೈಪ್, ಇವ್ರಿಗೆ ಈ ಮಾತ್ರೆ ಕೊಡಿ, ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬೇಕು. ಇವ್ರು ಈ ಸಬ್ ಟೈಪ್, ಇವ್ರಿಗೆ ಮಾತ್ರನೇ ವರ್ಕ್ ಆಗಲ್ಲ, ಇವ್ರಿಗೆ ಕೌನ್ಸಿಲಿಂಗ್ ಕೊಡಿ. ಈ ತರ ಅದನ್ನ ಇನ್ನ ಟು ಮೇಕ್ ಇಟ್ ವೆರಿ ಆಬ್ಜೆಕ್ಟಿವ್. ಸೊ ಎಲ್ಲಿ ಯಾವ ಹಂತಕ್ಕೆ ತನಕ ಬಂದಿದೆ ಸರ್ ಅದ್ರ ಬಗ್ಗೆ ರಿಸರ್ಚ್? ಅದು ಸಾಕಷ್ಟು ಮುಂದುವರೆದಿದೆ. ಅದೆಲ್ಲ ಇವಾಗ ಈ ರಿಸರ್ಚ್ ಹೇಗೆ ಅಂತಂದ್ರೆ, ನಾವು ಒಂದು ಪ್ರೂವ್ ಮಾಡಿದ್ಮೇಲೆ ಅದು ಆಕ್ಚುಯಲ್ ಪ್ರಾಕ್ಟೀಸ್ ಬರೋದಕ್ಕೆ 10-15 ವರ್ಷ ಬೇಕು. ಕರೆಕ್ಟ್. ಇಟ್ಸ್ ನಿರಂತರವಾಗಿ ನಡೆಯುವಂತ ಬಿಕಾಸ್ ಅದಕ್ಕೆಲ್ಲ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್, ಎಸ್ಪೆಷಲಿ ಇಲ್ಲಂತೂ ಅದು ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಇರುತ್ತೆ. FDA approved and all of those things. ರೈಟ್. ಕ್ಲಿನಿಕಲ್ ಟ್ರಯಲ್ ಮಾಡಿ ತೋರಿಸ್ಬೇಕು. ಸೊ ಇದಷ್ಟೇ ಅಲ್ಲ ಸರ್, ಶ್ವಾನಗಳು, ನಾಯಿ, ಮೆದುಳನ್ನ ನೀವು ಸ್ಕ್ರೀನ್ ಮಾಡಿದ್ದೀರಾ, MRI ಸ್ಕ್ರೀನಿಂಗ್. ಆಮೇಲೆ ಲಂಗ್ ಕ್ಯಾನ್ಸರ್, ನಾಯಿನಲ್ಲಿ ಆಗ್ತಕ್ಕಂತಹ ಲಂಗ್ ಕ್ಯಾನ್ಸರ್, ಅದು ಕೂಡ ನೀವು ಮೇನ್ಲಿ ನಾಯಿದೇನು ಅಂತಂದ್ರೆ ಎಲೆಕ್ಟ್ರಾನಿಕ್ ನೋಸ್ ಪ್ರಾಜೆಕ್ಟ್ ಅಂತ ಡಾರ್ಪಾದವರು $1 ಬಿಲಿಯನ್ ಸ್ಪೆಂಡ್ ಮಾಡಿದ್ರು. ಈಗ ನಾಯಿಗಳ ಬದಲು ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಅಷ್ಟೇ ಪವರ್ಫುಲ್ ನೋಸ್ ಇರೋದನ್ನ ಮಾಡಬೇಕು ಅಂತ. ಇಟ್ ವಾಸ್ ಎ ಕಂಪ್ಲೀಟ್ ಫೇಲ್ಯೂರ್. ದೇ ಕುಡ್ ನಾಟ್ ರೆಪ್ಲಿಕೇಟ್ ಇಟ್. ಈ ನಾಯಿಗಳನ್ನೇ ಇವಾಗ ಅದನ್ನ ಅಬ್ಯಾಂಡನ್ ಮಾಡಿ ನಾವು ಎಲ್ಲ ಕಡೆ ನಾಯಿಗಳನ್ನೇ ಯೂಸ್ ಮಾಡೋಣ in order to detect any contraband substance or explosives or anything like that. ಸೊ ಆ ನಾಯಿಗಳು ಅದನ್ನ ಹೇಗೆ ಡಿಟೆಕ್ಟ್ ಮಾಡುತ್ತೆ, ಯಾವ ನಾಯಿಗಳು ಕರೆಕ್ಟ್ ಆಗಿ ಡಿಟೆಕ್ಟ್ ಮಾಡುತ್ತೆ. ಬಿಕಾಸ್ ನಾಯಿನ ಟ್ರೈನ್ ಮಾಡೋದಕ್ಕೆ $40,000 ಆಗುತ್ತೆ. In order to train to bring it up to a detection level dog. ಸೊ ಅದಕ್ಕೆ ಮುಂಚೆನೆ, ಅದು ಶುರು ಮಾಡಕ್ ಮುಂಚೆನೆ ನಾಯಿಗಳ ಬ್ರೈನ್ ಅನ್ನು ಸ್ಕ್ಯಾನ್ ಮಾಡಿ ಯಾವ ನಾಯಿ ಚೆನ್ನಾಗಿ ಇದನ್ನ ಮಾಡುತ್ತೆ, ಯಾವ್ದ್ರದ್ದು ಓರ್ಡರ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಮುಂಚೆನೆ ಅದನ್ನ ಪ್ರಿಡಿಕ್ಟ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡಬೇಕು. ಸೊ ದಟ್ ವಾಸ್ ದಿ ಪ್ರಾಜೆಕ್ಟ್. ಸೊ ಯಾಕೆ ಇದು ಥಾಟ್ ಬಂತು ಸರ್? ಇದು ಒಬ್ರು ಇಲ್ಲಿ ವೆಟರ್ನರಿ ಸ್ಕೂಲಲ್ಲಿ ಒಬ್ರನ್ನ ಮಾತಾಡ್ತಾ ಇದ್ದೆ. ಅದೇ ಈ ಅನಿಮಲ್ ಎಕ್ಸ್ಪೆರಿಮೆಂಟ್ಸ್ ಅದು ಇದು ಮಾತಾಡ್ತಾ ಇದ್ವಿ. ಅವಾಗ ಅವರು ಹೇಳಿದ್ರು, ನೋ ಆಲ್ವೇಸ್ ಐ ಟೋಲ್ಡ್ ದೆಮ್ ದಟ್ ಅನಿಮಲ್ ಎಕ್ಸ್ಪೆರಿಮೆಂಟ್ಸ್ ಅನೆಸ್ಥೀಸಿಯಾ ಕೊಡ್ಲೇಬೇಕು. ರೈಟ್. ಅನೆಸ್ಥೀಸಿಯಾ ಕೊಟ್ಟ ತಕ್ಷಣ ಬ್ರೈನ್ ಫಂಕ್ಷನ್ ಚೇಂಜ್ ಆಗೋಗುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಅನೆಸ್ಥೀಸಿಯಾ ಕೊಡದೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ನಾನು ಹೇಳಿದೆ ಅವ್ರಿಗೆ. ಅವ್ರು ಹೇಳಿದ್ರು, ಓನ್ಲಿ animal that can be trained to go inside the MRI scanner and keep it head still and not be now without anesthesia is the dog. Wow. So ಇಲ್ಲಿ ಟ್ರೈನ್ ಡಾಗೇ ಬೇಕು. ಟ್ರೈನ್ಡ್. ಅವ್ರು ಹೇಳಿದ್ರು, ಅವರು ಅವಾಗ ಇರಾಕ್ ಅಂಡ್ ಅಫ್ಘಾನಿಸ್ತಾನ ಅಲ್ಲಿ ವಾರ್ ಆಗ್ತಾ ಇತ್ತು. ಸೊ ಇಲ್ಲಿಂದ ಡಾಗ್ಸ್ ನ ಟ್ರೈನ್ ಮಾಡಿ ಅಲ್ಲಿ ಕಳಿಸೋರು. ಒಂದು ನಾಯಿ ಅಲ್ಲಿ ಹೋಗಿ ವಾಪಸ್ ಬಂದಿತ್ತು. ಇಲೈ ಅಂತ ಒಂದು ನಾಯಿ ವಾಪಸ್ ಬಂದಿದೆ. ಅವನ್ಗೆ ಈ MRI ಸ್ಕ್ಯಾನರ್ ನಾಯ್ಸ್ ಎಲ್ಲ ನಥಿಂಗ್. ಅವನೆಲ್ಲ ಅವನು ಅಕ್ಕಪಕ್ಕ ಬಾಂಬ್ ಎಕ್ಸ್ಪ್ಲೋಡ್ ಆಗ್ತಾ ಇದ್ರು, ಹಿ ಡಸಂಟ್ ಕೇರ್. ಆ ನಾಯಿ ಅವನನ್ನ ಟ್ರೈನ್ ಮಾಡ್ತೀನಿ ನಾನು. ಆಕ್ಚುಲಿ ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ವಿ ಶೋಡ್ ದಟ್ ಯು ಕ್ಯಾನ್ ಆಕ್ಚುಲಿ ಸ್ಕ್ಯಾನ್ ಅನ್ ಅವೇಕ್ ಡಾಗ್. ಅವನನ್ನ ಟ್ರೈನ್ ಮಾಡ್ತೀನಿ ನಾನು. ನೀವು ಅವೇಕ್ ಆಗಿ ಅವ್ನು ಅಂದ್ರೆ ಅನೆಸ್ಥೀಸಿಯಾ ಕೊಡದೆ ಸ್ಕ್ಯಾನ್ ಮಾಡಿ. ಆಯ್ತಾ? ಅದು ಎಕ್ಸಿಕ್ಯೂಟ್ ಆಯ್ತಾ? ಫಸ್ಟ್ ಟೈಮ್ ಬಂತು, ನಾಯಿ ಒಳಗಡೆ ಕೂತ್ಕೋತು, ಅಲ್ಲಿ ಹಿಂದ್ಗಡೆಯಿಂದ ನಿಂತ್ಕೊಂಡು ಅವ್ರು ಹಿಂಗ್ ಮಾತಾಡಿಸ್ತಾ ಇರ್ತಾರೆ. ಹಿಂಗೊಂದು ಸ್ಟಿಕ್ ಇಟ್ಕೊಂಡಿರ್ತಾರೆ. ಅದನ್ನ ತೆಗಿಯೋವರೆಗೂ ಅದು ಅಲ್ಲಾಡ್ಲಿಲ್ಲ ನಾಯಿ. ಸೊ ಅದನ್ನ ಸ್ಕ್ರೀನಿಂಗ್ ಮಾಡಿದ್ರಿ. ಸೊ ಅದರಿಂದ ಏನ್ ಬಂತು ಔಟ್ಪುಟ್?
ಔಟ್ಪುಟ್ ಏನ್ ಬಂತು ಅಂದ್ರೆ ಈ ನಾಯಿ ಆಲ್ಫ್ಯಾಕ್ಟರಿ ಸಿಸ್ಟಮ್ ಅಂದ್ರೆ ಈ ವಾಸನೆ ಹೇಗೆ ವರ್ಕ್ ಆಗುತ್ತೆ ಅಂತ ವಿ ಹ್ಯಾವ್ ಅಂಡರ್ಸ್ಟುಡ್. ಹ್ಮ್ ಯಾವ ಟೈಪ್ ಇದು ವಾಸನೆಗಳನ್ನ ಅದು ಹೇಗೆ ಡಿಟೆಕ್ಟ್ ಮಾಡುತ್ತೆ. ವಾವ್ ಸೊ ಇವಾಗ ನಾಯಿಗಳನ್ನ ಎಲ್ಲಾ ಕಡೆ ವಾಸನೆ ಡಿಟೆಕ್ಟ್ ಮಾಡಕ್ ಯೂಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಸರ್. ಸೊ ಅದನ್ನ ಅದ್ರ ಅಂಡರ್ಲೈನ್ ಬೇಸಿಕ್ ಸೈನ್ಸ್ ಅರ್ಥ ಮಾಡ್ಕೊಂಡ್ರೆ ಹ್ಮ್ ಅದನ್ನ ವಿ ಕ್ಯಾನ್ ಮೇಕ್ ಇಟ್ ಮೋರ್ ಎಫಿಷಿಯಂಟ್. ಸೊ ಈ ಮನುಷ್ಯರ ತರನೇ ಏನ್ ಸಿಗ್ನಲ್ಸ್ ಇರುತ್ತೋ ಅದೇ ತರ ಪ್ರಾಣಿಗಳು, ಅದ್ರಲ್ಲೂ ನಾಯಿಗಳಿಗೂ ಅದೇ ತರ ಸಿಗ್ನಲ್ಸ್ ವರ್ಕ್ ಆಗುತ್ತಾ? ಇರುತ್ತೆ, ಬಟ್ ಅದಕ್ಕೆ ಸ್ವಲ್ಪ ಬೇರೆ ಟೈಪ್ ಇರುತ್ತೆ ಬಿಕಾಸ್ ಅದು ಸೆನ್ಸಿಟಿವ್ ನಮಗಿಂತ ಬಿಲಿಯನ್ ಟೈಮ್ಸ್ ಮೋರ್. ಸೂಪರ್. ಅಂಡ್ ಅದರಿಂದ ಆಫ್ ಶೂಟ್ ಇಸ್ ದಟ್ ವಿ ವರ್ ಏಬಲ್ ಟು ವಿ ಆಕ್ಚುಲಿ ಪ್ರಿಡಿಕ್ಟೆಡ್ ದಟ್ ಇಟ್ ಕ್ಯಾನ್ ಆಲ್ಸೋ ಡಿಟೆಕ್ಟ್ ಡಿಸೀಸ್ ಇನ್ ಹ್ಯೂಮನ್ಸ್. ಯಾ ಈಗ ಕಳ್ಳ ಎಲ್ಲಾದ್ರೂ ಔತ್ಕೊಂಡಿದ್ರೆ ಅಥವಾ ಯಾರು ಸತ್ ಹೋಗಿದ್ರೆ ಅಥವಾ ಕೊಲೆ ಆಗಿದ್ರೆ ಕೊಲೆ ಆ ಅದೆಲ್ಲ ಒಂದು- ಬಿಡಿ, ಅಲ್ಲ ಅದನ್ನ ನಾವ್ ಬೇಸಿಕ್ ಗೊತ್ತಿರೋದು. ಹೌದು, ಅದಕ್ಕೆಲ್ಲ ಅದ್ ಮಾಡೇ ಮಾಡುತ್ತೆ. ಹಾ. ಬಟ್ ನಾಯಿಗಳು ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ನಾವಲ್ಲ ಬೇರೆಯವ್ರು ತೋರಿಸಿದ್ರು ಹ್ಮ್. ದಟ್ ನಿಮ್ಗೆ ಯಾರಿಗಾರ ಕೋವಿಡ್ ಬಂದಿದ್ರೆ ಹ್ಮ್. ಇಟ್ ಕ್ಯಾನ್ ಸ್ಮೆಲ್ ದಟ್ ವೈರಸ್ Awesome, man. ಅಂಡ್ ಹ್ಮ್. ಇಟ್ ಕ್ಯಾನ್ ಇವಾಗ ಯಾರಿಗಾರ ಕ್ಯಾನ್ಸರ್ ಇದ್ರೆ ಹ್ಮ್ it can detect that cancer much before any modern technique can detect cancer. ಸೊ ಡಿಟೆಕ್ಷನ್ ಇನ್ ದ ಸೆನ್ಸ್ ಐ ಆಮ್ ವೆರಿ ಕ್ಯೂರಿಯಸ್, ಹೆಂಗದು ಡಿಟೆಕ್ಷನ್ ಅದು ಹೇಗೆ ಮಾಡುತ್ತೆ? ಡಿಟೆಕ್ಷನ್ ಮಾಡುತ್ತೆ ಅಂತಂದ್ರೆ ಹ. ಇವಾಗ ಕೋವಿಡ್ ಆಗಲಿ ಎನಿ ಚೇಂಜ್ ಇನ್ ಬಾಡೀಸ್ ಇಮ್ಯೂನ್ ಸಿಸ್ಟಮ್, ರೈಟ್, ಇಮ್ಯೂನ್ ಸೆಲ್ಸ್ ಇಟ್ ಪ್ರೊಡ್ಯೂಸಸ್ ಸರ್ಟನ್ ಕೆಮಿಕಲ್ಸ್. ಕರೆಕ್ಟ್. ಆ ಕೆಮಿಕಲ್ಸ್ ಅನ್ನ ಸ್ಮೆಲ್ ಮಾಡುತ್ತೆ. ವಾವ್. ಸೊ ಅಷ್ಟು- ಅವಾಗ ಅದ್ರದ್ದು ರಿಯಾಕ್ಷನ್ ಬೇಸ್ ಮೇಲೆ ಯು ಐಡೆಂಟಿಫೈ. ಹೌದು, ಅಂದ್ರೆ ಅದನ್ನ ಟ್ರೈನ್ ಮಾಡಿರ್ಬೇಕು. ಹ್ಮ್ ಆ ಪರ್ಟಿಕ್ಯುಲರ್ ಕೆಮಿಕಲ್ಸ್ ಫಾರ್ ಎಕ್ಸಾಂಪಲ್ ಇವಾಗ ಡಾಗ್ನೋಸಿಸ್ ಅಂತ ಒಂದು ಕಂಪನಿ ಇದೆ ಇಂಡಿಯಾದಲ್ಲಿ. ಕರೆಕ್ಟ್. ಸೊ ಐ ಆಮ್ ಸೈಂಟಿಫಿಕ್ ಕೊಲಾಬರೇಟರ್ ಅಲ್ಲಿ. ಹ್ಮ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹಾಸ್ಪಿಟಲ್ ಇಂದ ಹ್ಮ್. ಕ್ಯಾನ್ಸರ್ ಪೇಷಂಟ್ಸ್ಗೆ ದೇ ವಿಲ್ ಆಸ್ಕ್ ದೆಮ್ ಟು ಸ್ಮೆಲ್ ಏನಪ್ಪ ಹ್ಮ್. ಒಂದು ಕಾಟನ್ ಸ್ವಾಬ್ಗೆ ಕೆಮ್ಮಕ್ ಹೇಳ್ತಾರೆ. ಓಕೆ, ಸೊ ಅದ್ರ ಸ್ಮೆಲ್ ಅದರೊಳಗೆ ಇದಾಗಿರುತ್ತೆ. ಅಬ್ಸರ್ವ್ ಆಗಿರುತ್ತೆ. ಅಂಡ್ ಅವ್ರವ್ರಿಗೆ ಯಾವ ಸ್ಮೆಲ್ ಯಾವ ಕ್ಯಾನ್ಸರ್ ಯಾವ್ದು ವಿತೌಟ್ ಕ್ಯಾನ್ಸರ್ ಅಂತ ಗೊತ್ತಿರುತ್ತೆ. ಅವ್ರು ನಾಯಿನ್ ಟ್ರೈನ್ ಮಾಡ್ತಾರೆ. ಸೊ ನಾಯಿನ್ ಟ್ರೈನ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಟ್ರೈನ್ ಎ ಡಾಗ್ ಟು ಸ್ಮೆಲ್ ಬ್ಲಡ್ ಕ್ಯಾನ್ಸರ್, ಆ ಪರ್ಟಿಕ್ಯುಲರ್ ಸ್ಮೆಲ್ ಕೊಟ್ಟಾಗ ಮಾತ್ರ ಅದು ರಿಯಾಕ್ಟ್ ಮಾಡಬೇಕು. ಇಲ್ಲ ಅಂದ್ರೆ ರಿಯಾಕ್ಟ್ ಮಾಡಿದ್ರೆ ಅದಕ್ಕೆ ಫುಡ್ ಟ್ರೀಟ್ ಕೊಡ್ತಾರೆ. ವಾವ್. ರಿಯಾಕ್ಟ್ ಮಾಡಿದ್ರೆ ಕೊಡಲ್ಲ. ಸೊ ಇಟ್ ಲರ್ನ್ಸ್ ದಿ ಅಸೋಸಿಯೇಷನ್. ಇದಕ್ಕೆ ಕಂಡೀಷನಿಂಗ್ ಅಂತ. ಹ್ಮ್ ಇಟ್ ಲರ್ನ್ಸ್ ದಿ ಅಸೋಸಿಯೇಷನ್ ಬಿಟ್ವೀನ್ ಹ್ಮ್. ದಿ ಆಕ್ಚುಯಲ್ ಥಿಂಗ್ ದಟ್ ಹ್ಯೂಮನ್ಸ್ ವಾಂಟ್ ಇಟ್ ಟು ಡಿಟೆಕ್ಟ್ Awesome. ಅಂಡ್ ದಿ ಅದರ್ಸ್. That's very nice, sir. Thank you so much for sharing this very useful and very interesting information. ನನಗಂತೂ ಕೇಳಿ ಖುಷಿ ಆಯ್ತು. ಸೊ ಹಿಂದಿನ ಕಾಲದಲ್ಲಿ ನಾಯಿ ಅನ್ನ ಹಾಕಿದ್ರೆ ಮನೆ ಕಾಯುತ್ತೆ ಅನ್ನೋದು ಅಷ್ಟು ಮಾತ್ರ ಗೊತ್ತಿರೋದು. ಸೊ ಈ ಥರನೂ ಮಾಡತ್ತೆ ಅಂತಂದ್ರೆ ರಿಯಲಿ ಹೆಡ್ಸ್ ಆಫ್ ಟು ಡಾಗ್ಸ್. ಸೊ ಕಮಿಂಗ್ ಟು ಯುವರ್ ಪ್ರೊಫೆಷನ್ ಸರ್, ಟೀಚಿಂಗ್ ಈ ಯೂನಿವರ್ಸಿಟಿನಲ್ಲಿ. ಅದಕ್ಕೆ ಮುಂಚೆ ಎಷ್ಟು ಜರ್ನಲ್ಸು ಸರ್ ನೀವು ಪಬ್ಲಿಕೇಶನ್ಸು? ಏನು ಒಂದು ವಾರಕ್ಕೊಂದೊಂದು ಮಾಡಿದ್ದೀರಾ ಸರ್ ನೀವು? ಅದೇನಾಗತ್ತೆ ಅಂತಂದ್ರೆ ತುಂಬಾ ಇವಾಗ ಈ ರಿಸರ್ಚ್ ಎಕೋಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ ಹ್ಮ್. ಪ್ರಾಜೆಕ್ಟ್ ಪ್ರಪೋಸ್ ಮಾಡ್ತೀವಿ, ದುಡ್ಡು ಬರುತ್ತೆ, ವಿ ಹೈರ್ಡ್ ಲಾಟ್ ಆಫ್ ಪೀಪಲ್. ರೈಟ್. ಸೊ ಎಟ್ ಒನ್ ಪಾಯಿಂಟ್ ಐ ಹ್ಯಾಡ್ ಲೈಕ್ 15 people working for me. There were so many students and postdocs. ಹ್ಮ್. And ಅದೇ ತರ we'll have collaboration with another lab. ಕರೆಕ್ಟ್. And that person will have so many people working. So ಇವಾಗ ಸೈನ್ಸ್ ಏನಾಗೋಗಿದೆ ಅಂತಂದ್ರೆ ಇವಾಗ ನಾನು ಒಬ್ಬನೇ ಕೂತ್ಕೊಂಡು ಅಷ್ಟನ್ನು ಮಾಡಬೇಕು ಅಂತಂದ್ರೆ it takes a lot more effort and it slows down the entire process. ಎಕ್ಸಾಕ್ಟ್ಲಿ. Because I have a lot of students, I collaborate with them. ಹ್ಮ್. And I also collaborate with other people with other expertise. For example, ನನಗೊಂದು ಇಲ್ಲಿ MRI expertise ಇದೆ, ನಾನು ಬೇಕಾದ ಜನ ಡಾಕ್ಟರ್ಗಳ ಜೊತೆ ಕೊಲಾಬ್ರೇಟ್ ಮಾಡ್ತೀನಿ. ಓಕೆ. ಬಿಕಾಸ್ ಅವ್ರಿಗೆ ಆ ಡಿಸೀಸ್ ಅಲ್ಲಿ ಎಕ್ಸ್ಪರ್ಟೀಸ್ ಜಾಸ್ತಿ ಇರುತ್ತೆ ನನಗೆ. ರೈಟ್ ರೈಟ್. ಅವರಿಂದ ನಾನು ಹೋಗಿ ಪ್ರತಿಯೊಂದು ಡಿಸೀಸ್ ಬಗ್ಗೆನೂ ನಾನು ಡಾಕ್ಟರ್ ಆಗಕ್ಕೆ ಟೈಮ್ ರೈಟ್ ಇಲ್ಲ. ರೈಟ್. ಎಕ್ಸಾಕ್ಟ್ಲಿ ಸರ್. ಆದ್ರಿಂದ ಹ್ಮ್. ಈ ಕೊಲಾಬರೇಷನ್ ಇಂದ ನಿಮ್ಗೆ ರಿಸರ್ಚ್ ಔಟ್ಪುಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ವಾವ್. ಸೊ ಇವು 150ಕ್ಕೂ ಹೆಚ್ಚು ಜರ್ನಲ್ಸ್ ಅನ್ನ ಪಬ್ಲಿಕೇಶನ್ ಮಾಡಿದ್ದೀರಾ ನೀವು, ರಿಸರ್ಚ್ ಮಾಡಿ ಪಬ್ಲಿಕೇಶನ್ಸ್ ಮಾಡಿದ್ದೀರಾ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ಬಿಕಾಸ್ ಪ್ರತಿಯೊಂದು ಪೇಪರ್ಲು ಯು ಆರ್ ಆಸ್ಕಿಂಗ್ ಎ ವೆರಿ ಡಿಫರೆಂಟ್ ಕ್ವೆಶ್ಚನ್ ಅಂಡ್ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತ ಗೊತ್ತು. ಸೊ ಪ್ರತಿಯೊಂದು ಪೇಪರು ಕೂಡ ಒಂದು ಹೊಸ ಜಾಗಕ್ಕೆ ಹೋದಂಗೆ. ಹೊಸ ಅಧ್ಯಾಯ. ಅಂದ್ರೆ ನಿಮ್ಗೆ ಯಾತಕ್ಕೆ ಬೇರೆ ಬೇರೆ ಜಾಗಕ್ಕೆ ಹೋಗಿ ಜಾಗ ನೋಡ್ತೀವಿ, ಹೊಸದೇನೋ ನೋಡಿದಾಗ ಏನೋ ಒಂಥರ. ಸೊ ಯಾವುದು ಒಂದು ರಿಸರ್ಚ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಎಕ್ಸೈಟ್ಮೆಂಟ್ ಇತ್ತು ಅಂಡ್ ತುಂಬಾನೇ ಖುಷಿ ಆಯ್ತು. ಅದ್ರ ಔಟ್ಪುಟ್ ಕೂಡ ಸಖತ್ತಾಗೆ
ನಾವು ರೆಪ್ರೆಸೆಂಟ್ ಮಾಡಿದ್ವಿ, ಅದು ಆ ಥರದ್ದೇನಾದ್ರೂ ಶೇರ್ ಮಾಡ್ಕೊ. ಇದರಲ್ಲಿ ಬೇರೆ ಬೇರೆ ರೀತಿಯಾಗಿದೆ. ಫಾರ್ ಓಕೆ. ಎಕ್ಸಾಂಪಲ್ ಈ ನಾಯಿದು ಇಟ್ ಹ್ಯಾಡ್ ಅ ಲಾಟ್ ಆಫ್ ಸೊಸೈಟಿ ಇಂಪ್ಯಾಕ್ಟ್. ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಹ್ಮ್. ಇಟ್ ವಾಸ್ ನ್ಯೂಯಾರ್ಕ್ ಟೈಮ್ಸ್ ಸೈನ್ಸ್ ಪೇಜ್ ಅಲ್ಲಿ ಹೆಡ್ಲೈನ್ಸ್ ಬಂದಿತ್ತು ಇದ್ರ ಬಗ್ಗೆ. ವಾವ್. ಆಮ್, ಇನ್ನೊಂದು ಈ ತರ ಇಂಪ್ಯಾಕ್ಟ್ ವೈಸ್ ನಾಯಿ ಮತ್ತೆ ಈ ಮೆಡಿಕಲ್ ಅಂಡ್ AI ಎರಡು ಸೇರಿಸಿ ಮಾಡೋದು ಹ್ಮ್. ಇಟ್ ಹ್ಯಾಸ್ ದಿ ಮೋಸ್ಟ್ ಇಂಪ್ಯಾಕ್ಟ್. ಹ್ಮ್. ಬಟ್ ಒಂದೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸಾಕಷ್ಟು ಕೆಲವು ರಿಸರ್ಚ್ಗಳು ಇಮಿಡಿಯೇಟ್ ಇಂಪ್ಯಾಕ್ಟ್ ಗೊತ್ತಾಗೋದಿಲ್ಲ. ಓಕೆ. ಓಕೆ, ಬಟ್ ಯು ನೋ ಇನ್ ಯುವರ್ ಹಾರ್ಟ್ ಹ್ಮ್. ದಟ್ ಅದಕ್ಕೆ ಮುಂದೆ ಸಾಕಷ್ಟು ಇಂಪ್ಯಾಕ್ಟ್ ಇರುತ್ತೆ ಅಂತ. ಹ್ಮ್. ಹ್ಮ್. ಸೊ ಕೆಲವು ಈ ಥರ ನಾವು ಏನು ರಿಸರ್ಚ್ ಮಾಡಿದ್ದೀವಿ ಮೆಡಿಟೇಷನ್ ಬಗ್ಗೆ. ಹ್ಮ್. ಈಗ ಯಾರು ಧ್ಯಾನ ಮಾಡ್ತಿರೋ ಹೇಗೆ ಅವ್ರ ಮೈಂಡ್ ಇದಾಗುತ್ತೆ, ಹ್ಮ್. ಎಂಥ ಸ್ಥಿತಿಗೆ ಹೋಗಿರ್ತಾರೆ ಅದನ್ನು ನಾವು ಇದರಲ್ಲಿ ಗುರುತಿಸ್ಬೋದ ಅಂತ ಒಂದು ರಿಸರ್ಚ್ ಸಾಕಷ್ಟು ಮಾಡಿದ್ದೀನಿ ನಾನು. ವಾವ್. ಸೊ ಆ ಒಂದು ರಿಸರ್ಚು ಐ ಥಿಂಕ್ ಟೇಕಿಂಗ್ ಇನ್ ಟು ದಿ ಫ್ಯೂಚರ್ ಅದಕ್ಕೆ ಸಾಕಷ್ಟು ಅದರಿಂದ ಇಂಪ್ಯಾಕ್ಟ್ ಇರುತ್ತೆ. ಸೊ ಈಗ ನ್ಯೂರೋ ಸೈನ್ಸು, ನ್ಯೂರೋ ಇಮೇಜಿಂಗು AI ಗೆ ಇಂಟರ್ ರಿಲೇಟೆಡ್ ಮಾಡಿದಾಗ ಇನ್ನೂ ಒಂದು 10 ವರ್ಷಕ್ಕೆ ಅದರ ಸ್ಥಿತಿ ಏನಾಗಿರ್ಬೋದು? ವಾಟ್ ಐ ಹೋಪ್ ಅಂತ ಹೇಳ್ತೀನಿ. What you predict? ಏನಾಗಿರುತ್ತೆ ಅಂತ ಹೇಳೋದು ಕಷ್ಟ. What you predict? ವಾಟ್ ಐ ಹೋಪ್ ಇಸ್ ದಟ್ ಈಗ ಹೇಗೆ ನಿಮ್ಗೆ ಈ LLMಗಳು ಬಂತು, ಹ್ಮ್. ಲಾರ್ಜ್ ಲ್ಯಾಂಗ್ವೇಜ್ ಹ್ಮ್. ಸಡನ್ ಆಗಿ ಚಾಟ್ GPT ಬಂತು, Right. ಗಾಟ್ ಟು ನೋ ಓ ಎಕ್ಸಾಕ್ಟ್ಲಿ. ನಿಮ್ ಮನುಷ್ಯರ ತರ ಮಾತಾಡುತ್ತೆ. ರೈಟ್. ಇಟ್ ಹ್ಯಾಸ್ ಬಿನ್ ಇನ್ ದ ವರ್ಕ್ಸ್ ಫಾರ್ 15-20 years ಹ್ಮ್. ಬಿಹೈಂಡ್ ಆ ಟೆಕ್ನಾಲಜಿ ಇದೆಯಲ್ಲ. ಹ್ಮ್. ಬಟ್ ಅದು ಆಕ್ಚುಲ್ ಆಗಿ ಅದು ಬಂದಾಗ ಮಾತ್ರ ಪೀಪಲ್ ವಿಲ್ ನೋ ದಟ್ ಇಟ್ ಹ್ಯಾಸ್ ಕಮ್. ಹ್ಮ್. ಸೊ ಆಲ್ ಆಫ್ ದೀಸ್ ಥಿಂಗ್ಸ್, ಫಾರ್ ಎಕ್ಸಾಂಪಲ್ ಮೆಡಿಕಲ್ AI, ಹ್ಮ್. ಇವಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ನೋಡ್ತಾರೆ, ಟೆಸ್ಟ್ ಮಾಡ್ತಾರೆ, ಅವ್ರು ಏನೋ ಒಂದು ಹೇಳ್ತಾರೆ. ಈ ಹ್ಮ್. ಪ್ಯಾರಾಡೈಮೇ ಮುಂದೆ ಚೇಂಜ್ ಆಗ್ಬೋದು, ವೇರ್ ಡಾಕ್ಟರ್ ವಿಲ್ ಟೇಕ್ ಅಡ್ವೈಸ್ ಫ್ರಮ್ ದಿ AI. ಫೈನಲಿ somebody has to take liability for the diagnosis. ರೈಟ್. ಎಕ್ಸಾಕ್ಟ್ಲಿ. ಅದನ್ನ ಡಾಕ್ಟರೇ ಮಾಡ್ಬೇಕಾಗುತ್ತೆ. ಹ್ಮ್. ಬಟ್ ಈ ಟೆಸ್ಟ್ಗಳೆಲ್ಲ ಮಾಡಿ ಅದನ್ನ ಒಂದು AI ಡಿಸಿಷನ್ ಟೂಲ್ ಹಾಕಿ AI ಒಂದು ಪ್ರಿಸೈಸ್ ಡಿಸಿಷನ್, ಇವ್ರಿಗೆ ಎಕ್ಸಾಕ್ಟ್ ಆಗಿ ಈ ತರ ಆಗಿದೆ, ಎಕ್ಸಾಕ್ಟ್ ಆಗಿ ಈ ತರ ಇದು ಕೊಡಬೇಕು, ಹ್ಮ್. ಈ ತರ ಟೈಪ್ ಟ್ರೀಟ್ಮೆಂಟ್ ಕೊಡಬೇಕು, ಈ ತರ ಪ್ರೋಗ್ನೋಸಿಸ್ ಇರುತ್ತೆ ಅಂತ ಈ ಸರ್ಟನ್ಟಿ ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ. ಸೊ ಬ್ರೈನ್ ಕನೆಕ್ಟಿವಿಟಿ ಕಾನ್ಸೆಪ್ಟಿಗೆ ಬಂದ್ರೆ ಅದು ಹೇಗೆ ಸರ್ ಲೈಫಲ್ಲಿ ಬ್ರೈನ್ ಕನೆಕ್ಟಿವಿಟಿ ವರ್ಕ್ ಆಗುತ್ತೆ ಆ್ಯಂಡ್ ಅದ್ರ ಬಗ್ಗೆ ಏನಾದರೂ ರಿಸರ್ಚ್ ಮಾಡಿದರೆ ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಅಂತ? ಬ್ರೈನ್ ಕನೆಕ್ಟಿವಿಟಿ ಅನ್ನೋದು ಹೇಗೆ ಬಂತು ಅಂತಂದ್ರೆ ಹ್ಮ್. ವೆರಿ ಇಂಟ್ರೆಸ್ಟಿಂಗ್ ಸ್ಪೇಷಿಯಲ್ ಲೋಕಲೈಸೇಷನ್ ಮಾಡೆಲ್ ಆಫ್ ಬ್ರೈನ್ ಫಂಕ್ಷನ್ ಅಂತ ಒಂದು ಥಿಯರಿ ಇದೆ. ಹ್ಮ್. ಅದೇನು ಹೇಳುತ್ತೆ ಅಂತಂದ್ರೆ ಹ್ಮ್. ಬ್ರೈನ್ ಅಲ್ಲಿ ಬೇರೆ ಬೇರೆ ಮೆದುಳಿನ ಬೇರೆ ಬೇರೆ ಜಾಗಗಳು ಹ್ಮ್. ಬೇರೆ ಬೇರೆ ಆದ ಕಾರ್ಯಗಳನ್ನು ಮಾಡುತ್ತೆ. ಓ. ಬ್ಯಾಕ್ ಆಫ್ ದ ಬ್ರೈನ್ ಇಸ್ ಫಾರ್ ವಿಷನ್, ಓಕೆ. ಓಕೆ, ಫ್ರಂಟ್ ಆಫ್ ದ ಬ್ರೈನ್ ಇಸ್ ಫಾರ್ ಥಿಂಕಿಂಗ್, ಹ್ಮ್. ಸೆಂಟರ್ ಆಫ್ ದಿ ಬ್ರೈನ್ ಇಸ್ ಫಾರ್ ಮೋಷನ್. ಹ್ಮ್. ಬೇರೆ ಬೇರೆ ಜಾಗಗಳು ಬೇರೆ ಬೇರೆದ್ ಮಾಡುತ್ತೆ. ಹ್ಮ್. ಅದರಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಆ ಥಿಯರಿನಲ್ಲಿ. ಹ್ಮ್. ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನೋಡ್ತಾ ಇದ್ದೀನಿ, ಕಲರ್ ಪ್ರೋಸೆಸ್ ಮಾಡೋಕ್ಕೊಂದು ಜಾಗ ಇದೆ, ಮೋಷನ್ ಪ್ರೋಸೆಸ್ ಮಾಡೋದಕ್ಕೊಂದು ಜಾಗ ಇದೆ, ಇಂಟೆನ್ಸಿಟಿ ಪ್ರೋಸೆಸ್ ಮಾಡೋದಕ್ಕೊಂದು ಜಾಗ ಇದೆ ಅಂತ ಎಲ್ಲ ಕಂಡು ಹಿಡಿದ್ರು. ಹ್ಮ್. ಬೈಂಡಿಂಗ್ ಪ್ರಾಬ್ಲಮ್ ಅಂತ ಬಂತು. ಕೆಲವು ಸೈಂಟಿಸ್ಟ್ ಏನ್ ಕೇಳಿದ್ರು, ಸರಿ ಆದ್ರೆ ನಾವು ನೋಡ್ತಾ ಇರೋದು ಕಲರ್, ಇಂಟೆನ್ಸಿಟಿ, ಮೋಷನ್ ಎಲ್ಲ ಸೆಪರೇಟ್ ಆಗಿ ನೋಡ್ತಾ ಇಲ್ಲ, ಹ್ಮ್. ಯು ಸಿ ಇಟ್ ಆಸ್ ಒನ್ ಇಮೇಜ್. ಓಕೆ. ಸೊ ಈ ಇನ್ಫಾರ್ಮೇಶನ್ ಎಲ್ಲ ಎಲ್ಲಿ ಬೈಂಡ್ ಆಗ್ತಾ ಇದೆ, ಹಾ. ಅದಕ್ಕೆ ಸಾಕಷ್ಟು ಹುಡುಕಿದ್ರು, ಹ್ಮ್. ಎಲ್ಲಿ ಬೈಂಡ್ ಆಗ್ತಾ ಇದೆ ಅಂತ. ಕರೆಕ್ಟ್. ಎಲ್ಲೂ ಜಾಗ ಸಿಕ್ಲಿಲ್ಲ. ರೈಟ್. ಅವಾಗ ಈ ಬ್ರೈನ್ ಕನೆಕ್ಟಿವಿಟಿ ಮಾಡೆಲ್ ಅಂತ ಬಂತು. ಆಸಮ್. ದಟ್ ಈ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಇಸ್ ಡಿಸ್ಟ್ರಿಬ್ಯೂಟೆಡ್. ರೈಟ್. ಸೊ ಹೆಂಗೆ ನಿಮ್ಗೆ ಒಂದು ಮೆದುಳಿನ ಜಾಗ ಇನ್ನೊಂದು ಜಾಗ ಮಧ್ಯ ಕನೆಕ್ಷನ್ ಇದೆಯೋ, ಹ್ಮ್. ಹೇಗೆ ಒಂದನ್ನೊಂದನ್ನು ಮಾತಾಡ್ಕೊಳ್ಳುತ್ತೋ, ಹ್ಮ್. ಅದು ಡಿಟರ್ಮಿನ್ ಮಾಡುತ್ತೆ. ಸೊ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ, ಇಂಟೆಲಿಜೆನ್ಸ್ ಏನಿಂದ ಬರುತ್ತೆ ಅಂದ್ರೆ ಬ್ರೈನ್ ಕನೆಕ್ಟಿವಿಟಿ. ಕರೆಕ್ಟ್. ಸೊ ಬ್ರೈನ್ ಇಸ್ ಅ ಕಂಟ್ರೋಲ್ ಆಫ್ ದಿ ಬಾಡಿ ಅಂಡ್ ಇಲ್ಲಿ ಹಿಂಭಾಗದ ತಲೆಗೆ ಬಲವಾದ ಪೆಟ್ಟು ಬಿದ್ರೆ ಮನುಷ್ಯ ಉಳ್ಕೊಳ್ಳಲ್ಲ. ಯಾಕೆ? ಬ್ರೈನ್ ಸ್ಟೆಮ್ ಅಂತ ಇದೆ ಈ ಜಾಗ. ಹ್ಮ್. ಇಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಇದಾಗಿರುತ್ತೆ. ಇಲ್ಲಿ ಆಕ್ಚುಲಿ ಪೆಟ್ಟು ಬಿದ್ದಾಗ ಬ್ರೈನ್ ಸ್ಟೆಮ್ಗೆ ಏನಾರ ಏಟ್ ಬಿದ್ರೆ ರೈಟ್. ದಟ್ ಕಂಟ್ರೋಲ್ಸ್ ಬ್ರೀತಿಂಗ್ ಅಂಡ್ Wow. ರೆಸ್ಪಿರೇಷನ್ ಅಂಡ್ ಆಲ್ ದಿ ಬೇಸಿಕ್ ಫಂಕ್ಷನ್ಸ್, ಹ್ಮ್. ಹಾರ್ಟ್ ಕಂಟ್ರೋಲ್. ಅದಕ್ಕೆ ಅದು ದಟ್ ಈಸ್ ಫೇಟಲ್. ಸರ್ ನೀವೀಗ ಇಷ್ಟೊಂದು ರಿಸರ್ಚ್ ಜರ್ನಲ್ಸ್ ಎಲ್ಲ ಪಬ್ಲಿಕೇಶನ್ಸ್ ಮಾಡಿದ್ದೀರಾ. ಸೊ ನಿಮಗೆ US ಡಿಫೆನ್ಸ್ ಕಡೆಯಿಂದನೂ ಕೂಡ ಸ್ಪಾನ್ಸರ್ಸು ಎಲ್ಲ ಬರುತ್ತೆ. ಸೊ ಯಾವಾಗ ಏನು ಕತೆ? US ಡಿಫೆನ್ಸ್ ಮನಿ ಎಲ್ಲ ಈಗ ಈ ನಾಯಿ ಪ್ರಾಜೆಕ್ಟ್ ಬಂದಿದ್ದು, ಹ್ಮ್. ಬಿಕಾಸ್ ದೇ ಆರ್ ಇಂಟ್ರೆಸ್ಟೆಡ್. ಓಕೆ. ಬಿಕಾಸ್ ಯುದ್ಧದಲ್ಲಿ ಯೂಸ್ ಮಾಡ್ತಾರೆ, ಕೌಂಟರ್ ಟೆರರಿಸಮ್, ಹ್ಮ್. ಕೌಂಟರ್ ನಾರ್ಕೋಟಿಕ್ಸ್, ಬಾರ್ಡರ್ ಸೆಕ್ಯೂರಿಟಿ ಎಲ್ಲ ಕಡೆ ನಾಯಿಗಳನ್ನು ಯೂಸ್ ಮಾಡ್ತಾರೆ. ರೈಟ್. ಸೊ ಅದು ಸ್ನಿಫ್ ಡಾಗ್ಸ್. ಸ್ನಿಫ್ ಡಾಗ್ಸ್ Yes. ಎಕ್ಸಾಕ್ಟ್ಲಿ. ಓಕೆ.
ರೈಟ್. ಸೊ ನಿಮ್ಮ ಒಂದು ರಿಸರ್ಚ್ನ ಪಯಣದಲ್ಲಿ ಹಲವಾರು ಸ್ಟೂಡೆಂಟ್ಸ್ಗಳಿಗೆ ನೀವು ಈವನ್ ಟುಡೇ ರಿಸರ್ಚ್ ಗೈಡ್ ಮಾಡ್ತಾ ಇದ್ದೀರಾ. ಅಂದಾಜು ಎಷ್ಟಿರ್ಬೋದು ಸರ್? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಒಂದು 25 ಜನ ಆದ್ರೂ ಆಗಿದೆ. ಓಕೆ. ಅವ್ರಿಗೆಲ್ಲರೂ ಕೂಡ ನೀವೇ ಕ್ರೆಡಿಟ್ ಅನ್ನ ಹಾನರ್ ಮಾಡ್ತೀರಾ? ಅಂದ್ರೆ ನಾನು ರಿಸರ್ಚ್ ಗೈಡೆನ್ಸ್ ಕೊಡ್ತೀನಿ. ಹ್ಮ್. ರಿಸರ್ಚ್ ಅವಳೇ ಮಾಡಬೇಕು. ರೈಟ್. ಈಗ ಕೆಲವರು ಮಾಸ್ಟರ್ಸ್ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲವರು PhD ಸ್ಟೂಡೆಂಟ್ಸ್ ಇರ್ತಾರೆ. ಹ್ಮ್. ಸೊ ರಿಸರ್ಚ್ ಗೈಡೆನ್ಸ್ ಅಂತಂದ್ರೆ ಅವರೆಲ್ಲ ದೇ ಆರ್ ಆಲ್ರೆಡಿ ಕ್ವೈಟ್ ದೇ ಆರ್ ನಾಟ್ ಅಂಡರ್ ಗ್ರಾಜುಯೇಟ್ಸ್, Yes, ದೇ ಆರ್ yes. ನಾಟ್ ಹೈ ಸ್ಕೂಲ್, ದೇ ಆರ್ Yes. ಕ್ವೈಟ್ ಮೆಚ್ಯೂರ್. ರೈಟ್. ಸೊ ಏನ್ ರಿಸರ್ಚ್ ಗೈಡೆನ್ಸ್ ಅಂದ್ರೆ ಏನ್ ಮಾಡಬೇಕು ಅಂತ ನೀವು ನೋಡಿದ್ರೆ, ಹ್ಮ್. ರಿಸರ್ಚ್ ಅಲ್ಲಿ ಒಂದು ರೀತಿಯಾದ ಥಿಂಕಿಂಗ್ ಅನ್ನು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ನಾನು ಹೋಗಿ ಇದನ್ನ ಈ ತರ ಪ್ರೋಗ್ರಾಮ್ ಬರಿ, ಇದನ್ನ ಕೋಡ್ ಮಾಡೋ, ಇದನ್ನಲ್ಲಿ ತೆಗಿ, ಅದನ್ನೆಲ್ಲ ಹಾಕೋ, ಆ ರೀತಿಯಾದ ಗೈಡೆನ್ಸ್ ಅವ್ರಿಗೆ ಬೇಡ. ಹ್ಮ್. ಅವ್ರಿಗೆ ಆಲ್ರೆಡಿ ಅದನ್ನ ಮಾಡೋದಕ್ಕೆ ಬರುತ್ತೆ. ರೈಟ್. ಈಗ ಒಂದು ಪ್ರಾಬ್ಲಮ್ ಅನ್ನ, ಒಂದು ರಿಸರ್ಚ್ ಪ್ರಾಬ್ಲಮ್ ತಗೋಬೇಕಾದ್ರೆ, ಅದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಹೇಗೆ ಯೋಚನೆ ಮಾಡಬೇಕು. ಅನಾಲಿಸಿಸ್. ಸೊ ಸೊ ಇಟ್ ಈಸ್ ಬೇಸಿಕಲಿ ಯು ಆರ್ ಟೀಚಿಂಗ್ training them ರಿಸರ್ಚ್ how to think. ಮೆಥಡಾಲಜಿ. ಹೌದು. ರೈಟ್. ಹೌದು. ಸೊ ರಿಸರ್ಚ್ ಮೆಥಡಾಲಜಿ ಬ್ಯೂಟಿಫುಲ್ ಸಬ್ಜೆಕ್ಟ್ ಸರ್. ನಾನು ಕೂಡ ಪಾಠ ಮಾಡಿದ್ದೀನಿ ರಿಸರ್ಚ್ ಮೆಥಡಾಲಜಿ. ಸೊ ಈ ಅನಾಲಿಸಿಸ್ ಅಂತ ಮಾಡಿದಾಗ ಡಾಟಾನ ಸೆಗ್ರಿಗೇಟ್ ಮಾಡಿಕೊಂಡು ಅನಲೈಸ್ ಮಾಡಿ ಸ್ಯಾಂಪಲ್ ಸರ್ವೆ ಮೆಥಡ್ಸು ಅಥವಾ ವಾಟ್ ಎವರ್ ಮೆಥಡ್ಸನ್ನ ಯೂಸ್ ಮಾಡಿ ಮತ್ತೆ ಅದರಿಂದ ಕ್ವೆಶನಿಯರ್ಸ್ ಇಂದ ಡಾಟಾನ ಕಲೆಕ್ಟ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿ ಆ ಥರ ಪ್ರಾಸೆಸ್ ಆಗತ್ತಾ? ಹೌ ಡಸ್ ಇಟ್ ಗೋಸ್? ಸೊ ಆ ಥರ ಪ್ರಾಸೆಸ್ಗೂ ಕೆಲವು ಸತಿ ಅಫ್ಕೋರ್ಸ್ ದೇ ನೀಡ್ ಸಮ್ ಗೈಡೆನ್ಸ್, ಇದನ್ನ ಮಾಡು ಅದನ್ನ ಮಾಡು ಅಂತ. ಮೋರ್ ಇಂಪಾರ್ಟೆಂಟ್ ಇಸ್ ಈ ಪ್ರಶ್ನೆನ ಉತ್ತರ ಕೊಡೋದಕ್ಕೆ ಹ್ಮ್. ಹೇಗೆ ಎಕ್ಸ್ಪೆರಿಮೆಂಟ್ ಡಿಸೈನ್ ಮಾಡಬೇಕು. ಇಂಟ್ರೆಸ್ಟಿಂಗ್. ಓಕೆ, ಎಕ್ಸ್ಪೆರಿಮೆಂಟ್ ಡಿಸೈಡ್ ಮಾಡಿ ಡೇಟಾ ಬಂತು. ಹ್ಮ್. ಡೇಟಾ ಅನಲೈಸ್ ಮಾಡೋದಕ್ಕೆ ಸಾವಿರಾರು ಮೆಥಡ್ ಇದೆ. ರೈಟ್. ವಿಚ್ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೆಥಡ್ ಹ್ಮ್. ಟು ಆನ್ಸರ್ ದಿಸ್ ಕ್ವೆಶ್ಚನ್. ಅಂಡ್ ದಿ ಪಾಯಿಂಟ್ ಇಸ್, ನಾನು ಯಾವತ್ತೋ this is the way to do experiment, the design of experiment, so this is the way to do the analysis anta nanu heladiಲ್ಲ. Because They I come tell up them with their they own. have to come up, because I'll tell them, okay, this time I'll tell you, what about next time? You have to understand the underlying process. ಸೊ ಈಗ And your research here is an example to understand the underlying process. ಕರೆಕ್ಟ್. ಸೊ ಎಷ್ಟೊಂದು ಟಾಪಿಕ್ಸ್ ಅನ್ನ ಇಟ್ಕೊಂಡ್ ಬಂದಿರ್ತಾರೆ. ಸೊ ಇದುವರೆಗೂ ಎಲ್ಲಾ ಟಾಪಿಕ್ಸಿಗೂ ಎಲ್ಲಾ ಕನ್ಕ್ಲೂಷನ್ಸು ಸಿಕ್ಕಿದ್ಯಾ ಸರ್? ಸೊಲ್ಯೂಷನ್ಸ್ ಅಂಡ್ ಕನ್ಕ್ಲೂಷನ್. ಫೈನಲ್ ಕನ್ಕ್ಲೂಷನ್ಸ್ ಸಿಕ್ಕಿಲ್ಲ ಬೇಕಾದಕ್ಕೆ. ಓಕೆ. ಸೊ ಒಂದು ಲಿಮಿಟೆಡ್ ಕನ್ಕ್ಲೂಷನ್ಗಳು ಸಿಗುತ್ತೆ. ಉದಾಹರಣೆಗೆ ಇವಾಗ ಫಾರ್ ಎಕ್ಸಾಂಪಲ್ ADHD ಮೇಲೆ ಒಂದು ಕರೆಕ್ಟ್, ಅಟೆನ್ಷನ್ ಡಿಸಾರ್ಡರ್. ಅಟೆನ್ಷನ್ ಡಿಸಾರ್ಡರ್. ಹ್ಮ್. ಆ ಅಟೆನ್ಷನ್ ಡಿಸಾರ್ಡರ್ ಆಕ್ಚುಲ್ ಆಗಿ ಯಾವ ಬ್ರೈನ್ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ರೈಸ್ ಆಗ್ತಾ ಇದೆ ಅಂತ ನಾವು ಆಕ್ಚುಲಿ ತೋರ್ಸಕ್ಕಾಯ್ತು. ಓ, ಹೆಂಗೆ ಸರ್ ಪ್ಲೀಸ್? ಅಂದ್ರೆ ಇವಾಗ ವಿ ಹ್ಯಾಡ್ ಲಾರ್ಜ್ ನಂಬರ್ ಆಫ್ ADHD ಸಬ್ಜೆಕ್ಟ್ಸ್, ಅವ್ರದ್ದು ಡೇಟಾ ಇತ್ತು, ನಾನ್ ADHD ಸಬ್ಜೆಕ್ಟ್ಸ್ ಡೇಟಾ ಇತ್ತು. ಸೊ ಬ್ರೈನ್ ಕನೆಕ್ಟಿವಿಟಿ ಎಲ್ಲ ನೋಡಿ, ಎಲ್ಲಿ ಬ್ರೈನ್ ಕನೆಕ್ಟಿವಿಟಿ ಡಿಫ್ರೆನ್ಸಸ್ ಇದೆ, AI ಆಲ್ಗೋರಿದಮ್ಸ್ ಅದನ್ನ ಪಿಕಪ್ ಮಾಡುತ್ತಾ, ಪಿಕಪ್ ಮಾಡಿದ್ರೆ ವಿತ್ ವಾಟ್ ಅಕ್ಯುರಸಿ ದೇ ಕ್ಯಾನ್ ಪ್ರಿಡಿಕ್ಟ್ ಡಿಸೀಸ್ ಇನ್ ಅ ನಾವಲ್ ಸಬ್ಜೆಕ್ಟ್ ಅಂತ ಎಲ್ಲ ತೋರಿಸ್ಬಿಟ್ಟು ವಿ ಕೇಮ್ ಅಪ್ ವಿತ್ ಎ ಫ್ಯೂ, ಒಂದು ADHD, ಇನ್ನೊಂದು PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ ಅಂತ ಕೇಳಿರ್ಬೋದು. ರೈಟ್. ರೈಟ್. ಅದಕ್ಕೂ ನಾವು ಮಾಡಿದ್ವಿ. ಅದು ಇಲ್ಲಿ ಸಾಕಷ್ಟು ಜನ ಸೋಲ್ಜರ್ಸ್ ವಾಪಸ್ ಬಂದವ್ರದೆಲ್ಲ ಇಲ್ಲಿ ಸ್ಕ್ಯಾನ್ ಮಾಡಿ ಅದನ್ನ ಮಾಡಿದ್ವಿ. ಬಟ್ ಏನ್ ಓಕೆ ಕಂಡಿಡ್ದಿಸ್, ದೆನ್ ಮೆನಿ ಪೀಪಲ್ ವಿಲ್ ಆಸ್ಕ್, ಸೋ ವಾಟ್, ಅಲ್ಲಿ ವ್ಯತ್ಯಾಸ ಇದೆ ಅಂತ ನಮಗೆ ಗೊತ್ತಾಯ್ತು, ಅದರಿಂದ ಏನ್ ಸಿಕ್ತು ಅಂತ. ರೈಟ್. ಅದನ್ನ ತೋರ್ಸೋದಕ್ಕೆ ಅಲ್ಲಿ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಮಾಡ್ತಾರೆ. ರೈಟ್. ಸೊ ಎಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದೆಯೋ ಅಲ್ಲಿ ಎಕ್ಸ್ಟರ್ನಲ್ ಆಗಿ ಅದನ್ನ ಸ್ಟಿಮ್ಯುಲೇಟ್ ಮಾಡಿ ಅದನ್ನ ಸರಿ ಮಾಡ್ಬೇಕು. So that portion we have not been able to do yet. ವಾವ್. ಸೊ ಈಗ So final conclusion ಬಂದಿಲ್ಲ ಅಂತ ಹೇಳ್ಬೋದು. ರೈಟ್. ಸೊ ನಿಮ್ಗೆ ಇಷ್ಟವಾಗಿರುವಂತಹ ರಿಸರ್ಚ್ ಪೇಪರ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಮಾಡಿರೋದ್ರಲ್ಲಿ? The type of research that I like most is application of this technology to understand meditation, yoga and our cultural heritage. ಸೊ ಆ ಥರ ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ ಅಂತೀರಾ? ಸೊ ಇಟ್ಸ್ ಸ್ಟಿಲ್ ಯೆಟ್ ಟು ಪ್ರಾಸೆಸ್. ಇಲ್ಲ, ಅದು one student is right now doing it. There's also another paper that we have recently published, where we scanned a person who was doing meditation and our samadhiyalli iddaga the EEG study, adu it's not MRI, EEG data ತಗೊಂಡು ಏನು ವ್ಯತ್ಯಾಸ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಹೇಳ್ತಾರಲ್ಲ ಈಗ ಅದು ಸ್ವಪ್ನ ಆಗ್ಬೋದು, ಸುಷುಪ್ತಿ ಆಗ್ಬೋದು, ಅಥವಾ ಅವೇಕ್ ಸ್ಟೇಟ್ ಗಿಂತ ಬಹಳ ವಿಭಿನ್ನವಾಗಿರುತ್ತೆ. ಹೇಗೆ ವಿಭಿನ್ನವಾಗಿರುತ್ತೆ, ಏನು ಮೆದುಳಲ್ಲಿ ನಡೀತಾ ಇದೆ ಅಂತ ಒಂದು ಅನಾಲಿಸಿಸ್ ಮಾಡಿ ರೀಸೆಂಟ್ ಆಗಿ ಪಬ್ಲಿಷ್ ಆಯ್ತು. ಸೊ ಆ ಟೈಪ್ ರಿಸರ್ಚ್ ಐ ಥಿಂಕ್ ಇಸ್ ಕ್ಲೋಸೆಸ್ಟ್ ಮೈ ಹಾರ್ಟ್. ಸೊ ಹಿಪ್ನೋಟಿಸಮ್ ಅಂತ ಇದೆಯಲ್ಲ ಕಾನ್ಸೆಪ್ಟ್? ಹಿಪ್ನೋಟಿಸಮ್ ಅಲ್ಲ. ಸಿ ಅದಕ್ಕೆ ನಾ ಹೇಳಿದ್ನಲ್ಲ,
ಹಿಪ್ನೋಸಿಸ್ ಆದಾಗ ಅಥವಾ ನೀವು ನಿದ್ದೆ ಮಾಡ್ತಿರುವಾಗ ಅಥವಾ ಡ್ರೀಮ್ ಮಾಡ್ತಿರುವಾಗ ಅಥವಾ ಡೆಲ್ಯೂಷನ್ ಇರ್ಬೋದು, ಆಲ್ ಆಫ್ ದೀಸ್ ಥಿಂಗ್ಸ್ ನಿಮ್ಗೆ ಸೆನ್ಸರಿ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಅವಾಗೆಲ್ಲ ಯಾವ ಟೈಪ್ ಆಫ್ EEG ಸಿಗ್ನಲ್ಸ್ ಬರುತ್ತೆ ಅಂತ ನಾವು ನೋಡಿದೀವಿ. ಒಬ್ಬ ಯೋಗಿ ಸಮಾಧಿಯಲ್ಲಿರುವಾಗ ದ ಟೈಪ್ ಆಫ್ EEG ಸಿಗ್ನಲ್ಸ್ ಯು ಗೆಟ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಟು ಬಿ ಸ್ಪೆಸಿಫಿಕ್, what we saw is alpha activity and beta activity ಅಂತ 2 types of different frequency activities EEG ಕಂಡು ಬರುತ್ತೆ. ಕರೆಕ್ಟ್. ಆಲ್ಫಾ ಆಕ್ಟಿವಿಟಿ ಏನು ತೋರಿಸುತ್ತೆ ಅಂದ್ರೆ ನಾನು ಕಣ್ಣು ಮುಚ್ಕೊಂಡು ಬಹಳ ನಿಧಾನಕ್ಕೆ ಇಫ್ ಐ ಆಮ್ ರಿಲ್ಯಾಕ್ಸಿಂಗ್, ಆಗ ಆಲ್ಫಾ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಓಕೆ. ಬೀಟಾ ಆಕ್ಟಿವಿಟಿ ಇವಾಗ ನಾವು ಏನಾದ್ರು ತುಂಬಾ ಫೋಕಸ್ ಮಾಡಿ ಮಾತಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಥವಾ ನಾನೇನೋ ಅನಲೈಸ್ ಮಾಡ್ತಿದ್ದೀನಿ ಡೇಟಾ ಅಂತಂದ್ರೆ ಅವಾಗ ಬೀಟಾ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಆಲ್ಫಾ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಯುವರ್ ವರ್ಕ್ ಆರ್ ಅರೌಸಲ್ ಅಂಡ್ ಯುವರ್ ರಿಲ್ಯಾಕ್ಸೇಷನ್ ಆರ್ ಆಪೋಸಿಟ್ ಥಿಂಗ್ಸ್. ಎರಡು ಒಟ್ಟಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. But in this subject we saw that alpha beta simultaneous activity. Wow. That you are in high state of arousal and yet you are extremely relaxed. Wow. So our type of activity nimge dreaming al baradilla, deep sleep al baradilla. Deep sleep al you are only relaxed, ಇಲ್ಲಿ arousal iradilla. Right. ಸುಷುಪ್ತಿ ಅಂತ ಅದಕ್ಕೆ ಹೇಳೋದು. Hypnotism al baradilla, delusion al baradilla. So this is a very unique ಟೈಪ್ ಆಫ್ ಪ್ಯಾಟರ್ನ್. ಸೊ ಕೆಲವರಿಗೆ ಲೆಫ್ಟ್ ಬ್ರೈನ್ ವರ್ಕ್ ಆಗ್ತಾ ಇರತ್ತೆ, ಬ್ರಿಲಿಯಂಟ್ ಅಂತಾರೆ. ಅವ್ರಿಗೆ ಯಾವ ತರ ಸಿಗ್ನಲ್ಸ್ ವರ್ಕ್ ಆಗ್ತಿರತ್ತೆ, ಅವ್ರಿಗೆ ರೈಟ್ ಬ್ರೈನ್ ವರ್ಕ್ ಆಗಲ್ವಾ? ಏನ್ ಕತೆ ಸರ್ ಇದು? ಅದು ಡಾಮಿನೆನ್ಸ್ ಅಂತ ಹೇಳ್ತಾರೆ. ಎಲ್ಲರಿಗೂ ಎಲ್ಲಾನು ವರ್ಕ್ ಆಗುತ್ತೆ, ಒಂದಕ್ಕಿಂತ ಇನ್ನೊಂದು ಚೂರು ಹೆಚ್ಚಳಿಕೆ ಇರುತ್ತೆ. ಅದನ್ನ ಮಾತ್ರ ಇವಾಗ ಫಾರ್ ಎಕ್ಸಾಂಪಲ್ ಲೆಫ್ಟ್ ಬ್ರೈನ್ ಇಸ್ ಫಾರ್ ಅನಾಲಿಟಿಕಲ್ ಎಬಿಲಿಟೀಸ್, ರೈಟ್ ಬ್ರೈನ್ ಇಸ್ ಫಾರ್ ಆರ್ಟಿಸ್ಟಿಕ್ ಎಬಿಲಿಟೀಸ್. ಸೊ ಈಗ ಅನಾಲಿಟಿಕಲ್ ಅಬಿಲಿಟಿ ಇರೋರ್ಗೆ ಏನು ಆರ್ಟೇ ಬರೆಯಕ್ ಬರಲ್ವಾ, ಆರ್ಟಿಸ್ಟಿಕ್ ಅಬಿಲಿಟಿ ಇರೋರ್ಗೆ ಲೆಕ್ಕ ಮಾಡಕ್ ಬರಲ್ವಾ. ಆ ಡಾಮಿನೆನ್ಸ್ ಚೂರು ಒಂದು ಒನ್ ಇಸ್ ಸ್ಲೈಟ್ಲಿ ಮೋರ್ ಡಾಮಿನೆಂಟ್ ದಿ ಅದರ್ ಅಷ್ಟೇ. ಈ ಅನಾಲಿಟಿಕಲ್ ಅಬಿಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಆರ್ಟಿಸ್ಟಿಕ್ ಅಬಿಲಿಟಿ ಅನ್ನೋ ಒಂದು ಥಿಯರಿ ಏನಿದೆ, ಮಾಡರ್ನ್ ನ್ಯೂರೋಸೈನ್ಸ್ ಆಕ್ಚುಲಿ ಸೇಸ್ ದಟ್ ಇಟ್ ಇಸ್ ರಾಂಗ್. ಓಕೆ. ಯಾತಕ್ಕೆ ಅಂತ ಹೇಳ್ತೀನಿ ನಿಮಗೆ. ಅನಾಲಿಟಿಕಲ್ ಅಬಿಲಿಟಿ ಅಂದ್ರೆ ಏನು? ನಾನೊಂದು ಲೆಕ್ಕ ಮಾಡ್ಬೇಕು, ಒಂದ್ ಸ್ಟೆಪ್ ಆದ್ಮೇಲೆ ಇನ್ನೊಂದ್ ಸ್ಟೆಪ್, ಇನ್ನೊಂದ್ ಸ್ಟೆಪ್ ಆದ್ಮೇಲೆ ಇನ್ನೊಂದ್ ಸ್ಟೆಪ್, ಲಾಜಿಕಲ್ ಆಗಿ ನೋಡ್ಕೊಂಡು ಹೋಗ್ತೀವಿ. ನಿಮ್ಗೆ ಆ ಸೊಲ್ಯೂಷನ್ ಹೇಗ್ ಬಂತು ಅನ್ನೋದು ನಿಮ್ಮ ಅರಿವಿಗೆ ಬರ್ತಾ ಇದೆ. ಸರ್, ಈಗ ಇದಕ್ಕೆ ಇಂಟರ್ ರಿಲೇಟೆಡ್ ಈ ಅಬಾಕಸ್ ಆತರ ಎಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಮಕ್ಕಳೆಲ್ಲ ಹೋಗ್ತಾರೆ. ಸೊ ಹಿಂಗೆ ಬ್ರೈನ್ ಅಲ್ಲಿ ಅಟಕ 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 ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಅದು ಯಾವ ತರ ವರ್ಕ್ ಆಗ್ತಿರುತ್ತೆ ಬ್ರೈನ್ ಅಲ್ಲಿ? ಅದು ಅನ್ನೋದ್ರ ಟೆಕ್ನಿಕ್. ಇವಾಗ ರೆಗ್ಯುಲರ್ ಆಗಿ ಮಾಡೋ ಬದಲು ಅಬಾಕಸ್ ಅಲ್ಲಿ ಮಾಡ್ಬೋದು, ಬಟ್ ಸ್ಟಿಲ್ ಅದು ಅನಾಲಿಟಿಕಲ್ ತಾನೆ. ನಿಮಗೆ ಉತ್ತರ ಹೇಗ್ ಬಂತು ಅಂತ ನಿಮ್ ಅರಿವಿಗೆ ಬಂತು ತಾನೆ. ಎಲ್ಲ ಸ್ಟೆಪ್ಸ್ ಅಲ್ಲೇ ಕಣ್ಣು ಮುಂದೆ ಇದೆ. ಕರೆಕ್ಟ್. ಇದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇಂಪಾರ್ಟೆಂಟ್, ಅದಕ್ಕೆ ಅದನ್ನು ಇಂಪಾರ್ಟೆಂಟ್ ಅಂತ ಜನ ಹೇಳ್ತಾ ಇದ್ದಾರೆ. ನೀವು ಆರ್ಟಿಸ್ಟಿಕ್ ಎಬಿಲಿಟಿ ತಗೊಳ್ಳಿ, ಅದನ್ನ ಇನ್ಸೈಟ್ ಇಂಟೆಲಿಜೆನ್ಸ್ ಅಂತಾರೆ. ರೈಟ್. ಈಗ ನಾವು ಸಡನ್ ಆಗಿ ಯಾವುದೋ ಒಂದು ಮ್ಯೂಸಿಕ್ ಕ್ರಿಯೇಟ್ ಮಾಡೋದಾಗ್ಲಿ, ಸಡನ್ ಆಗಿ ಏನೋ ಒಂದು ಚಿತ್ರ ಬರ್ಸೋದಾಗ್ಲಿ, ಅದು ಉತ್ತರ ಕೊನೆಗೆ ಹೇಗ್ ಬಂತು ಅಂತ ನಿಮ್ಗೆ ಅರಿವಿಗೆ ಬರಲ್ಲ. ಇವಾಗ ನಾನು ಸಡನ್ ಆಗಿ ಯಾವ್ದೋ ಒಂದು ಹಾಡು ಹೇಳಿದೆ, ಸಡನ್ ಆಗಿ ಯಾವ್ದೋ ಅದೇ ಚಿತ್ರ ಏನಿಗೆ ಬಂತು ಅದು ನಿಮ್ಮ ಅರಿವಿಗೆ ಬರಲ್ಲ. ಇನ್ಸೈಟ್ ಅಂತಾರೆ ಇದನ್ನ. ಆದ್ರೆ ಆ ಮೆದುಳಿನ ಒಳಗಡೆ ಆ ಕೆಲಸ ನಡೆದಿರುತ್ತೆ, ಅದು ಸಬ್ ಕಾನ್ಶಿಯಸ್ ಆಗಿರುತ್ತೆ. ಸೊ ಇಟ್ ಇಸ್ ನಾಟ್ ಇನ್ಫೀರಿಯರ್ ಇಂಟೆಲಿಜೆನ್ಸ್. ಸೊ ಈ ವಯಸ್ಸಾಗ್ತಾ ಆಗ್ತಾ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಬ್ರೈನ್ ವರ್ಕ್ ಆಗಲ್ಲ ಅಂತಾರೆ. ಇದು ಮಿಥ್ಯನಾ ಸತ್ಯನಾ? ಟು ಸಮ್ ಎಕ್ಸ್ಟೆಂಟ್ ಸತ್ಯ. ಏನಕ್ಕೆ ಅಂತಂದ್ರೆ ನಂಬರ್ ಆಫ್ ನ್ಯೂರಾನ್ಸ್ ಇನ್ ದಿ ಬ್ರೈನ್ ಪೀಕ್ಸ್ ಅರೌಂಡ್ 25 years of age. ಅದು ಈಚ್ ಇಂಡಿವಿಜುವಲ್ ಆನ್ ಎನ್ ಆವರೇಜ್ ಕೆಲವ್ರಿಗೆ ಸ್ವಲ್ಪ ಮುಂಚೆ ಆಗ್ಬೋದು, ಕೆಲವ್ರಿಗೆ ಸ್ವಲ್ಪ ಆಮೇಲೆ. ಸೊ ಎಲ್ಲರಿಗೂ ಅದಾದ್ಮೇಲೆ ಗ್ರೇ ಮ್ಯಾಟರ್ ಲಾಸ್ ಆಗ್ತಾ ಹೋಗುತ್ತೆ, ನ್ಯೂರಾನ್ಸ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾರ್ಮಲ್ ಏಜಿಂಗ್ ಅಂತಾರೆ. ಅದು ಇಟ್ಸ್ ನಾಟ್ ಅಬ್ನಾರ್ಮಲ್. ವಿತ್ ಏಜ್ ಸರ್ಟನ್ ಎಬಿಲಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ರೈಟ್. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ಹಾರ್ವರ್ಡ್ ಅಲ್ಲಿ ದೇ ಶೋಡ್ ದಟ್ ಲಾಂಗ್ ಟರ್ಮ್ ಮೆಡಿಟೇಟರ್ಸ್, ಝೆನ್ ಮೆಡಿಟೇಟರ್ಸ್ ನ ತಗೊಂಡು that a person even with 60 years who has meditated for 30 years in meditation experience, his gray matter thickness is same as that of a 30-year-old. Awesome, man. They don't lose gray matter. ಅದಕ್ಕೋಸ್ಕರ ಮೆಡಿಟೇಷನ್ ಇದೆಲ್ಲನೂ ಕೂಡ ನಮ್ಮ ಮೆದುಳಿನ ಸಮತೋಲನತೆಗೆ ಕಾಪಾಡ್ಕೊಳ್ಳೋದು. ಈಗ ಮೆಡಿಟೇಷನ್ ಆಗ್ಲಿ, ಪ್ರಾಣಾಯಾಮ ಆಗ್ಲಿ, ಯೋಗ ಆಗ್ಲಿ, ಇವಾಗ ಎಲ್ಲಾ ಕಡೆ why it is universally accepted ಅಂತಂದ್ರೆ there is evidence like this. ಆಸಮ್ ಸರ್, ಬ್ಯೂಟಿಫುಲಿ ಎಕ್ಸ್ಪ್ರೆಸ್ಡ್. ಇದು ಇನ್ಪುಟ್ ಮಾಡೋರಿಗೆ ಒಂದು ಚೈತನ್ಯ ಹುಮ್ಮಸ್ ತುಂಬುತ್ತೆ.
ರೈಟ್. ಸರ್ ನೀವು ಎಷ್ಟು ಕಾನ್ಫರೆನ್ಸಸ್‌ನ ಅಟೆಂಡ್ ಮಾಡಿದ್ದೀರಾ? ಆ್ಯಂಡ್ ಕಮಿಟಿ ಮೆಂಬರ್ ಆಗಿದ್ದೀರಾ? ಅವಾರ್ಡ್‌ಗಳಿಗೇನು ಸರ್ ಅದು? ಓಹ್ ಮೈ ಗಾಡ್! ಪಾರ್ಟ್ನರ್‌ಶಿಪ್ ಕೊಲಾಬರೇಷನ್ ಅವಾರ್ಡ್ ಅಂತೆ, ಪ್ರೆಸಿಡೆಂಟ್ ಕೊಲಾಬರೇಷನ್ ಅವಾರ್ಡ್ ಅಂತೆ, ಲೀಡರ್‌ಶಿಪ್ ಅವಾರ್ಡ್‌ಗಳಂತೆ. ಏನ್ ಸರ್ ಇದು? ಇದ್ರ ಕತೆ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. See, ಈಗ ಕಾನ್ಫರೆನ್ಸ್ ಮತ್ತೆ ಈ ಕಮಿಟಿ ಬಿಡಿ, ಹ್ಮ್. ಕಮಿಟಿ ಕರೀತಾರೆ ಹೋಗ್ಲೇಬೇಕು. ಬಟ್ ಕಾನ್ಫರೆನ್ಸ್ ಇಸ್ ಸಮಥಿಂಗ್ ವೆರಿ ಯೂಸ್ಫುಲ್. ಹ್ಮ್. ಯಾಕಂದ್ರೆ ನಾವು ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ನಾವೊಂದು ಶೆಲ್ಲಲ್ಲಿ ಇರ್ತೀವಿ, ಒಂದೇ ರೀತಿ ಯೋಚನೆ ಮಾಡ್ತಾ ಇರ್ತೀವಿ. ಇದೇ ಪ್ರಾಬ್ಲಮ್ ಬಗ್ಗೆ ಬೇರೆಯವ್ರು ಹೇಗೆ ಯೋಚನೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಾಗ ನಮ್ಗೆ ಕೆಲವು ಐಡಿಯಾಸ್ ಬರುತ್ತೆ. ಹ್ಮ್. ಸೊ ಕಾನ್ಫರೆನ್ಸ್ಗೆ ಹೋಗೋದು ಇಸ್ ಫಾರ್ ರಿಸರ್ಚ್ ಇಸ್ ವೆರಿ ಯೂಸ್ಫುಲ್. ರೈಟ್. ನಾ ಹೇಳ್ದಂಗೆ ಅವಾರ್ಡ್. ಅವಾರ್ಡ್, ಸಿ ಯು ಹ್ಯಾವ್ ಟು ಫಾಲೋ ಯುವರ್ ಹಾರ್ಟ್ ಅಂಡ್ ಡೂ ಥಿಂಗ್ಸ್. ಅಲ್ಲಲ್ಲ, ಆ ಒಂದು ಖುಷಿಯ ಸನ್ನಿವೇಶನ ನಮ್ ಜೊತೆ ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳಿ ನೀವು ಅಂತ. ಖಂಡಿತ ಅದಕ್ಕೆ ನೀವು ಅಷ್ಟೆಲ್ಲ ಮಾಡಿದಾಗ ಬೇರೆಯವರು ಅದನ್ನ ನೋಡಿ ಅದನ್ನ ರೆಕಗ್ನೈಸ್ ಮಾಡಿದಾಗ ಡೆಫಿನೆಟ್ಲಿ ಸಂತೋಷ ಆಗೇ. ಸೊ ಯಾವಾಗ ಬಂತದು? ಹೇಗಾಯ್ತು? ಪ್ರೆಸಿಡೆಂಟ್ ಪ್ರೆಸಿಡೆಂಟ್ಸ್ ಕೊಲಾಬರೇಟಿವ್ ಯೂನಿಟ್ಸ್ ಅವಾರ್ಡ್ ಅಂತ ಐ ಥಿಂಕ್ 2016 or 17 ಅಲ್ಲಿ ಬಂದಿತ್ತು ಅಂತ. ಅದಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ ಇಲ್ಲಿ ನಾವು ಈ MRI ಸೆಂಟರ್ ಅಲ್ಲಿ ವಿ ಹ್ಯಾವ್ ಕೊಲಾಬರೇಟೆಡ್ ವಿತ್ ಎವ್ರಿ ಅದರ್ ಡಿಪಾರ್ಟ್ಮೆಂಟ್ ಆನ್ ದಿ ಯೂನಿವರ್ಸಿಟಿ. ವಾವ್. ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ನಾನು ಐ ಓನ್ಲಿ ಟಾಕ್ಡ್ ಅಬೌಟ್ ಮೆಡಿಕಲ್ ಸೈನ್ಸ್. ವಿ ಹ್ಯಾವ್ ಕೊಲಾಬರೇಟೆಡ್ ವಿತ್ ಬಿಸ್ನೆಸ್ ಪೀಪಲ್. ವಿ ಹ್ಯಾವ್ ಸ್ಕ್ಯಾನ್ಡ್ ಬ್ರೈನ್ಸ್ ವೆನ್ ಪೀಪಲ್ ಆರ್ ಮೇಕಿಂಗ್ ಡಿಸಿಷನ್ಸ್ ಆನ್ ವಾಟ್ ಟು ಬೈ ಅಂಡ್ ವಾಟ್ ನಾಟ್ ಟು ಬೈ. Trying to understand what makes people buy certain things. It's very important. You can make a lot of money by understanding this. Right. Alva? Right. ಅದೊಂದು ಆಬ್ವಿಯಸ್ಲಿ ಬೇಕಾದ ಅನಿಮಲ್ ಕೊಲಾಬರೇಷನ್ಸ್ ಮಾಡಿದೀವಿ, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಜೊತೆ ಕೊಲಾಬರೇಟ್ ಮಾಡಿದೀವಿ, ನರ್ಸಿಂಗ್ ಜೊತೆ ಕೊಲಾಬರೇಟ್ ಮಾಡಿದ್ವಿ, ಸೈಕಾಲಜಿ ಜೊತೆ ಮಾಡಿದೀವಿ, ನ್ಯೂಟ್ರಿಷನ್ ಜೊತೆ ಮಾಡಿದೀವಿ. ಒಂದು ಸ್ಟಡಿ ಮಾಡಿದ್ವಿ ವೇರಿನ್ ಈ ಆಲ್ಝೈಮರ್ಸ್ ಡಿಸೀಸ್ ಇನ್ನೇನ್ ಬರೋಂಗಿರುತ್ತಲ್ಲ ಅವ್ರಿಗೆ ದೇ ವಿಲ್ ಗಿವ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ವಾಲ್ಮಾರ್ಟ್ ಅಲ್ಲಿ ಸಿಗುತ್ತಲ್ಲ ಅದಲ್ಲ, ಇನ್ನ ಪ್ಯೂರ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಬರುತ್ತೆ. $54 a bottle. ಅದನ್ನ 6 ತಿಂಗಳು ತಗೊಂಡ್ರೆ ಅವ್ರದ್ದು ಕಾಗ್ನಿಟಿವ್ ಡಿಕ್ಲೈನ್ ಏನಿತ್ತು, ಇಟ್ ಈಸ್ ಹಾಲ್ಟೆಡ್. And we actually showed that in the scanned the brain before and after and showed that it is good. So as you mentioned earlier, autoimmune cells ಇಂದಾನೆ ಅದು ಎಲ್ಲದು ಡಿಸೀಸಸ್ ಕ್ರಿಯೇಟ್ ಆಗತ್ತೆ. ಸೊ ಆಟೋಇಮ್ಯೂನ್ ಸೆಲ್ಸ್ ರಿಲೇಟೆಡ್ ಏನಾದರೂ ರಿಸರ್ಚ್ ಮಾಡಿದ್ದೀರಾ? ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತಾನೆ ಒಂದಿಷ್ಟಿದೆ. ಅದರಲ್ಲಿ ದೇರ್ ಆರ್ ಕಪಲ್ ಆಫ್ ಡಿಸಾರ್ಡರ್ಸ್ ಫಾರ್ ವಿಚ್ ದೇರ್ ಆರ್ ಅನಿಮಲ್ ಮಾಡೆಲ್ಸ್ ಇದೆ, ಕ್ಯಾಟ್ ಮಾಡೆಲ್ಸ್ ಇದೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಮೇಲೆ. ಸೊ ಅದಕ್ಕೆ ಕೆಲವು ಥೆರಪೀಸ್ ಇದೆ. ಸೊ ಅದ್ರ ಮೇಲೆ ನಾನು ಅದು ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಅಲ್ಲ, ಬಟ್ ಅದ್ರ ಅವ್ರಿಗೆ ಐ ಹ್ಯಾವ್ ಹೆಲ್ಪ್ ದೆಮ್. ಅವರು ದೇ ವಾಂಟೆಡ್ ಟು ಸಿ ಥೆರಪಿ ಕೊಟ್ಟಾಗ, ಇಂಜೆಕ್ಷನ್ ಕೊಟ್ಟಾಗ ಹೇಗೆ ಬ್ರೈನ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ಕೆಲವು ಕಡೆ ಈ ವೈಟ್ ಮ್ಯಾಟರ್, ದೇ ಲೂಸ್ ವೈಟ್ ಮ್ಯಾಟರ್. ಸೊ ಹೇಗೆ ಚೇಂಜ್ ಆಗುತ್ತೆ ಅಂತ ಅವ್ರು ದೇ ವಾಂಟೆಡ್ ಚೆಕ್. ಸೊ ಅದನ್ನ ವಿ ಹ್ಯಾವ್ ರೈಟ್. ಸೊ ಕನ್ಸಲ್ಟೆಂಟ್ಸ್ ಆಗಿದ್ರಿ, ಆಮೇಲೆ ಚೈನಾ ಅನ್ಸುತ್ತೆ ಅಲ್ಲೂ ಕೂಡ ನೀವು ಕನ್ಸಲ್ಟೆಂಟ್ ಮಾಡಿದೀರಾ. ಮತ್ತೆ MR ಇಂಡಿಯಾ ಕನ್ಸಾರ್ಷಿಯಂ ಅಂತ, ಅದು ಆಕ್ಚುಲಿ ಇವಾಗ ಇಟ್ಸ್ ಕಂಪ್ಲೀಟೆಡ್. ಇಂಡಿಯಾದಲ್ಲಿ ಸ್ಕ್ಯಾನ್ ಅಂತ ಒಂದು ಆಲ್ಮೋಸ್ಟ್ 7-8 years ಆಯ್ತು. ಸ್ವದೇಶಿ ಚುಂಬಕೀಯ ಅನುನಾದ ಚಿತ್ರನ್ ಏಕ್ ರಾಷ್ಟ್ರೀಯ ಅಭಿಯಾನ್ ಅಂತ. ಸೊ ಇಂಡಿಯಾದಲ್ಲಿ ದೇ ವಾಂಟೆಡ್ ಟು ಬಿಲ್ಡ್ ಇಂಡಿಜಿನಸ್ MRI ಮಿಷಿನ್. ಯಾಕೆಂತಂದ್ರೆ ಇದೆಲ್ಲ $10 million ಹೇಳ್ತಾರೆ. ಅದನ್ನ ಆಕ್ಚುಯಲ್ ಕಾಸ್ಟ್ ಇಸ್ ನಾಟ್ ದಟ್ ಮಚ್. ಅದು ಇಂಡಿಯಾದ ಒಂದು ಬಿಗ್ ಪ್ರಾಜೆಕ್ಟ್ ಅನ್ನ ನೀವು ತಗೊಂಡು ಪೆನೆಟ್ರೇಷನ್ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ತಗೊಂಡ್ರೆ ದೊಡ್ಡ ದೊಡ್ಡ ಊರುಗಳಲ್ಲಿ ನಮಗ್ ಗೊತ್ತಾಗಲ್ಲ. ಚಿಕ್ಕ ಮೆಡಿಕಲ್ ಸೆಂಟರ್ಸ್ ಅಲ್ಲಿ ಸ್ಕ್ಯಾನಿಂಗ್ ಫೆಸಿಲಿಟಿ ಇಲ್ಲ. ಯಾಕೆ ಅಂತಂದ್ರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಈ ಇದ್ರಲ್ಲಿ ಏನು ಅಂತಂದ್ರೆ ದಟ್ ವಿ ಸೆಡ್ ಓಕೆ, ವಿ ವಿಲ್ ಬಿಲ್ಡ್ ಎ ಪ್ರೋಟೋಟೈಪ್ MRI ಸ್ಕ್ಯಾನರ್ ಇನ್ ಇಂಡಿಯಾ ಅಂಡ್ ದೆನ್ ವಿ ವಿಲ್ ಕಮರ್ಷಿಯಲೈಸ್ ಇಟ್. ಸೊ ಅದಕ್ಕೆ ಐ ವಾಸ್ ಎ ಕನ್ಸಲ್ಟೆಂಟ್. ದೇ ವಾಂಟೆಡ್ me too, because we have a 70 here and ಸಾಕಷ್ಟು MRI ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರ ಹಾರ್ಡ್ವೇರ್ ಸೈಡ್ ಇಂದ ಅವ್ರು ಬಿಲ್ಡ್ ಮಾಡ್ತಾರೆ. ಅದನ್ನ ಸಾಫ್ಟ್ವೇರ್ ಸೈಡ್ ಇಂದ ನಾವು ವೆದರ್ ಇಟ್ಸ್ ಗಿವಿಂಗ್ ಕ್ವಾಲಿಟಿ ಇಮೇಜ್ ಅಂತ ವಿ ಹ್ಯಾಡ್. ಸೊ ಹಲವಾರು ಯೂನಿವರ್ಸಿಟಿಗೆ MRI ಸ್ಕ್ರೀನಿಂಗ್ ಮಷಿನ್ಸ್ ನ ತರಿಸೋದಕ್ಕೆ ಯೂನಿವರ್ಸಿಟಿ ಅಲ್ಲ, ಸ್ಮಾಲ್ ಮೆಡಿಕಲ್ ಸೆಂಟರ್ಸ್. ಇವಾಗ ಆಕ್ಚುಲಿ ಇಟ್ಸ್ ಆಲ್ರೆಡಿ ಪ್ರೋಟೋಟೈಪ್ ಇಸ್ ಆಲ್ರೆಡಿ ಬಿಲ್ಟ್. ದೇ ವರ್ ಏಬಲ್ ಟು ಬಿಲ್ಡ್ ಇಟ್ ಆಲ್ಮೋಸ್ಟ್ half the cost. ಸೊ ಅದನ್ನ ಒಂದು ಕಂಪನಿ ಮಾಡಿ ಅದನ್ನ ಕಮರ್ಷಿಯಲೈಸ್ ಮಾಡಿ ಅದನ್ನ ದೇ ವಾಂಟ್ ಟು ಸೆಲ್ ಇಟ್ ಟು, ಇವಾಗ ದೊಡ್ಡ ಬೆಂಗಳೂರಿರೋ, ಫಾರ್ ಎಕ್ಸಾಂಪಲ್ ಬೆಂಗಳೂರಿರೋ ದೊಡ್ಡ ಫೋರ್ಟಿಸ್ ಹಾಸ್ಪಿಟಲ್, ದೇ ಕ್ಯಾನ್ ಅಫೋರ್ಡ್ ದಿಸ್, ದೆನ್ ದೇ ವಿಲ್ ಬೈ ದಿಸ್. ದೇ ವಿಲ್ ಸೇ ಓ ವಿ ಹ್ಯಾವ್ ಸಿಮನ್ ಸ್ಕ್ಯಾನರ್. ನಿಮ್ಗೊಂದು ಚಿಕ್ಕ ಊರಲ್ಲಿ ಒಂದು ಮೆಡಿಕಲ್ ಸೆಂಟರ್ ಇದೆ, ಸಿರಾ ಅಂತ, ತುಮಕೂರು ಹತ್ರ. ರೈಟ್ ಸಿರಾ.
ಅಲ್ಲೊಂದು ಚಿಕ್ಕ ಮೆಡಿಕಲ್ ಸೆಂಟರ್ ಇದೆ, ಅಲ್ಲಿ MRI ಸ್ಕ್ಯಾನರ್ ಇಲ್ಲ. ಓಕೆ. ನನಗೆ ಆಕ್ಚುಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಫ್ ದಟ್. ನಮ್ಮ ರಿಲೇಟಿವ್ ಒಬ್ಬರಿಗೆ ನಾವು ಹೋಗ್ತಾ ಗೋಯಿಂಗ್ ಅಂಡ್ ಶಿ ಹ್ಯಾಡ್ ಅ ಪ್ರಾಬ್ಲಮ್. ಸಿರಾ ವಾಸ್ ದ ನಿಯರೆಸ್ಟ್ ಸ್ಪಾಟ್. ಅಲ್ಲಿಗೆ ಹೋದ್ರೆ ತುಮಕೂರ್ಗೆ ಹೋಗಿ ಇಲ್ಲಿ ಏನೂ ಇಲ್ಲ ಅಂತ. ಓ ಮೈ ಯು ಗಾಡ್. ಹ್ಯಾವ್ ಟು ಡ್ರೈವ್ ಬ್ಯಾಕ್ ಟು ತುಮಕೂರು. ವಿ ಹ್ಯಾಡ್ ಹಾರ್ಟ್ ಪ್ರಾಬ್ಲಮ್. ಹ್ಮ್. ಸೊ ಆ ಥರ ಜಾಗಗಳಲ್ಲಿ ಹ್ಮ್. ಇಫ್ ಯು ಕ್ಯಾನ್ ಪ್ರೊವೈಡ್ ಎ ಚೀಪ್ MRI ಸ್ಕ್ಯಾನ್, ಎಕ್ಸಾಕ್ಟ್ಲಿ. not just MRI, all cheaper, relatively cheaper medical facilities by indigenously developing such technologies. ರೈಟ್. ಸೊ ಅದಕ್ಕೆ ಆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಗಿದೆ. ಇಟ್ಸ್ ಆಲ್ರೆಡಿ ನಾವು ಈಗ ಆಲ್ರೆಡಿ ಪ್ರೋಟೋಟೈಪ್ ಇಸ್ ರೆಡಿ. ರೈಟ್. ಸೊ ಮ್ಯಾಥಮೆಟಿಕ್ಸ್ ಕನ್ಸಲ್ಟೆಂಟ್ ಆಗಿದ್ರಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳಕ್ಕಾಗತ್ತಾ? ಈ ಮ್ಯಾಥಮೆಟಿಕ್ಸ್ ಕನ್ಸಲ್ಟೆಂಟ್ ಅಂತಂದ್ರೆ, ಕನ್ಸಲ್ಟೆಂಟ್ ಮೀನ್ಸ್ ದಟ್ different projects are there and they want you to give one part of your expertise. Okay. So ivaga, for example, there was some project where they wanted to know something about like how data is analyzed, what is the mathematics behind it. They wanted expertise in that because avralla expertise irlilla. So then I'll become a consultant. And ಅವ್ರಿಗೆ ಏನೇ ಪ್ರಾಬ್ಲಮ್ಸ್ ಬಂದ್ರು then ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅಂತ ವಿ ಗಿವ್ ಅಡ್ವೈಸ್. ಸೊ ಈ AI ನ ಬಳಸ್ಕೊಂಡು ಸ್ಕೋಪ್ ಇದೆಯಾ ಸ್ಟೂಡೆಂಟ್ಸು? ಈ ನೀವು ನ್ಯೂರೋ ಸೈನ್ಸು, ನ್ಯೂರೋ ಇಮೇಜಿಂಗ್ ಸೆಕ್ಟರ್ ಅಲ್ಲಿ AI ನ ಬಳಸ್ಕೊಂಡು ಸ್ಟಡಿ ಮಾಡಿಕೊಂಡು ಭವಿಷ್ಯನ ಕಾಣಬಹುದಾ? ಸ್ಕೋಪ್ ಇದೆ, ಭವಿಷ್ಯನ ಕಾಣೋದು ಕಷ್ಟ. ಹಂಗಂತೀರಾ? ಯಾದಕ್ಕೆ ಅಂತಂದ್ರೆ ಯಾವುದೇ ಟೆಕ್ನಾಲಜಿ ಇರ್ಬೋದು, ಇಟ್ ಈಸ್ ಗುಡ್ ಎಟ್ ಡೂಯಿಂಗ್ ಸರ್ಟನ್ ಥಿಂಗ್ಸ್, ಇಟ್ ಈಸ್ ನಾಟ್ ಎಟ್ ಗುಡ್ ಡೂಯಿಂಗ್ ಸರ್ಟನ್ ಥಿಂಗ್ಸ್. ಸೊ ಆ ಟೆಕ್ನಾಲಜಿ ಯಾವ್ದನ್ನು ಚೆನ್ನಾಗಿ ಮಾಡುತ್ತೋ ಅದಕ್ಕೆ ನೀವು ಬಳಸ್ಕೊಂಡ್ರೆ ಅದರಿಂದ ಉಪಯೋಗ ಪ್ರಯೋಜನ ಸಿಗುತ್ತೆ. ಎಲ್ಲದಕ್ಕೂ ಅದನ್ನ ಬಳಸ್ತಾ ಹೋದ್ರೆ ಅದರಿಂದ ಉಪಯೋಗ ಪ್ರಯೋಜನ ಸಿಗೋದಿಲ್ಲ. ಸೊ AI ಕೂಡ ಐ ಫೀಲ್ ಇಟ್ಸ್ ದ ಸೇಮ್ ಥಿಂಗ್. ಒಂದು ಡೇಟಾ ಇಂದ ಲರ್ನ್ ಮಾಡೋ ಕೆಪಾಸಿಟಿ ಏನಿದೆ, ಇಟ್ ಇಸ್ ಗುಡ್ ಎಟ್ ದಟ್. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಆದ್ರೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಇಟ್ ಇಸ್ ನಾಟ್ ಗುಡ್ ಎಟ್. ಫಾರ್ ಎಕ್ಸಾಂಪಲ್ ಜನರಲೈಸೇಷನ್ ನಾವು ತಗೊಳ್ಳಿ, ನಾವು ಏನೋ ನೋಡ್ತೀವಿ, same decision if you have to make in a very very different context, we are always able to generalize. Correct. adu madalla. AI algorithms are not good. General artificial intelligence and ಮಾತಾಡ್ತಿದ್ದಾರೆ, it is not yet come. So generalization ability ಅದಕ್ಕೆ ಬಹಳ ಲಿಮಿಟೆಡ್ ಆಗಿದೆ. ಸೊ ಅದನ್ನ ಜನರಲೈಸ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಸೊ ಅಪ್ಗ್ರೇಡೇಷನ್ ಆಫ್ ಟೆಕ್ನಾಲಜಿ ಅಂತ ಬಂದ್ರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಅಡ್ವಾನ್ಸ್ಮೆಂಟ್ ಆಗ್ತಾ ಇರುತ್ತೆ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಈಗ ಕರೆಂಟ್ಲಿ ಯಾವ ತರ ಅಡ್ವಾನ್ಸ್ಮೆಂಟ್ ನಡೀತಾ ಇದೆ ನಿಮ್ಮ ಸ್ಟ್ರೀಮ್ ಅಲ್ಲಿ? ಅಡ್ವಾನ್ಸ್ಮೆಂಟ್ ಅಂತಂದ್ರೆ ದೇ ವಾಂಟ್ ಟು ಗೋ ಟು ಹೈಯರ್ ಅಂಡ್ ಹೈಯರ್ ಫೀಲ್ಡ್. ಏನಾಗುತ್ತೆ, ನಿಮ್ಗೆ ಫಸ್ಟ್ 3 ಟೆಸ್ಲಾ ಸ್ಕ್ಯಾನರ್ ಇರ್ತಾ ಇತ್ತು, ಆಮೇಲೆ 7 ಟೆಸ್ಲಾ, ಇದು ಆಕ್ಚುಲಿ 7 ಟೆಸ್ಲಾ ಸ್ಕ್ಯಾನರ್. ಓಕೆ, ಇದು ಮಷಿನ್ ಬಗ್ಗೆ ಒಂಚೂರು ಹೇಳಲಿಕ್ಕೆ ಆಗುತ್ತಾ? ಇದು ವರ್ಲ್ಡ್ಸ್ ಫಸ್ಟ್ FDA ಅಪ್ರೂವ್ಡ್ ಕ್ಲಿನಿಕಲ್ 7 ಟೆಸ್ಲಾ ಸ್ಕ್ಯಾನರ್. ಓಕೆ, ಅಂದ್ರೆ ಇದರಲ್ಲಿ ಪೇಷಂಟ್ಸ್ ಅನ್ನ ಸ್ಕ್ಯಾನ್ ಮಾಡಬಹುದು, ನಾಟ್ ಜಸ್ಟ್ ಫಾರ್ ರಿಸರ್ಚ್. ಪೇಷಂಟ್ಸ್ ಸ್ಕ್ಯಾನ್ ಮಾಡಿ ಇದರಿಂದ ಪೇಷಂಟ್ ಡಯಾಗ್ನೋಸಿಸ್ ಮಾಡಬಹುದು ಅಂತ FDA ಅಪ್ರೂವ್ ಕೊಟ್ಟಿದೆ. ವಾವ್. And approval ಬಂದ್ಮೇಲೆ ನಾವು we were the first customer for Siemens, so it's the world's first one. So how much it worth? $10 million. $10 million. So ಅದಕ್ಕೆ ಇಷ್ಟೊಂದು ಸೆಕ್ಯೂರಿಟಿ ಇದಕ್ಕೆ. And of course not just that, because if somebody goes in without yes ಅದು scientifically it might affect ಅಂತ ಹೇಳಿ. ಸೊ ಇವಾಗ ಮೇನ್ ಪುಷ್ ಇರೋದೇನು ಅಂತಂದ್ರೆ, ನಿಮ್ಗೆ ಏನಾಗುತ್ತೆ, ಫೀಲ್ಡ್ ಜಾಸ್ತಿ ಆದಷ್ಟು, ಫೀಲ್ಡ್ ಸ್ಟ್ರೆಂತ್ ಎಷ್ಟು ಸ್ಟ್ರಾಂಗ್ ಮ್ಯಾಗ್ನೆಟ್ ಇದೆ ಅಂತ ನೋಡಿದಷ್ಟು ಅದರದ್ದು ರೆಸಲ್ಯೂಷನ್ ಇಂಪ್ರೂವ್ ಆಗುತ್ತೆ. ಸೊ ನೀವು ಹಳೆ iPhone 4 ಅಲ್ಲಿ ಫೋಟೋ ತೆಗೆಯೋದಕ್ಕೂ iPhone 17 ಫೋನ್ ಅಲ್ಲಿ ಫೋಟೋ ತೆಗೆಯೋದಕ್ಕೂ ವ್ಯತ್ಯಾಸ ಇದೆಯಲ್ಲ, ಅದೇ ತರ. ಸೊ ರೆಸಲ್ಯೂಷನ್ ಇಂಪ್ರೂವ್ ಆದಂಗೆ ನಿಮ್ಗೆ ಅದರಿಂದ ಇನ್ಫಾರ್ಮೇಶನ್ ಜಾಸ್ತಿ ಸಿಗುತ್ತೆ. ಎಕ್ಸಾಕ್ಟ್ಲಿ. ಇವಾಗ 10.5 ಟೆಸ್ಲಾ ಒಂದು ಪ್ರೋಟೋಟೈಪ್ ಬಿಲ್ಡ್ ಮಾಡ್ತಾ ಇದ್ದಾರೆ ಯೂನಿವರ್ಸಿಟಿ ಆಫ್ ಮಿನೆಸೋಟಾದಲ್ಲಿ. ಫ್ರಾನ್ಸ್ ಅಲ್ಲಿ ನ್ಯೂರೋಸ್ಪನ್ ಅಂತಿದೆ, ದೇ ಹ್ಯಾವ್ 12 ಟೆಸ್ಲಾ, ಎಲ್ಲ ಪ್ರೋಟೋಟೈಪ್ಗಳು. ದೇ ವಾಂಟ್ ಟು ಗೋ ಟು ಹೈಯರ್ ಫೀಲ್ಡ್. ಬಟ್ ಹೈಯರ್ ಫೀಲ್ಡ್ ಹೋದಾಗ ಸೇಫ್ಟಿ ಇಶ್ಯೂಸ್ ಬರುತ್ತೆ. ದೇ ವಾಂಟ್ ಟು ಸಾಲ್ವ್ ದಿ ಸೇಫ್ಟಿ ಅಂಡ್ ಇಂಜಿನಿಯರಿಂಗ್ ಇಶ್ಯೂಸ್. ಸೊ ಜನರಲ್ ಮಿಸ್ಕನ್ಸೆಪ್ಷನ್ ಅಥವಾ ಜನರಲ್ ಥಾಟ್ ಏನೋ ಗೊತ್ತಿಲ್ಲ, MRI ಸ್ಕ್ರೀನಿಂಗ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ರೇಸು ಒಳ್ಳೇದಲ್ಲ, ಸುಮ್ಮನೆ ಮಾಡಿಸ್ಕೋಬೇಡಿ, ಹಂಗೆ ಹಿಂಗೆ ಎಫೆಕ್ಟ್ ಆಗುತ್ತೆ, ಬಾಡಿ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ, ಅದಾಗತ್ತೆ ಇದಾಗತ್ತೆ, ಏನಾಗತ್ತೆ ಸರ್? ಸ್ಕ್ಯಾನಿಂಗ್ ಅನ್ನೋ ಒಂದು ಪದದಿಂದ ಇದು ಬಂದಿರೋದು. ಜನಗಳಿಗೆ ಸ್ಕ್ಯಾನಿಂಗ್ ಅನ್ನೋ ಒಂದು ಪದ ಜ್ಞಾಪಕ ಇರುತ್ತೆ. CTಗೂ ಸ್ಕ್ಯಾನಿಂಗ್ ಅಂತಾರೆ, ಪೆಟ್ಗೂ ಸ್ಕ್ಯಾನಿಂಗ್ ಅಂತಾರೆ. ಸೊ CT ಅಂಡ್ ಪೆಟ್ ಅಲ್ಲಿ ನಿಮ್ಗೆ ಕೆಲವು ಹಾನಿಕಾರಕ ಗುಣಗಳು ಇದೆ. ಎಕ್ಸಾಂಪಲ್, CT ನಲ್ಲಿ ರೇಡಿಯೇಷನ್ ಬಿಡ್ತಾರೆ, ರೇಡಿಯೇಷನ್ ಕ್ಯಾನ್ ಡ್ಯಾಮೇಜ್. ಕರೆಕ್ಟ್.
ಪೆಟ್ಟಲ್ಲಿ ಯು ಹ್ಯಾವ್ ಟು ಇಂಜೆಸ್ಟ್ ದಿ ರೇಡಿಯೋ ಆಕ್ಟಿವ್ ಮೆಟೀರಿಯಲ್. ಹ್ಮ್ ಸೊ ಬಾಡಿಯಲ್ಲಿ ರೇಡಿಯೋ ಆಕ್ಟಿವಿಟಿ ಇರುತ್ತೆ, ದಟ್ ಹ್ಮ್ ಕ್ಯಾನ್ ಆಲ್ಸೋ ಡ್ಯಾಮೇಜ್. ಹ್ಮ್ MRI ಅಲ್ಲಿ ದಟ್ ಇಸ್ ನಾಟ್ ಟ್ರೂ. ಓಕೆ. MRI ಅಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಹ್ಮ್ ಏನ್ ರೇಡಿಯೇಷನ್ ಬಿಡೋದಿಲ್ಲ, ಹ್ಮ್ ನೀವು ಏನು ಇಂಜೆಸ್ಟ್ ಮಾಡಬೇಕಾಗಿಲ್ಲ. ಹ್ಮ್ All you are doing is we now already we are in an Earth's magnetic field. ಎಕ್ಸಾಕ್ಟ್ಲಿ. So body is used to magnetic field. ಹ್ಮ್ It increase the strength of the magnetic field. ಹ್ಮ್ ಅದರಿಂದ ಕೆಲವು ನಿಮ್ಗೆ ಕೆಲವ್ರಿಗೆ ನನಗಾಗಿಲ್ಲ, ಹ್ಮ್ ಬಟ್ ಕೆಲವ್ರಿಗೆ ಸ್ಕ್ಯಾನರ್ ಒಳಗೆ ಹೋದಾಗ ಒಂದ್ ಸ್ವಲ್ಪ ದೇ ಫೀಲ್ ಡಿಸೋರಿಯಂಟ್ ಹ್ಮ್ ಬಿಕಾಸ್ ಆಫ್ ದಿ ಹೈ ಮ್ಯಾಗ್ನೆಟಿಕ್ ಫೀಲ್ಡ್. ಹ್ಮ್ ಬಟ್ ಪೀಪಲ್ ಹ್ಯಾವ್ ಶೋನ್ ದಟ್ ಇಟ್ ಡಸ್ ನಾಟ್ ಅಫೆಕ್ಟ್ ಹ್ಯೂಮನ್ ಹೆಲ್ತ್. ಇದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಿ. ಈ ವಿಡಿಯೋನ ನೋಡ್ತಿರೋರೆಲ್ಲರಿಗೂ ಇದ್ರ ಬಗ್ಗೆ ಒಂದು ನಿಖರವಾದ ಮಾಹಿತಿ ಸಿಕ್ತು ಅನ್ಕೋತೀನಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಸ್ ಸರ್, ಸೊ ಆಸ್ ಅ ಪ್ರೊಫೆಸರ್ ಎಷ್ಟು ಸಂತೃಪ್ತಿ ಕೊಟ್ಟಿದೆ ನಿಮ್ಗೆ? ತುಂಬಾ ಕೊಟ್ಟಿದೆ. ರೈಟ್. ಸೊ ಇಂಥದ್ದು ಸಂತೃಪ್ತಿ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಹ್ಮ್ ಒಂದು, ನೀವು ಟೀಚ್ ಮಾಡ್ತೀರಾ, ಎವ್ರಿ ಟೈಮ್ ಸಿಗ್ನಲ್ ಪ್ರೊಸೆಸಿಂಗ್ ಐ ಟೀಚ್ ಎವ್ರಿ ಟೈಮ್, ಬಟ್ ಎವ್ರಿ ಟೈಮ್ ಇಟ್ಸ್ ಎ ನ್ಯೂ ಪರ್ಸನ್. ದಿ ಪರ್ಸನ್ ಲಿಸನಿಂಗ್, ಅವ್ರಿಗೆ ಪ್ರತಿ ಸಲಿನೂ ಅದು ಹೊಸ ಮೆಟೀರಿಯಲ್ ಆಗಿರುತ್ತೆ. ಸೊ ಅದರಿಂದ ಒಂದು ಟೀಚಿಂಗಲ್ಲಿ ಒಂದು ಸಂತೃಪ್ತಿ ಇದ್ದೇ ಇದೆ. ಅದು ಬಿಟ್ಟು ರಿಸರ್ಚಲ್ಲಿ ಆಬ್ವಿಯಸ್ಲಿ ಫಾರ್ ಸಮ್ ಟೈಪ್ಸ್ ಆಫ್ ಫಾರ್ ಎ ಮೆಡಿಕಲ್ ರಿಸರ್ಚ್ ನಾವು ಮಾಡೋದು, ವಿ ನೋ ದಟ್ ಇನ್ 15 years ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಸಂಬಡೀಸ್ ಲೈಫ್. ಕರೆಕ್ಟ್. ಸೊ ಆ ಸಂತೃಪ್ತಿ ಇದ್ದೇ ಇದೆ. ಸೊ ಈಗ ರೀಸೆಂಟ್ ಆಗಿ ನಿಮ್ಗೊಂದು ಅವಾರ್ಡ್ ಬಂತಂತೆ. ಡಿಸ್ಟಿಂಗ್ವಿಶ್ ಪ್ರೊಫೆಸರ್ ಅಂತ ಅವಾರ್ಡ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಎಲ್ಲಾ ಅವಾರ್ಡ್ಸ್ಗೂ ಟೋಟಲ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ರೈಟ್. ಸೊ ಅಪಾರ್ಟ್ ಫ್ರಮ್ ದಿಸ್ ರಿಸರ್ಚ್, ನಾರ್ಮಲ್ ರೂಟೀನ್ ಬಿಟ್ಟು ಸೈನ್ಸ್ ಅಂಡ್ ಸ್ಪಿರಿಚುವಾಲಿಟಿ ಬಗ್ಗೆ ಆಸಕ್ತಿ ತುಂಬಾ ಇದೆ ನಿಮ್ಗೆ. ಅದ್ರ ಬಗ್ಗೆ ಎಲ್ಲ ನೀವು ಕೆಲವೊಂದು ಸಂಶೋಧನೆ ಮಾಡ್ತಿರ್ತೀರಿ, ಅಡಾಪ್ಟ್ ಮಾಡ್ಕೋತಿರ್ತೀರಿ ಅಂತ ಮಾಹಿತಿ ಬಂತು. ಅದ್ರ ಬಗ್ಗೆ ನೀವು ಹೇಳಿದ್ರೆ ಚೆನ್ನಾಗಿ. ಎಲ್ಲರೂ ಫಸ್ಟ್ ಸೈನ್ಸ್ ಮಾಡಿ ಕೊನೆಗೆ ಓಲ್ಡ್ ಏಜ್ ಅಲ್ಲಿ ಸ್ಪಿರಿಚುಯಾಲಿಟಿಗೆ ಹೋಗ್ತಾರೆ. ನೀವು ಮುಂಚೆನೆ ಸ್ಪಿರಿಚುವಾಲಿಟಿ. ನಾವು ಫಸ್ಟ್ ಶುರು ಮಾಡಿದ ಸ್ಪಿರಿಚುಯಾಲಿಟಿನಲ್ಲಿ, ಸ್ಪಿರಿಚುಯಾಲಿಟಿಯಿಂದ ಸೈನ್ಸ್ಗೆ ಬಂದಿದ್ದು. ರೈಟ್. ಇದ್ರಲ್ಲಿ ನಿಮ್ಗೆ ಇಟ್ ಮೈಟ್ ಸೀಮ್ ಎ ಲಿಟಲ್ ಆಡ್ ಬಿಕಾಸ್ ಯೂಶಲಿ ಡಸಂಟ್ ಹ್ಯಾಪನ್ ದಟ್ ವೇ. ಬಟ್ ನಾವು ಹನುಮನ್ ನಗರದಲ್ಲಿ ಇದ್ದೆ ಅಂತ ಹೇಳಿದ್ನಲ್ಲ, ಸೊ ಹನುಮನ್ ನಗರದಲ್ಲಿ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ನಮ್ಮ ತಂದೆ ತಾಯಿ ಹೋಗ್ತಾ ಇದ್ರು, ನಾನು ಅಲ್ಲಿ ಹುಟ್ಟದಾಗಿಂದ ಹೋಗಿದ್ದೀನಿ. ಸೊ ಅಲ್ಲಿ ಮೈ ಥಾಟ್ಸ್ ವರ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ಗೋಯಿಂಗ್ ದೇರ್. ಸೊ ಅಲ್ಲಿ ಶ್ರೀರಂಗ ಮಹಾಗುರುಗಳು ಅಂತ ಒಬ್ಬರಿದ್ರು. ಹಿ ಪಾಸ್ ಅವೇ 1969. ವಾವ್. ಬಟ್ ಅವ್ರ ಟೀಚಿಂಗ್ಸು ಅಂಡ್ ದ ವೇ ಹಿ taught things, the way he thought, it was very different. One thing that really made an impression on me with respect to taking up science is that ಇವಾಗ ನಾವು ಸ್ಪಿರಿಚುಯಾಲಿಟಿ ಅಥವಾ ನಮ್ಮ ಇದಕ್ಕೆ ಹೋದ್ರೆ ಏನು, ಯು ಆರ್ ಗಿವನ್ ಫ್ಯಾಕ್ಟ್ಸ್ ಆರ್ ಯು ಆರ್ ಗಿವನ್ ಬಿಟ್ಸ್ ಆಫ್ ಇನ್ಫಾರ್ಮೇಶನ್. ಇದು ಹಿಂಗೆ, ಇದು ಹಿಂಗೆ, ಇದು ಹಿಂಗೆ. ರೈಟ್. ಮ್ಯಾಟರ್ ಆಫ್ ಫೇತ್. ಕರೆಕ್ಟ್. ನೀವು ನಂಬಬೇಕು ಇದನ್ನ ಪ್ರಶ್ನೆ ಮಾಡಕ್ಕೆ ಏನೂ ಇಲ್ಲ. ಅವ್ರೇನ್ ಹೇಳ್ತಾ ಇದ್ರು, ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಕೇಳಬೇಕು. ವಿಷಯ, ಪ್ರಯೋಗ, ಅನುಭವ ಮೂರು ಇರಬೇಕು. ಇವನ್ ಇನ್ ಸ್ಪಿರಿಚುಯಾಲಿಟಿ ಬರೀ ವಿಷಯ ಅದನ್ನ ಆಕ್ಚುಲಿ ಅವರು ನಾಡಿ ವಿಜ್ಞಾನ ಬಹಳ ತಿಳ್ಕೊಂಡಿದ್ರು. ಸೊ ಈ ಬೇಕಾಷ್ಟು ಏನು ವಿಷಯಗಳಿದೆ ನಮ್ಮ ಸಂಸ್ಕೃತಿನಲ್ಲಿ, ಅದನ್ನ ನಾಡಿ ಮೂಲಕ ಅದನ್ನ ತೋರಿಸ್ಬೋದು. ಫಾರ್ ಎಕ್ಸಾಂಪಲ್ ಗ್ರಹಣದ ಬಗ್ಗೆ ಅವ್ರು ಹೇಳಿದ್ರು. ಗ್ರಹಣ ಆಗ್ತಿರುವಾಗ ನಾಡಿಗತಿಗಳು ವ್ಯತ್ಯಾಸವಾಗುತ್ತೆ. ನಾಡಿಗತಿಗಳನ್ನ ನೋಡಿ ತೋರಿಸಿ, ಇನ್ಫ್ಯಾಕ್ಟ್ ಅವರೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅಷ್ಟು ಗ್ರಹಣ ಆಗೋ ಟೈಮ್ಗೆ, ಅವಾಗೆಲ್ಲ ನಿಮ್ಗೆ ಎಕ್ಸಾಕ್ಟ್ ಆಗಿ ಯಾವಾಗ ಆಗುತ್ತೆ ಅಂತ ಎಕ್ಸಾಕ್ಟ್ ಟೈಮ್ ಗೊತ್ತಿರ್ಲಿ, ಎಷ್ಟು ಗಂಟೆ ಆಗುತ್ತೆ ಇವಾಗಾದ್ರೂ ಪ್ರಿಡಿಕ್ಟ್ ಮಾಡ್ಬೋದು. ನಾನು ವಾಚ್ ಇಟ್ಕೊಳ್ಳಲ್ಲ. ಮುಂಚೆನೆ ನಾನು ಹೋಗಿ ಒಂದು ಕೋಣೆಯಲ್ಲಿ ಕೋಣೆಯಲ್ಲಿ ಕೂತ್ಕೋತೀನಿ. ನಾಡಿ ನೋಡ್ಬಿಟ್ಟು ಎಕ್ಸಾಕ್ಟ್ ಯಾವ ಮೂಮೆಂಟ್, ಯಾವ ಸೆಕೆಂಡ್ ಗ್ರಹಣ ಶುರು ಆಯ್ತು ಅಂತ ಐ ವಿಲ್ ನೋಟ್ ಡೌನ್. ಆಮೇಲೆ ಅದನ್ನ ನೀವು ವೆರಿಫೈ. ಯು ವಾಸ್ ಏಬಲ್ ಟು ಡೂ ದಟ್. ಸೊ ವಿಷಯ, ಪ್ರಯೋಗ, ಅನುಭವ ಮೂರೂ ಇರಬೇಕು ಅಂತ. ಸೊ ನಮ್ಮ ಋಷಿ ಸಂಸ್ಕೃತಿನಲ್ಲಿ ಎಲ್ಲ ನಮ್ದು ಸಂಸ್ಕೃತಿ ಬಂದಿರೋದೇ ಹೀಗೆ. ಆದ್ರೆ ಪ್ರಯೋಗ ಅನುಭವಗಳನ್ನ ಬಿಟ್ಬಿಟ್ಟು ಬರೀ ವಿಷಯ ಇಟ್ಕೊಂಡಿದೀವಿ. ಆದ್ರಿಂದ ಈಗಲೇ ಎಲ್ಲಾರು ಮನೆ ಪ್ರಶ್ನೆ ಮಾಡ್ತಾ ಇದಾರೆ, ಇದು ಹೆಂಗ್ ಬಂತು, ಅದ್ ಹೆಂಗ್ ಬಂತು, ಅದು ಹೇಗ್ ಮಾಡ್ತಿದ್ದೀರಾ, ಗ್ರಹಣ ಆಗ್ತಾ ಇದ್ರೆ ಕಳ್ಳೆಪುರಿ ಕೊಡ್ತೀನಿ ನಾನು, ಎಲ್ಲಾರು ತಿನ್ನಿ. ಯಾಕೆಂದ್ರೆ ಈ ಒಂದು ಥಾಟ್ ಪ್ರೊಸೆಸ್ ಇಲ್ಲ. ಈ ಥಾಟ್ ಪ್ರೊಸೆಸ್ಗೆ ನಾನು ಐ ವಾಸ್ ಎಕ್ಸ್ಪೋಸ್ ಟು ಇಟ್ ಇನ್ ದಿ ಅರ್ಲಿ ಚೈಲ್ಡ್ಹುಡ್. ಆದ್ರಿಂದ ನನಗೆ ಈ ಒಂದು ಥಾಟ್ ಪ್ರೊಸೆಸ್ ಸೈನ್ಸ್ ಅಲ್ಲೂ ಇದೆ. ಸೈನ್ಸ್ ಇಸ್ ಆಲ್ಸೋ ಹೈಪೋಥೆಸಿಸ್, ಎಕ್ಸ್ಪೆರಿಮೆಂಟ್, ಇನ್ಫ್ಲುಯೆನ್ಸ್. ರೈಟ್. ಸೊ ಅದರಿಂದ ನಂಗೆ ಸೈಂಟಿಫಿಕ್ ಫೀಲ್ಡ್ ಹೋಗ್ಬೇಕು ಅಂತ ಒಂದು ಇಂಟ್ರೆಸ್ಟ್. ಹೆಟ್ರೋಜಿನಿಟಿ ಪೇಷಂಟ್ಸ್ ಅದ್ರ ಬಗ್ಗೆ ಏನೋ ಸ್ವಲ್ಪ ರಿಸರ್ಚ್ ಮಾಡಿದಿರಿ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ಹೆಟ್ರೋಜಿನಿಟಿ ಎಲ್ಲಾ ಕಡೆ ಇದೆ, ಹ್ಮ್ ನಾಟ್ ಜಸ್ಟ್ ಪೇಷನ್ಸ್. ನಿಮಗೆ ಈಚ್ ಹ್ಯೂಮನ್ ಬೀಯಿಂಗ್ ಇಸ್ ಡಿಫ್ರೆಂಟ್. ಹ್ಮ್ ಸೊ ರೆಗ್ಯುಲರ್ ಪ್ಯಾರಾಡೈಮ್ ಅಲ್ಲಿ ಎಲ್ಲರನ್ನೂ ಒಂದೇ ಇದರಲ್ಲಿ ಕ್ಲಬ್ ಮಾಡಿ ಎಲ್ಲ ಒಂದು ಹೋಮೋಜಿನಿಯಸ್ ಯೂನಿಟ್ ಆಗಿ ಅದನ್ನ ಟ್ರೀಟ್ ಮಾಡೋದು ಇದು ರೆಗ್ಯುಲರ್ ಪ್ಯಾರಾಡೈಮ್. ಹ್ಮ್ ಹ್ಮ್ ನಾವು ಹೇಳ್ತಾ ಇರೋದು ಏನು ಅಂತಂದ್ರೆ ಹೋಮೋಜಿನಿಟಿ ಇಲ್ಲ, ಹ್ಮ್ ಪ್ರತಿಯೊಬ್ಬ ಮನುಷ್ಯನೂ ಇಸ್ ಡಿಫ್ರೆಂಟ್. ಹ್ಮ್ ಈಗ ಪರ್ಸನಲೈಸ್ ಮೆಡಿಸಿನ್ ಅಂತ ಇವಾಗ ಬಂದಿದೆ. ಹ್ಮ್ ಸೊ ಆ ಹೆಟ್ರೋಜೆನಿಟಿನ ಕ್ಯಾರೆಕ್ಟರೈಸ್ ಮಾಡಬೇಕು. ಹ್ಮ್ don't try to homogenize. Everybody is different and each individual has to be understood that way. ಕರೆಕ್ಟ್. ಸೊ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನ್ ಸರ್? ಫ್ಯೂಚರ್ ಪ್ರಾಜೆಕ್ಟ್ಸ್ ಅಲ್ಲಿ ಒಂದು ನ್ಯೂರೋ ಫೀಡ್ಬ್ಯಾಕ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಹ್ಮ್. ನ್ಯೂರೋ ಫೀಡ್ಬ್ಯಾಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಹ್ಮ್. ಇವಾಗ ಒಂದು ಪರ್ಸನ್ ವಿಲ್ ಗೋ ಇನ್ಸೈಡ್ ದ ಸ್ಕ್ಯಾನರ್. ಹ್ಮ್. ಅವ್ನಿಗೇನೋ ನಾವು ತೋರಿಸ್ತೀವಿ. ಹ್ಮ್. ತೋರಿಸ್ಬಿಟ್ಟು ಇನ್ ರಿಯಲ್ ಟೈಮ್ ಹ್ಮ್. ವಿ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದಿ ಸಿಗ್ನಲ್ ಫ್ರಮ್ ದಟ್ ಪರ್ಸನ್ ಹ್ಮ್. ಅಂಡ್ ದ ಪರ್ಸನ್ಸ್ ಬ್ರೈನ್ ಹ್ಮ್. ಅಂಡ್ ಗಿವ್ ದಟ್ ಆಸ್ ಅ ಫೀಡ್ಬ್ಯಾಕ್. ಹ್ಮ್. ಅಂದ್ರೆ ನೀವು ಸ್ಕ್ಯಾನರ್ ಇರುವಾಗ ಒಂದು ಹ್ಮ್. ಸಿಗ್ನಲ್ ಮೇಲ್ಗಡೆ ಕೆಳಗಡೆ ಹೋಗ್ತಾ ಇರುತ್ತೆ, ನಿಮ್ ಬ್ರೈನ್ಗೆ ಸಿಗ್ನಲ್. ಹ್ಮ್. ಅರ್ಥ ಆಗ್ತಿದ್ಯಾ? ರೈಟ್. ಆವಾಗ ನಾವು ಹೇಳ್ತೀವಿ ಹ್ಮ್. ಈ ಸಿಗ್ನಲ್ ನ ಮೇಲ್ ಹೋಗಂಗ್ ಮಾಡು ಹ್ಮ್. ಅಥವಾ ಕೆಳಗೆ ಹೋಗಂಗ್ ಮಾಡು ಅಂತ. ಹ್ಮ್. ಓಕೆ. ಹ್ಮ್. ಅಂಡ್ ಪೀಪಲ್ ಆರ್ ಏಬಲ್ ಟು ಡೂ ದಟ್. ಅಬ್ಬಾ. ಇದನ್ನ ಪೇನ್ ಯೂಸ್ ಮಾಡ್ತಾರೆ, ಕ್ರಾನಿಕ್ ಪೇನ್ ಇದೆ. ಎಸ್. ಕ್ರಾನಿಕ್ ಪೇನ್ ಏನು ಇದಕ್ಕೆ ಓಪಿಯಾಯ್ಡ್ ಕ್ರೈಸಿಸ್ ಅಂತ ನೀವು ಕೇಳಿರ್ಬೋದು. ಇಲ್ಲಿ ಹ್ಮ್. ಪೀಪಲ್ ಆರ್ ಟೇಕಿಂಗ್ ಆಲ್ ಲಾಟ್ ಆಫ್ ಮೆಡಿಕೇಶನ್ಸ್. ಮೆಡಿಕೇಶನ್, ದೇ ಗೆಟ್ ಅಡಿಕ್ಟೆಡ್ ಟು ಇಟ್ ಹ್ಮ್. ಅಂಡ್ ಆಲ್ ಆಫ್ ದಟ್ ಸ್ಟಫ್. ಹ್ಮ್. ಕ್ರಾನಿಕ್ ಅದು ಏನ್ ಮಾಡಿದ್ರು ಪೇನ್ ಹೋಗೋದಿಲ್ಲ. ಸೊ ಸುಲಭ ಪರಿಹಾರ? ಸುಲಭ ಪರಿಹಾರ ಇಸ್ ದಿಸ್ ನ್ಯೂರೋ ಫೀಡ್ಬ್ಯಾಕ್. ಆಕ್ಚುಲಿ ಸಮ್ ಪೀಪಲ್ ಹ್ಯಾವ್ ಶೋನ್ ದಟ್ ದಿಸ್ ವರ್ಕ್ಸ್. ಸೊ ಆ ಪೇನ್ ಒಂದು ಜಾಗ ಇದೆ, ಆಂಟೀರಿಯರ್ ಸಿಂಗುಲೇಟ್ ಕಾರ್ಟೆಕ್ಸ್ ಅಂತ. ಹ್ಮ್. ಅಲ್ಲಿಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಸಿಗ್ನಲ್. ಹ್ಮ್. ಸಿಗ್ನಲ್ ಮಾಡ್ಬಿಟ್ಟು ಕೊಟ್ಟು, ಇಫ್ ಯು ಗಿವ್ ದಟ್ ಆಸ್ ಅ ಫೀಡ್ಬ್ಯಾಕ್ ಟು ದಿ ಸಬ್ಜೆಕ್ಟ್ ಅಂಡ್ ಹ್ಮ್. ಸೇ ಅಡಾಪ್ಟ್ ಸ್ಟ್ರಾಟಜೀಸ್ ದಟ್ ರಿಡ್ಯೂಸ್ ಯುವರ್ ಪೇನ್. ಸೊ ಈ ಆಕ್ಯುಪ್ರೆಷರ್, ಕಲರ್ ಥೆರಪಿ ಆ ತರ ಎಲ್ಲ ಇದೆ ಸರ್? ದಟ್ ಈಸ್ ಡಿಫರೆಂಟ್. ದಿಸ್ ಇಸ್ ವೇರ್ ಇದ್ರಲ್ಲಿ ಎಕ್ಸ್ಟರ್ನಲ್ ಏನು ಇಲ್ವೇ ಇಲ್ಲ. ಯು ಆರ್ ಯೂಸಿಂಗ್ ದ ಸ್ಕ್ಯಾನರ್ ಹ್ಮ್. ಟು ಹೆಲ್ಪ್ ದ ಪರ್ಸನ್ ಕಂಟ್ರೋಲ್ ದೇರ್ ಓನ್ ಬ್ರೈನ್ಸ್ ಆಕ್ಟಿವಿಟಿ. ಬಾ ಆಸಮ್. ಸೊ ಆಕ್ಚುಲಿ they learn to down regulate that region, ಹ್ಮ್. pain ಕಡಿಮೆ ಆಗುತ್ತೆ. ಹ್ಮ್. ಇನ್ನೊಂದು ಪ್ರಾಜೆಕ್ಟ್ we did inside problem 9 dot problem ಅಂತ ಬರುತ್ತೆ. ಹ್ಮ್. Very difficult to solve. ಹ್ಮ್. And we gave anterior temporal lobe in the, we give that signal as a feedback ಹ್ಮ್. to the subjects. They're ಹ್ಮ್. able to solve that problem. Awesome, sir. So you can improve your own creativity. ಹ್ಮ್. So ಇದಕ್ಕೆಲ್ಲ ಕೆಲವು ಮೆನಿ ಆಫ್ ದೀಸ್ ಬ್ರೈನ್ ಮೈಂಡ್ ರೀಡಿಂಗ್ ಇರ್ಬೋದು ಅಥವಾ ಈ ಹ್ಮ್. ಫೀಡ್ಬ್ಯಾಕ್ ಪ್ರಾಬ್ಲಮ್ಸ್ ಇರ್ಬೋದು. ಹ್ಮ್. there is a little bit of wariness in the society regarding the ethics and the security of doing that. ಸೊ ಇದೆಲ್ಲ ಒಂದ್ ಕಡೆ ಪಯಣ ಆದ್ರೆ ಸಂಗೀತದಲ್ಲೂ ಕೂಡ ನೀವು ಮಿಂಚಿದೀರಾ ಅಂತ ಕೇಳ್ಪಟ್ಟೆ. ಅದೇನ್ ಸರ್ ಕತೆ? ಸಂಗೀತ ನಾನು ಮೊದಲು ಚಿಕ್ಕವನಾದಾಗ ಕಲಿತಾ ಇದ್ದೆ. ಹ್ಮ್. ನಂಗೆ ಬಹಳ ಇಂಟ್ರೆಸ್ಟ್ ಇತ್ತು. ನಮ್ಮ ತಾಯಿ ಹಾಡ್ತಾರೆ. ಹ್ಮ್. ಅಂಡ್ ಅವ್ರ ಸೋದರ ಮಾವನು ಬಹಳ ದೊಡ್ಡ ಸಂಗೀತ ವಿದ್ವಾಂಸರು, ರಾಮಕೃಷ್ಣ ಗುರುದಾಸರು. ಹ್ಮ್. ಸೊ ಮೊದಲಿಂದ ಇಂಟ್ರೆಸ್ಟ್ ಇತ್ತು. ಹ್ಮ್. ಸೊ 10ನೇ ಕ್ಲಾಸ್ ಸುಮಾರವರೆಗೂ ಅಲ್ಲಿವರೆಗೂ ಐ ಪರ್ಸ್ಯೂಡ್ ಅಂದ್ರೆ ಹ್ಮ್. ಫಾರ್ಮಲ್ ಲರ್ನಿಂಗ್. ಹ್ಮ್. ಆಮೇಲೆ ಫಾರ್ಮಲ್ ಲರ್ನಿಂಗ್ ಪರ್ಸ್ಯೂ ಮಾಡೋಕ್ಕಾಗಿಲ್ಲ. ಹ್ಮ್. ಬಟ್ ಸ್ಟಿಲ್ ಅದ್ರ ಬಗ್ಗೆ ಒಂದು ಆಸಕ್ತಿ ಇದ್ದೇ ಇದೆ. ಮಟ್ಲಾಟ ಹೋಗಿ ಕಚೇರಿಗಳು ಕೇಳ್ತೀವಿ. ಹ್ಮ್. ಕೋರ್ಸ್ ಫಿಲ್ಮ್ ಮ್ಯೂಸಿಕ್ ಹಾಡ್ತೀವಿ. ಫಿಲ್ಮ್ ಸಾಂಗ್ಸ್ ಹಾಡ್ತೀರಾ? ಹೌದೌದು. Sir, ಕ್ಯಾರಿಯೋಕೆ ನೈಟ್ಗಳು ಮಾಡ್ತಾ ಸರ್ ಯಾವ್ದಾರ ಒಂದು ಫಿಲ್ಮ್ ಸಾಂಗ್ ನಮ್ ವೀಕ್ಷಕರಿಗೆ. ಓಕೆ. ಚಲ್ ಕೆ ತುझे मैं लेके चलूं एक ऐसे गगन के तले जहां घम भी ना हो आंसू भी ना हो बस प्यार ही प्यार पले एक ऐसे गगन के तले ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನು ಅಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ. ನಿಮ್ ವೈಫ್ ಒಳೊಳಗೆ ನಗ್ತಾ ಇದಾರೆ. ಹಾ, ಪ್ರೊಫೆಸರ್ ಎಷ್ಟ್ ಚೆನ್ನಾಗಿ ಹಾಡು ಹೇಳ್ತಾರೆ, ನನ್ ಮುಂದೆ ಯಾವತ್ತೂ ಹೇಳಿರಲ್ಲ. ಬೇಕಾಷ್ಟು ಕಡೆ ಡಿವೈಟ್ ಹಾಡಿದೀವಿ. ಹೌದಾ? ಹ್ಮ್. ಓ ಸೂಪರ್ ಸರ್. ಸೊ ಅಂಕಲ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣ ದತ್ತ ಅಂತ. ಓಕೆ. ಸೊ ವೀಕ್ಷಕರೇ, ಇವರು ನಮ್ಮ ಗೋಪಿ ಕೃಷ್ಣ ದೇಶಪಾಂಡೆ ಸರ್ ಇದಾರಲ್ಲ, ಅವರ ತಂದೆಯವರು ಗ್ರೇಟ್ ಸೈಂಟಿಸ್ಟ್.
ನೀವು ಸೈಂಟಿಸ್ಟ್ ಆಗಿದ್ರಿ ಅಂತ ಕೇಳ್ಪಟ್ಟೆ. ಹೌದು ಹೌದು. ಎಲ್ಲಿ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ನಾನು ಪ್ರೊಫೆಸರ್ ಆಗಿದ್ದೆ. ಯಾವಾಗ? 2012ವರೆಗೂ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. 1972 ಇಂದ 2012ವರೆಗೂ 40 ಇಯರ್ಸ್ ನಾನು ಇನ್ಸ್ಟಿಟ್ಯೂಟ್ನಲ್ಲಿ, ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರಿ. ಯಾವ ಬ್ರಾಂಚಲ್ಲಿ, ಯಾವ ವಿಭಾಗದಲ್ಲಿ? ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ನಲ್ಲಿ. ವಾವ್. ಸೊ ಹೆಂಗ್ ಅನ್ಸುತ್ತೆ ಸರ್ ನೀವು ಸೈಂಟಿಸ್ಟ್ ಆಗಿ ಏನನ್ನ ಕಂಡು ಹಿಡಿದ್ರೆ, ಏನನ್ನ? ನಾನು ಸೈಂಟಿಸ್ಟ್ ಆಗಿ ಮೇಯ್ನ್ ಆಗಿ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಅನ್ನೋ ಏರಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ನಲ್ಲಿ ನಾನು ಮೊದಲು ಈ ಸ್ಪೀಚ್ ಸಿಗ್ನಲ್ ಪ್ರೊಸೆಸಿಂಗ್ ಬಗ್ಗೆ ವರ್ಕ್ ಮಾಡಿದೆ. ನಾವು ಮಾತಾಡ್ತೀವಲ್ಲ ಅದರ ಬಗ್ಗೆ, ಸ್ಪೀಚಿನ ಬಗ್ಗೆ ಮಾಡೋ ಅದೇ ಒಂದು ದೊಡ್ಡ ಗ್ರೂಪಲ್ಲಿ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ನಾನೇ ಇಂಡಿಪೆಂಡೆಂಟ್ ಆಗಿ ಆ ಡಿಪಾರ್ಟ್ಮೆಂಟ್ನಲ್ಲಿ ಫಸ್ಟ್ ಟೈಮು ಈ ಬಯೋಮೆಡಿಕಲ್ ಸಿಗ್ನಲ್ ಪ್ರಾಸೆಸಿಂಗ್ ಅನ್ನೋ ಒಂದು ಏರಿಯಾನ ಸ್ಟಾರ್ಟ್ ಮಾಡಿ ಅಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲಿದೆ ಗುಟ್ಟು. ನಿಮ್ಮ ಮಗ ಬಯೋಮೆಡಿಕಲ್ ಬರೋದಕ್ಕೆ ತಂದೆನೇ ಕಾರಣ ಅನ್ಸುತ್ತೆ. ಹೌದು, ಒಂದು ಥರದಲ್ಲಿ ಅಂದರೆ ನಾನು ಅವನಿಗೆ ನೀವು ಬಯೋಮೆಡಿಕಲ್ಲೇ ತಗೋ ಅಥವಾ ಇಂಜಿನಿಯರಿಂಗ್ ತಗೋ ಅಂತ ನಾನು ಬಲವಂತ ಮಾಡಿದ್ದಲ್ಲ. ಅವ್ರಿಗೆ ನಾನು ನಿಮ್ಗೇನು ಇಷ್ಟಪಡ್ತಾ ತಗೊಳ್ಳಿಂದೆ ಅವನು ಇಂಜಿನಿಯರಿಂಗ್ ತಗೊಂಡ. ಇಂಜಿನಿಯರಿಂಗ್ ತಗೊಂಡ ಆದಮೇಲೆ ಅವನಿಗೂ ಈ ಬಯೋಮೆಡಿಕಲ್ನಲ್ಲಿ ಇಂಟ್ರೆಸ್ಟ್ ಬಂತು. ಬಯೋಮೆಡಿಕಲಲ್ಲಿ ಇಂಟ್ರೆಸ್ಟ್ ಅಂದೇನು ಅಂತಂದರೆ ಈ ದೇಹದ ಬಗ್ಗೆ, ಬ್ರೈನು, ಹಾರ್ಟು, ಇದರ ಬಗ್ಗೆ ಎಲ್ಲಾನು ಒಂದು ತಿಳ್ಕೊಳಕ್ಕಾಗುತ್ತೋ ಅನ್ನೋ ಭಾಗ. ನಾನು ಈ ಬಯೋಮೆಡಿಕಲ್ ಸ್ಪೀಚ್ನಲ್ಲಿ ವರ್ಕ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ನಾನು ಬಯೋಮೆಡಿಕಲ್ಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಕಾರಣ ಇತ್ತು. ಏನು ಕಾರಣ ಅಂತಂದರೆ ಸ್ಪೀಚ್ನಲ್ಲಿ ಮಾಡ್ತಾ ಇದ್ದೆ. ಸ್ಪೀಚು ಬಹಳ ಒಳ್ಳೆ ಫೀಲ್ಡು, ಬಹಳ ಇದಿತ್ತು, ಅದ್ರಿಗೆ ಬಹಳ ಜನ ವರ್ಕ್ ಮಾಡ್ತಾ ಇದ್ರು. ನನಗೆ ಆ ಟೈಮ್ನಲ್ಲಿ ನಮ್ಮ ಮನೆ ಹತ್ರ ಇದ್ದಂತಹ ಒಬ್ಬರು ಗ್ರೇಟ್ ಪರ್ಸನ್ ಪರಿಚಯ ಆಯಿತು. ಅವರ ಹೆಸರು ವರದದೇಶಕಾಚಾರ್ ಅಂತ. ಮುಂದೆ ಅವರೇನೇ ಸನ್ಯಾಸ ತಗೊಂಡು ರಂಗಪ್ರಿಯ ಸ್ವಾಮಿಗಳು ಅಂತ ಆದರು. ಅವ್ರಿಗೆ ಆ ರೀತಿಯಾದಂಥ ಒಂದು ಆಧ್ಯಾತ್ಮಿಕವಾದ ಒಂದು ಇಂಟ್ರೆಸ್ಟ್ ಬರೋಕ್ಕೆ ಮೇನ್ ಕಾರಣ ಯಾರು ಅಂದರೆ ಶ್ರೀರಂಗ ಮಹಾಗುರುಗಳು ಅಂತ. ನಮ್ಮ ಮಗನೂ ಮಾತಾಡ್ತಾ ಹೇಳಿದ್ನಲ್ಲ ಅವರ ವಿಷಯ ಇದು. ನನಗೂ ಕೂಡ ಶ್ರೀರಂಗ ಮಹಾಗುರುಗಳು ಒಂದು ಪರಿಚಯ ಇವ್ರ ಮೂಲಕ ಆಯಿತು, ಈ ವರದೇಶಕಾಚಾರ್ಯ ಅವರ ಮೂಲಕ ಆಯಿತು. ಆವಾಗ ನನಗೆ ಆಧ್ಯಾತ್ಮಿಕದಲ್ಲಿ ಹೆಚ್ಚು ಇಂಟ್ರೆಸ್ಟ್ ಬಂತು. ಮತ್ತು ಅವರೂ ಕೂಡ ಆಧ್ಯಾತ್ಮಿಕವಾದ ವಿಷಯಗಳನ್ನು ವೈಜ್ಞಾನಿಕವಾದ ಹಿನ್ನೆಲೆಯಲ್ಲಿ ಕೊಡೋದಕ್ಕೆ ಸಾಧ್ಯ ಅಂದ್ಬಿಟ್ಟು ಅವರು ಕೂಡ ಅದರ ಬಗ್ಗೆ ಎಲ್ಲ ಕೆಲವು ವರ್ಕ್ ಮಾಡಿ, ರಿಸರ್ಚನ್ನು ಮಾಡಿ ಅವರು ಅದನ್ನೆಲ್ಲ ಕೆಲವೆಲ್ಲ ಆಗಲೇ ತೋರಿಸ್ಕೊಟ್ಟಿದ್ರು. ಹಾಗಾಗಿ ನನಗೂ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಹೇಗಿದ್ರು ನನಗೆ ಸಿಗ್ನಲ್ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಎಲ್ಲ ಗೊತ್ತಿತ್ತು. ಅದನ್ನು ಬ್ರೈನ್ಗೆ, ಹಾರ್ಟ್ಗೆ ಅಪ್ಲೈ ಮಾಡಿ ಏನಾಗುತ್ತೆ, ಯೋಗದ ಸ್ಥಿತಿಗಳಲ್ಲಿ ಏನಾಗುತ್ತೆ ನೋಡಬೇಕು ಅಂತ ಒಂದು ಇಂಟ್ರೆಸ್ಟ್ ಬಂತು. ಒಂದು ಮೂವಿ ತೆಗಿಬೋದಿತ್ತಲ್ಲ ಅಂಕಲ್, ನೀವು ಒಂದು ಫಿಲಮ್ ತೆಗಿಬೋದಿತ್ತು. ನಾನು ಬರೀ ರಿಸರ್ಚ್ ಮಾಡ್ಕೊಂಡು ಹೋದೆ, ಫಿಲ್ಮ್ ಕಡೆಗೆ ಹೋಗ್ಲಿಲ್ಲ. ಅಲ್ಲಲ್ಲ, ಈ ಸಿಗ್ನಲ್ ಇದು ಸ್ವಾಮಿಗಳು ಹೇಳ್ದಂಗೆ ಹಿಂಗ್ ವರ್ಕ್ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಸ್ ಅ ಸೈಂಟಿಸ್ಟ್ ನಾನು ಹೇಳ್ತಾ ಇದ್ದೀನಿ, ಇದು ನೋಡಿ ಅಂತ ಹೇಳಿ ಜಗತ್ತಿಗೆ ತೋರಿಸ್ಬೋದಿತ್ತಲ್ಲ ನೀವು. ಒಂದು ಥರದಲ್ಲಿ ನಾನು ತೋರಿಸಿದ್ದೀನಿ. ಒಂದು ಥರದಲ್ಲಿ ಅಂತಂದರೆ ನೀವು ಕೇಳಿದ್ದಕ್ಕೆ ಹೇಳ್ತೀನಿ. ನೀವು ಹೇಳೋದಿಲ್ಲ, ನಾನು ಫಿಲ್ಮ್ ಗಿಲ್ಮೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ನಾವು ಮಾಡಿದ ವರ್ಕನ್ನೆಲ್ಲನೂ ಈ ಬಯೋಮೆಡಿಕಲ್ ಸಿಗ್ನಲ್ ಪ್ರೊಸೆಸಿಂಗ್ನಲ್ಲಿ ನಾನು ಮಾಡಿದ ವರ್ಕನ್ನೆಲ್ಲನೂ ಕೂಡ ನಾನು ಪಬ್ಲಿಷ್ ಮಾಡ್ತಾ ಇದ್ದೆ. ಪೇಪರ್ಸ್ಗಳು ಬರ್ತಾ ಇತ್ತು. ಎಷ್ಟು ಪಬ್ಲಿಕೇಶನ್ಸ್ ಮಾಡಿದ್ದೀರಾ? ಅದು ನನ್ನ ಕ್ಯಾರಿಯರ್ನಲ್ಲೇ ಸುಮಾರು ಒಂದು 150-160 ಪೇಪರ್ಸ್ ಆಗಿದೆ. ಏನು ಅಂಕಲ್ ನೀವು ನಿಮ್ಮ ಮಗಂಗೆ ಮೀರಿಸ್ತೀರಾ ನೀವು? ಆ ಟೈಮ್ನಲ್ಲಿ ನಾನು ಈ ನಾನ್ ಲೀನಿಯರ್ ಸಿಗ್ನಲ್ ಪ್ರೊಸೆಸಿಂಗ್ ಅಂತ ಒಂದು ಟೆಕ್ನಿಕ್ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಈ ನಾನ್ ಲೀನಿಯರ್ ಸಿಗ್ನಲ್ ಪ್ರೊಸೆಸಿಂಗ್, ನಾನ್ ಲೀನಿಯರ್ ಬಯೋಮೆಡಿಕಲ್ ಸಿಗ್ನಲ್ ಪ್ರೊಸೆಸಿಂಗ್ ಇನ್ನು ಏರಿಯಾದಲ್ಲಿ ಈ ಗೂಗಲ್ ರಿಸರ್ಚ್ ಸ್ಕಾಲರ್ ಅಂತ ಬರ್ತದೆ, ಅವರು ರೇಟಿಂಗ್ ಕೊಡ್ತಾರೆ ಅರೌಂಡ್ ದಿ ವರ್ಲ್ಡ್. ಅವಾಗ ನಾನು 4th ಆಗಿದ್ದೆ ಆ ಟೈಮ್ನಲ್ಲಿ. ಕಂಗ್ರ್ಯಾಚುಲೇಷನ್ ಅಂಕಲ್, ಯು ಡಿಸರ್ವ್ ಇಟ್. ರೈಟ್. ಅದರಿಂದ ಒಂದು ಥರದಲ್ಲಿ ಅದು
ಪ್ರಪಂಚಕ್ಕೂ ಹೋಗಿ ಅದರ ಇಂಪ್ಯಾಕ್ಟ್ ಮಾಡೋದು ಮಾಡಿದೆ. ನೀವು ಸೈಂಟಿಸ್ಟ್ ಆಗಿ ವರ್ಕ್ ಮಾಡಿದಕ್ಕೂ ಈಗ ನಿಮ್ಮ ಮಗ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿರೋದಕ್ಕೂ ಹೆಂಗ್ ಅನ್ಸುತ್ತೆ? ಹೆಂಗನ್ಸಕ್ಕೆ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ನಾನು ಮಾಡಿದಾಗ ಮೇಯ್ನ್ಲಿ EEG ಮಾಡಿದೆ, ಎಲೆಕ್ಟ್ರೋಎನ್ಸೆಫಾಲೋಗ್ರಾಮು. ಇದನ್ನು ತಗೊಂಡು ಬ್ರೈನಿಂದ ಅದನ್ನು ರೆಕಾರ್ಡ್ ಮಾಡೋದು. ಆವಾಗಲೂ ಕೂಡ ಇವಾಗ ಎಷ್ಟು ಮಟ್ಟಿಗೆ ಮುಂದುವರೆದಿದೆಯೋ EEG ಫೀಲ್ಡು, ಆವಾಗ ಅಷ್ಟು ಮುಂದುವರೆದಿರಲಿಲ್ಲ. ನಾನು ಮಾಡಿದ್ದೆಲ್ಲನೂ 1980 1990 ಆ ಟೈಮ್ನಲ್ಲಿ. ಇವಾಗನಷ್ಟು ಮುಂದುವರೆದಿರಲಿಲ್ಲ ಬ್ರೈನ್ ಟೆಕ್ನಾಲಜಿ. ಆ್ಯಕ್ಚುಲಿ ಅವನು ಹೇಳಿದ್ನಲ್ಲ FMRI ಅನ್ನೋದು 1992ನಲ್ಲಿ ಸ್ಟಾರ್ಟ್ ಆಯಿತು. 2000 ಆದಮೇಲೆ ಪಿಕಪ್ ಆಯಿತು, ತುಂಬ ಚೆನ್ನಾಗಿ ಪಿಕಪ್ ಆಗ್ತದೆ FMRI ಅವತ್ತಿಂದನೇ. ಹಾಗಾಗಿ ಅವನು FMRI ಫೀಲ್ಡ್ ಹಿಡ್ಕೊಂಡಿದ್ರಿಂದ ನಾವು ಎಷ್ಟು ಮಾಡೋಕ್ಕಾಗ್ತಿತ್ತೋ ಅದಕ್ಕಿಂತ ತುಂಬ ಹೆಚ್ಚು ಮಾಡೋಕ್ಕೆ ಸಾಧ್ಯವಾಗಿದೆ. ಎರಡು ಕಾರಣಗಳಿಂದ ಆಗಿದೆ ಅಂತ ನನಗನ್ಸುತ್ತೆ. ಒಂದು, FMRI ಫೀಲ್ಡ್ನಲ್ಲೇ ನೀವು ಇನ್ನೂ ಹೆಚ್ಚು ಮಾಡೋದಕ್ಕೆ, ಹೆಚ್ಚು ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮಾಡೋದಕ್ಕೆ ಸಾಧ್ಯತೆಗಳಿದೆ. ಆದ್ದರಿಂದ ಅದನ್ನು ಅವನು ಇನ್ನೂ ನಾನು ಎಷ್ಟು ಮಾಡಿದ್ನೋ ಅದಕ್ಕಿಂತ ತಂದೆಗಿಂತ ಮೀರಿಸಿದ ಮಗ ಅಂದರೆ ತಂದೆಗೂ ಸಂತೋಷವೇ ಅಲ್ವಾ, ಅದನ್ನು ಮೀರಿಸಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಸಂಶಯನೇ ಇಲ್ಲ. ಇನ್ನೊಂದು ಭಾಗ ಏನು ಅಂದರೆ, ನಾನು ಪೂರ್ತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಬೆಂಗಳೂರಿನಲ್ಲೇ ಇದ್ಕೊಂಡು ಮಾಡ್ಕೊಂಡು ಹೋದವನು. ಆದರೆ ಅವನು ವೆಂಚರ್ ಅಂತ ನೋಡಿ ಮುಂದೆ ಹೋಗಬೇಕು ಮುಂದಬೇಕು ಅಂತ ನುಗ್ಗಿ ಅವನು ಅಮೇರಿಕಾಗೆ ಬಂದು ಇಲ್ಲಿ ಸ್ವಂತ ಅವನೇ ಒಬ್ಬನೇ ಇದ್ದು ಓದ್ಕೊಂಡು PhD ಮಾಡಿಕೊಂಡು, ಅದೂ ಆ ಟೈಮ್ನಲ್ಲಿ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವ್ನು ಸಿಕ್ತು ನೋಡಿ. ಅದು ಒನ್ ಆಫ್ ದಿ ಟಾಪ್ ಇನ್ ಬಯೋಮೆಡಿಕಲ್ ಫೀಲ್ಡ್ ಇತ್ತು, ತುಂಬ ಕಷ್ಟ ಸಿಗೋದು. ಅದು ಸಿಕ್ಕಿದಾಗ ನಾನು ಕೂಡ ಅವನಿಗೆ ಎಂಕರೇಜ್ಮೆಂಟ್ ಕೊಡಬೇಕು ಅಂದ್ಬಿಟ್ಟು ನೀವು ಹೋಗು ಮಾಡ್ಕೊಳ್ಳಿ ಅಂತ ಕಳಿಸ್ಕೊಟ್ಟೆ. ಅದು ಸಿಗೋದೇ ಕಷ್ಟ. ಜಾರ್ಜಿಯಾ ಟೆಕ್ ಇಸ್ ಎ ವೆರಿ ಹೈ ರ್ಯಾಂಕಿಂಗ್ ಇದು ಯೂನಿವರ್ಸಿಟಿ. ಅದರಿಂದ ಅದನ್ನು ಅವನು ಬಂದು ಮಾಡೋಕ್ಕಾಯ್ತು. ಆಮೇಲೆ ಇಲ್ಲೂ ಅವನಿಗೆ ಕೆಲಸ ಸಿಕ್ತು. ಇಲ್ಲೂ ಕೂಡ ಈ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. 3 MRI ಮೆಷಿನ್ ಇದೆ. ಇದು ಫಸ್ಟ್ ಟೈಮ್ 7 ಟೆಸ್ಲಾ ಮೆಷಿನ್ ಬಂದಿದ್ದು ಅವ್ರಿಗೆ. ಬೇರೆ ಕಡೆ ಇಲ್ಲ, ಇಲ್ಲೂ ಕೂಡ ಅಮೇರಿಕಾದಲ್ಲೇ ಬಹಳ ಫಸ್ಟ್ 7 ಟೆಸ್ಲಾ ಒಂದು 2-3 ಕಡೆ ಇತ್ತು, ಆಮೇಲೆ ಇಲ್ಲಿ ಬಂತು ಅಷ್ಟೇ. ಒಳ್ಳೆ ಇದು ಸಿಕ್ತು, ಫೆಸಿಲಿಟೀಸು ಸಿಕ್ತು ಅವನಿಗೆ. ಹಾಗಾಗಿ ಅವನು ಕೂಡ ಅದ್ರ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ ವರ್ಕ್ ಮಾಡಿ ಎಲ್ಲ ಮಾಡಿ ಅವನು ನನಗಿಂತ ಹೆಚ್ಚು ಮುಂದುವರೆದಾನೆ. ನಂಗೆ ಸಂತೋಷವೇ. ನಾನು ಆ ಮಟ್ಟಕ್ಕೆ ಹೋಗೋಕ್ಕೆ ಅದಕ್ಕೆ ಬೇಕಾದ ಫೆಸಿಲಿಟೀಸ್ ಬೇಕು ನೋಡಿ, ಅದಕ್ಕೆ ಬೇಕಾದ ಒಂದು ಎನ್ವಿರಾನ್ಮೆಂಟ್ ಬೇಕು ನೋಡಿ. US ನಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಗೆ ಆ ಎನ್ವಿರಾನ್ಮೆಂಟ್ ಇದೆಯೋ ಅಷ್ಟರ ಮಟ್ಟಿಗೆ ಇಂಡಿಯಾದಲ್ಲಿ ಇಲ್ಲ. ಫಾರ್ಚುನೇಟ್ಲಿ ನಾನು ಇಂಡಿಯಾದಲ್ಲೇ ಟಾಪ್ ಮೋಸ್ಟ್ ಇದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಕನ್ಸಲ್ಟ್ ಮಾಡ್ತಾರೆ. ಅಲ್ಲಿ ವರ್ಕ್ ಮಾಡಿದ್ರಿಂದ ಬೇರೆ ಕಡೆಗಿಂತ ಹೆಚ್ಚು ಕೆಲಸ ಮಾಡೋಕ್ಕಾಯ್ತು. ಆದರೆ ಅವನು ಎಷ್ಟು ಮಾಡಿದ್ನೋ ಆ ಮಟ್ಟಕ್ಕೆ ನನಗೆ ಮಾಡೋಕ್ಕೆ ಇಲ್ಲ ಅಂತ ಅವರಿಂದ ನೀವೆಲ್ಲ ಸುಮ್ಮನಿರಿ ಅಂಕಲ್. ನೀವು ಸೈಂಟಿಸ್ಟ್ ಆಗಿ ನೀವು ಅಚೀವ್ ಮಾಡಿ ಬಿಟ್ಟಿರೋದನ್ನ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನೂ ಆಗಲ್ಲ. ಸೊ ನನಗೆ ಅದು ಸಂತೋಷವೇ. ಅದಷ್ಟೇ ಅಲ್ಲ, ಇನ್ನೊಂದು ಪಾಯಿಂಟ್ ಇದೆ. ನಾನು ಹೇಳಿದ್ನಲ್ಲ, ನಾನು ಸ್ಟಾರ್ಟ್ ಮಾಡಿದಾಗ ನಾನೇ ಫಸ್ಟ್ ಮಾಡಿದ್ದೆ ಇನ್ಸ್ಟಿಟ್ಯೂಟ್ನಲ್ಲಿ ಬಯೋಮೆಡಿಕಲ್ ಇದನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ಮಾಡಿದಾಗ ಈ ಥರ ಈ ಆಧ್ಯಾತ್ಮಿಕವಾದ ವಿಷಯಗಳನ್ನು ಬಿಲ್ಡಪ್ ಮಾಡ್ಕೊಂಡು ಹೋಗಬೇಕು, ಈ ಸೈನ್ಸ್ ಮೂಲಕ ತೋರಿಸ್ಕೊಡ್ಬೇಕು ಅಂತ. ನಾವು ಅಂಥ ಸೈಂಟಿಸ್ಟ್ಗಳಾದೆ ಅದಕ್ಕೋಸ್ಕರ ಅಂತ ಒಂದು ಟೈಮ್ ಕೊಟ್ಟು ಅದಕ್ಕೋಸ್ಕರ ಅಂತ ವರ್ಕ್ ಮಾಡಿ ತೋರಿಸ್ಕೊಟ್ಟಾಗ ಲೋಕಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ. ಇವಾಗ ಗ್ರಹಣ ಅನ್ನೋ ವಿಷಯ ತಗೊಳ್ಳಿ. ಗ್ರಹಣದ ಬಗ್ಗೆ ಬೇಕಾದಷ್ಟು ಮಾತುಗಳಿದೆ. ಗ್ರಹಣದ ಬಗ್ಗೆ ಏನೇ ನಮ್ಮ ಇದರಲ್ಲಿ ನಮ್ಮ ಶಾಸ್ತ್ರಗಳು ತಂದೆಯಾರೋ ಅದೆಲ್ಲ ಸುಮ್ಮನೆ ಏನೋ ಹೇಳ್ತಾರೆ, ಅದೆಲ್ಲ ಬೊಕ್ಕಳೆ. ನಾವು ವಿಚಾರವಂತರು ಇದನ್ನೆಲ್ಲ ನಂಬಾರ್ದು ಅಂತ ಇದನ್ನು ಈ ಥರ ಎಲ್ಲ ನಾವು ಬೇಕಷ್ಟು ಪೇಪರ್ಗಳು ಓದ್ತೀವಿ. ಈ ವಿಷಯದಲ್ಲೇ ನಾನು ಆವಾಗ ಇಲ್ಲಿಗೆ ಬಂದಾಗಲೇ ಆ್ಯಕ್ಚುಲಾಗಿ ನಮ್ಮ ಸನ್ನತ್ತೆಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡಿದೆ ಒಂದು ಸಲ, ಸುಮಾರು ವರ್ಷಗಳಿಗೆ ಮುಂಚೆ ಡಿಸ್ಕಸ್ ಮಾಡಿ ನಾನು ಹೇಳಿದೆ ಈಗೆಲ್ಲ ಇದೆ, ಈ FMRI ಟೆಕ್ನಾಲಜಿ ಎಲ್ಲ ಇಟ್ಕೊಂಡು ಇದ್ರ ಬಗ್ಗೆ ನಾನು ಮಾಡೋಕ್ಕಾಗತ್ತ, ನಾನು ವರ್ಕ್ ಮಾಡಿ
ಲೋಕಕ್ಕೆ ತೋರಿಸ್ಕೊಡಕ್ಕಾಗತ್ತೆ. ಹ್ಮ್ ಇದನ್ನ ಈ ಥರ ಟೈಪ್ ಆಫ್ ವರ್ಕನ್ನು ಬೇರೆಯವರು ತಗೊಳ್ಳಲ್ಲ. ಯಾಕೆಂದರೆ ವೆರಿ ಚಾಲೆಂಜಿಂಗ್. ನಿಮಗೆ ಫಾಯ್ದಾ ಇರಲ್ಲ. ಸೊ ತಗೊಂಡ್ರಾ ನಿಮ್ಮ ಮಗ? ಅದನ್ನು ಅವನು ತಗೊಂಡು ಆ್ಯಕ್ಚುಲಿ ಆಗಿ ಸಾಕಷ್ಟು ಮುಂದುವರ್ಸ್ಕೊಂಡು ಬಂದಿದ್ದಾನೆ. ನಿಮ್ಮ ಮಾತು ಅದರ ಬಗ್ಗೆ ಅವನ ಒಂದು PhD ಥೀಸಿಸೇ ಬರ್ತಾ ಇದೆ. ಪಿತೃವಾಕ್ಯ ಪರಿಪಾಲನೆ ಮಾಡ್ತಾ ಇದ್ದಾರೆ. ಮಾಡಿದ್ದಾನೆ, ಹೌದು. ಮತ್ತು ಇನ್ನೂ ಅದನ್ನೆಲ್ಲ ಮಾಡಿ ಅದೇನಾಗುತ್ತೆ ಅಂದರೆ ಅರ್ಧಂಬರ್ಧ ನಾವು ಲೋಕಕ್ಕೆ ಕೊಡಕ್ಕೆ ಹೋಗಬಾರ್ದು. ಅದನ್ನೆಲ್ಲ ಮಾಡಿ ಒಂದು ಘಟ್ಟಕ್ಕೆ ತಂದು ಅದನ್ನು ಲೋಕದ ಮುಂದೆಗೆ ಇಟ್ಟು ನೋಡಿ ಹೀಗಿದೆ. ಗ್ರಹಣಕ್ಕೂ ನಮ್ಮ ಹಿಂದಿನಿಂದ ತಂದೋರಲ್ಲ, ಅದಕ್ಕೆ ಒಂದು ವೈಜ್ಞಾನಿಕವಾದ ಆಧಾರ ಇದೆ. ಅದನ್ನು ನಾವು ತೋರ್ಸೋಕ್ಕೆ ಸಾಧ್ಯ ಉಂಟು. ಆಹಾರ ತಗೋತೀವಿ, ಆಹಾರ ತಗೊಳ್ಳೋದು ಹೇಗೆ ನಮ್ಮ ಬ್ರೈನ್ ಮೇಲೆ ಪರಿಣಾಮ ಮಾಡುತ್ತೆ, ಯಾವ ರೀತಿ ಆಹಾರ ತಗೊಂಡ್ರೆ ಅನುಕೂಲ ಉಂಟು. ಉದಾಹರಣೆಗೆ ಮಾಂಸಾಹಾರ ತಗೊಳ್ಳೋದಕ್ಕೂ ಶಾಖಾಹಾರ ತಗೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಈ ಥರದ ಕೆಲವು ಪಾಯಿಂಟ್ಸನ್ನೆಲ್ಲನೂ ಕೂಡ ಈ ಬ್ರೈನ್ ರಿಸರ್ಚ್ ಮೂಲಕ ತಂದು ತೋರಿಸ್ಬೋದು. ಈ ಥರದ ಕೆಲವು ಪಾಯಿಂಟ್ಸನ್ನು ತೆಗೆದುಕೊಂಡು ಲೋಕಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದರೆ ನಾವು ಮಾಡೋದ್ರ ಜೊತೆಗೆ ಸಮಾಜಕ್ಕೂ ಅದನ್ನು ನಮಗೆ ಸಮಾಜ ಕೊಟ್ಟಿರೋದನ್ನು ನಾವು ಸಮಾಜಕ್ಕೂ ಕೊಟ್ಟಾಗತ್ತೆ ಅನ್ನೋದು ನನ್ನ ಒಂದು, ಅದನ್ನು ಅವನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಶಿರಸಾಷ್ಟಾಂಗ ನಮಸ್ಕಾರ ನಿಮ್ಗೆ ಅಂಕಲ್. ನೀವು ಸೈಂಟಿಸ್ಟ್ ಆಗಿ ನೀವೆಷ್ಟು ಕೊಡುಗೆ ಕೊಟ್ಟಿದ್ದೀರೋ ನಿಮ್ಮ ಮಗ ಅದ್ರ ಹತ್ರಷ್ಟು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನಮ್ಮ ಚಾನೆಲ್ಗೆ ನೀವು ಇಷ್ಟೊತ್ತು ತನಕ ನಿಮ್ಮ ಅನುಭವದ ಮಾತುಗಳನ್ನ ವೀಕ್ಷಕರ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀರಿ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಮಗೆ ಅವಕಾಶ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ನಿಮ್ಮ ಪಯಣ ಕೇಳಿ ನನ್ಗಂತೂ ದಿಲ್ ಖುಷಿ ಆಯ್ತು ಸರ್. ಸೊ ನಿಮಗೆ ಹೇಗೆ ಅನಿಸ್ತು? ಎಲ್ಲ ಸಾಧಕರಿಗೂ ಕೊನೆಯದಾಗಿ ಕೇಳೋದು ನನ್ನ ಪ್ರಶ್ನೆ, ನಿಮ್ಮ ಈ ಇಂಟರ್ವ್ಯೂ, ಕಾನ್ವರ್ಸೇಷನು, ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನಿಸ್ತು? ಯಾವ ದಿನ ಸಾಧನೆಯಿಂದ ನನಗೆ ತೃಪ್ತಿಯಾಗಿದೆ ಅಂತ ಅನ್ಸುತ್ತೋ ಅವತ್ತು ಸಾಧನೆ ಮುಗೀತು. ನಿಮ್ಮ ಸಾಧನೆಯಲ್ಲಿ ಕೊಂಚವಾದ ಅತೃಪ್ತಿ ಇರಲೇಬೇಕು. ದಟ್ ಈಸ್ ವಾಟ್ ಟೇಕ್ಸ್ ಯು ಫಾರ್ವರ್ಡ್. ಕರೆಕ್ಟ್. ಕೆಲವ್ರಿಗೆ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನೋ ಮಾಡಿದೀನಿ, ಬಟ್ ಸಾಕಷ್ಟು ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನೋ ಇನ್ನ ಮಾಡಿಲ್ಲ. ಸೊ ಆ ಅತೃಪ್ತಿಯಿಂದ ಸಾಧನೆ ಮುಂದುವರ್ಕೊಂಡು ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಅಲ್ಲ, ಅದು ನಿಮ್ ಸಾಧನೆ ಪಯಣ ಆಯ್ತು. ನಿಮ್ಮ ಈ ಒಂದು ಇಂಟರ್ವ್ಯೂ ಬೇಸ್ ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಅಂತ? ಇಂಟರ್ವ್ಯೂ ತುಂಬಾ ಚೆನ್ನಾಗಿದೆ. ಯಾತಕ್ಕೆ ಅಂತ ಹೇಳ್ತೀನಿ. ನಾವು ಯಾವತ್ತೂ ಈ ತರ ಕೂತ್ಕೊಂಡು ನಮ್ ಲೈಫಲ್ಲಿ ಏನಾಯ್ತು, ಏನೇನ್ ಮಾಡಿದ್ವಿ ಅಂತ ಯೋಚನೆನೇ ಮಾಡಲ್ಲ. ಸೊ ನಾವು ಮಾಡ್ಸಿದ್ವಲ್ಲ, ಇನ್ನೊಬ್ರು ಅದನ್ನ ಬಂದು ಆ ಪ್ರಶ್ನೆ ಕೇಳಿದಾಗ್ಲೇ ಆ ಯೋಚನೆಗಳು ಬರೋದು. ಸೊ ಆ ಒಂದು ಸೆಲ್ಫ್ ಡಿಸ್ಕವರಿಗೆ ಬಹಳ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಸರ್, ಮಧ್ಯರಾತ್ರಿ 12 ಗಂಟೆ ತನಕ ಕುತ್ಕೊಂಡು ನಿಮ್ ಬಗ್ಗೆ ಸ್ಟಡಿ ಮಾಡಿದೀನಿ ಸರ್ ನಾನು. ಥ್ಯಾಂಕ್ ಯು. 38 ಪೇಜ್ CV ಓದ್ಬೇಕು ಅಂದ್ರೆ ನಾನು ಎಷ್ಟು ಗಟ್ ಫೀಲಿಂಗ್ ಇರ್ಬೇಕು ಸರ್ ನನ್ಗೆ. ಸೊ ಅಷ್ಟು ಇದ್ರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಅಷ್ಟು ಸಾಧನೆ ಮಾಡಿದೀರಾ ಸರ್ ನೀವು. ಒಂಥರ ಪುಟ್ಬಿಟ್ಟಿದ ಚಿನ್ನ ತರ ನೀವು. ಒಂಥರ ಲೈಕ್ ತುಂಬಿದ್ ಕೂಡ ತುಳ್ಕೋದಿಲ್ಲ ಅನ್ನೋ ರೀತಿನಲ್ಲಿ ನೀವು ನನ್ನಿಂದ ಏನು ಆಗಿಲ್ಲ ಅಂತ ಹೇಳ್ತೀರಾ. ಬಟ್ ನಾ ಆಗ್ಲೇ ಇಂಟ್ರೋದಲ್ಲಿ ಹೇಳ್ಬಿಟ್ಟೆ, ಅಬ್ದುಲ್ ಕಲಾಂ ಈಗ ಎಟ್ ಪ್ರೆಸೆಂಟ್ ಇದ್ರೆ ವುಡ್ ಹ್ಯಾವ್ ಹಗ್ಡ್ ಯು. ಬಿಕಾಸ್ ಅಷ್ಟು ರಿಸರ್ಚ್ ಮಾಡಿದೀರಾ ನೀವು, ಸಮಾಜಕ್ಕೆ ಎಷ್ಟು ಕೊಡುಗೆನ ಕೊಟ್ಟಿದ್ದೀರಾ. ಕಮ್ಯುನಿಟಿನಲ್ಲಿ ಇಂಥದ್ದು ಸತ್ಯ ಹಿಂಗ್ ನಡೀತಾ ಇದೆ ಅನ್ನೋ ಒಂದು ಸತ್ಯ ಸಂಗತಿನ ಬಿಚ್ಚಿಟ್ಟಂತಹ ಮಹಾನುಭಾವ ನೀವು. ಅ ಗ್ರೇಟ್ ಸೈಂಟಿಸ್ಟ್ ಅಂಡ್ ಅ ಗ್ರೇಟ್ ಪ್ರೊಫೆಸರ್. ಅ ಬಿಗ್ ಸಲ್ಯೂಟ್ ಫಾರ್ ಯು ಸರ್. ಓಕೆ. ಸೊ ನಮಗಂತೂ ಒಟ್ಟಾರೆ ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. MRI ಏನೋ ಒಂದು ಮಿಥ್ಯ ಸತ್ಯ ಎಲ್ಲ ಕಥೆಗಳೆಲ್ಲವನ್ನು ಕೂಡ ನೀವು ನಮ್ಮ ಮುಂದೆ ನಿರ್ಘಳವಾಗಿ ನಿರಾಗವಾಗಿ ಬಿಚ್ಚಿಟ್ರಿ. ಸೊ ಈ ಒಂದು ಸತ್ಯ ಸಂಗತಿನ ನಾವು ವೀಕ್ಷಕರ ತನಕನೂ ತಲುಪಿಸಿದೀವಿ. ನಮ್ಮ ಪ್ರಯತ್ನ ನಾವು ಮಾಡಿದೀವಿ. ಹೋಪ್ ನಿಮ್ಗೂ ಇಷ್ಟ ಆಗಿದೆ ಅಂಡ್ ವೀಕ್ಷಕರಿಗೂ ಇಷ್ಟ ಆಗುತ್ತೆ ಅನ್ಕೋತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್, ಪೇಷನ್ಸ್, ಆಪರ್ಚುನಿಟಿ ಅಂಡ್ ವಿ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್ ಎಂಡೆವರ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್.